ನಮಸ್ತೆ, ನಾನು ಅಪರ್ಣ ಭಟ್. ಅನ್ಅಕಾಡೆಮಿ ಜುಡಿಷಿಯರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಟ್ರಾಫಿಕ್ ರೂಲ್ಸ್ ಇನ್ ಇಂಡಿಯಾ, ಕಾಮನ್ ಅಪ್ರಹೆನ್ಷನ್ಸ್ ಆ್ಯಂಡ್ ಮಿಸ್ಅಪ್ರಹೆನ್ಷನ್ಸ್ ಇದ್ರ ಬಗ್ಗೆ ಒಂದು ಸಣ್ಣದಾದ ಒಂದು ಕಾನ್ಸೆಪ್ಟನ್ನು ಡಿಸ್ಕಷನ್ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಮೋಟರ್ ವೆಹಿಕಲ್ಸ್ ಆ್ಯಕ್ಟ್ 1988 ಹೇಳುವಂಥದ್ದು ಬಹಳ ಒಂದು ಇಂಪಾರ್ಟೆಂಟ್ ಒಂದು ಆ್ಯಕ್ಟ್. ಸೊ ಈ ಒಂದು ಆ್ಯಕ್ಟಲ್ಲಿ ನಾವು ಏನೇನು ಕಾಣ್ತೇವೆ? ಟ್ರಾಫಿಕ್ ರೂಲ್ಸ್, ಯಾಕೆಂದರೆ ಮೇನ್ ಒಂದು ಸೆಂಟ್ರಲ್ ಆ್ಯಕ್ಟ್ ಇದೆ, ಅದಕ್ಕೆ ತಕ್ಕ ಹಾಗೆ ಸ್ಟೇಟ್ಗೂ ಪವರ್ ಕೊಟ್ಟಿದ್ದಾರೆ, ಹಾಗೆ ಸೆಂಟ್ರಲ್ ರೂಲ್ಸ್ ಮಾಡಿದ್ದಾರೆ. ಸೊ ಅದ್ರ ಪ್ರಕಾರ ಬೇರೆ ಬೇರೆ ತರಹ ಮೋಟರ್ ವೆಹಿಕಲ್ ಕಂಡೀಷನ್ಸ್, ಡ್ರೈವಿಂಗ್ ಅಥವಾ ಬೇರೆ ಈ ಒಂದು ಹೇಗೆ ಡ್ರೈವ್ ಮಾಡಬೇಕು, ಪಾಲಿಸಿ ಏನು, ಯಾವ ರೀತಿಯ ಪರ್ಮಿಷನ್ ತೊಗೊಳ್ಬೇಕು, ಯಾವ ರೀತಿಯ ಪರ್ಮಿಟ್ ಬೇಕು, ಯಾವ ರೀತಿಯ ಲೈಸೆನ್ಸಸ್ ಇರಬೇಕು, ಇವೆಲ್ಲವೂ ಕೂಡ ಮೋಟರ್ ವೆಹಿಕಲ್ಸ್ ಆ್ಯಕ್ಟಲ್ಲಿ ಡೀಟೇಲ್ ಆಗಿ ಡಿಸ್ಕಷನ್ ಮಾಡಿದ್ದಾರೆ. ಸೊ ಇವತ್ತು ನಾವು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ, ನಾಟ್ ಲೈಕ್ ವಿ ಆರ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಸೆಕ್ಷನ್ಸ್ಗೆ ನಾವು ತುಂಬ ಡಿಸ್ಕಷನ್ ಮಾಡೋದಕ್ಕಿಂತ ಆ್ಯಕ್ಚುಲ್ ಆಗಿ ಪ್ರಾಕ್ಟಿಕಲ್ ಆಗಿ ನಾವು ಏನು ಟ್ರಾಫಿಕ್ ರೂಲ್ಸ್ ಅದ್ರ ಬಗ್ಗೆ ಸ್ವಲ್ಪ ಮಿಥ್ಯೆಗಳಿರ್ಬೋದು, ಅಥವಾ ಅದನ್ನು ನಾವು ಸರಿ ಅಂತ ತಿಳ್ಕೊಂಡು ಪಾಲಿಸ್ತಾ ಇರ್ತೇವೆ, ಅಥವಾ ವಿ ಡು ನಾಟ್ ಕೇರ್ ಮಚ್ ಅಬೌಟ್ ದ್ಯಾಟ್. ತುಂಬ ನಾವು ಅದ್ರ ಬಗ್ಗೆ ನಿಗಾ ವಹಿಸದೇ ಇರ್ಬೋದು. ಸೊ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ, ಈ ಟ್ರಾಫಿಕ್ ರೂಲ್ಸ್ ಅನ್ನೋದು ಏನು ಅಂತ ನಾವು ನೋಡುವಂಥದ್ದು ಬಹಳ ಅವಶ್ಯಕ ಆಗಿರ್ತದೆ. ಓಕೆ, ಸೊ ಒಂದೊಂದಾಗೆ ನಾವು ನೋಡ್ತಾ ಹೋಗೋಣ. ವಾಟ್ ಈಸ್ ದ ಮೋಟರ್ ವೆಹಿಕಲ್ಸ್ ಆ್ಯಕ್ಟ್, ವಾಟ್ ಡು ವಿ ಫೈಂಡ್ ಇನ್ ದ್ಯಾಟ್ ಅಂತ ಹೇಳಿ ನಾವು ಲೆಟ್ಸ್ ಅಂಡರ್ಸ್ಟ್ಯಾಂಡ್. ಓಕೆ, ನೋಡಿ, ಮೊದಲನೇದಾಗಿ ದ ಮೋಟರ್ ವೆಹಿಕಲ್ಸ್ ಆ್ಯಕ್ಟ್ ಆಫ್ 1988. ಮೋಟರ್ ವೆಹಿಕಲ್ಸ್ ಆ್ಯಕ್ಟ್, ಈಗ ಟ್ರಾಫಿಕ್ ರೂಲ್ಸ್ ನಾವು ಏನೇನು ಕಾಣ್ತೇವೆ, ಎಷ್ಟೋ ಡೆತ್ ಆಗ್ತದೆ, ಎಷ್ಟೋ ವರ್ಷಕ್ಕೆ ಎಷ್ಟೋ ಸಲ ಎಷ್ಟೋ ಜನ ಸಾಯ್ತಾರೆ, ಡಿಸಬಿಲಿಟಿ ಇರುತ್ತೆ, ಪರ್ಮನೆಂಟ್ ಡಿಸಬಿಲಿಟಿ ಆಗುತ್ತೆ, ಎಷ್ಟೋ ಪರ್ಸೆಂಟ್ ಡಿಸಬಿಲಿಟಿ ಇರುತ್ತೆ, ಅದಕ್ಕೋಸ್ಕರ ಕಾಂಪನ್ಸೇಷನ್ನು. ಸೊ ದೇರ್ ಆರ್ ಮೆನಿ ಸ್ಟೇಕ್ ಹೋಲ್ಡರ್ಸ್ ಇನ್ ದಿಸ್. ಇನ್ಶೂರೆನ್ಸ್ ಕಂಪನೀಸ್ಗಳಿರ್ಬೋದು, ಅಥವಾ ಯಾರು ಮ್ಯಾನುಫ್ಯಾಕ್ಚರರ್ಸ್ ಇರ್ಬೋದು, ಯಾವ ರೀತಿಯ ಸ್ಪೆಸಿಫೈಡ್ ಒಂದು ವೆಹಿಕಲನ್ನು ಇಫ್ ದೇ ಹ್ಯಾವ್ ಟು ಮ್ಯಾನುಫ್ಯಾಕ್ಚರ್, ಅಥವಾ ರೋಡ್ ರೂಲ್ಸನ್ನು ಪಾಲಿಸಲಿಕ್ಕೆ ಯಾವ ರೀತಿಯ ಎಕ್ಸ್ಟ್ರಾ ಆಕ್ಸೆಸರೀಸ್ ಒಂದು ವೆಹಿಕಲ್ ಇದ್ದರೆ ಹೇಗೆ ಆ ಒಂದು ವೆಹಿಕಲನ್ನು ಹೇಗೆ ಅಡ್ಯಾಪ್ಟ್ ಮಾಡ್ಕೊಳ್ಬೋದು. ಯಾಕಂದರೆ ನಾವು ತುಂಬ ಸಲ ನೋಡ್ತೇವೆ, ಒಂದು ವೆಹಿಕಲ್ಗೆ ಪೇಂಟ್ ಮಾಡ್ತಾರೆ, ಬೇರೆ ಪೇಂಟ್ ಮಾಡ್ತಾರೆ, ಅಥವಾ ಕಂಪ್ಲೀಟಾಗಿ ಅದನ್ನು ಅಂದರೆ ಕಂಪ್ಲೀಟ್ ಚೇಂಜ್ ಮಾಡ್ತಾರೆ. ನಾವು ಒಂದ್ಸಲ ಒಂದು ಯೂಟ್ಯೂಬರ್ ಒಬ್ಬರು ಕೇರಳದಿಂದ ಹಿ ವಾಸ್ ಅರೆಸ್ಟೆಡ್ ಫಾರ್ ಆ ಒಂದು ಅವ್ರ ವ್ಯಾನ್ ಇತ್ತು, ಅದನ್ನು ಕಂಪ್ಲೀಟಾಗಿ ದೇ ಚೇಂಜ್ಡ್ ದ ವ್ಯಾನ್. ಸೊ ಹಿ ವಾಸ್ ಬೀಂಗ್ ಅರೆಸ್ಟೆಡ್ ಫಾರ್ ಮಾಡಿಫಿಕೇಶನ್ ಆಫ್ ದಿ ವೆಹಿಕಲ್. ಸೊ ಈ ಥರ ಎಲ್ಲ ಮಾಡಲಿಕ್ಕೆ ಇಲ್ಲ. ಅಥವಾ ಕೆಲವೊಂದು ಸಲ ಆ ಟಾಪ್ ರೂಫ್ ಏನಿರುತ್ತೆ ಅದನ್ನು ತೆಗಿತಾರೆ ಫಾರ್ ಏರ್ ಸರ್ಕ್ಯುಲೇಷನ್ ಆಗಬೇಕು ಹೇಳುವಂಥದ್ದು, ಅದು ಕೂಡ ಮಿಸ್ಟೇಕ್ ಆಗುತ್ತೆ. ಸೊ ಈ ಥರ ಬಹಳಷ್ಟು ಈ ಅಡಾಪ್ಟೇಷನ್ಸ್ ಆಫ್ ವೆಹಿಕಲ್ ಇರಲಿ. ಓನ್ಲಿ ಫಾರ್ ಡಿಸೇಬಲ್ಡ್ ಪರ್ಸನ್ಸ್ ಅವರಿಗೆ ಹೇಗೆ ಬೇಕೋ ಆ ರೀತಿಯಲ್ಲಿ ಅಡ್ಯಾಪ್ಟ್ ಮಾಡ್ಕೊಳ್ಬೋದು. ಅಥವಾ ಅಂಡರ್ ಏಜ್ ಡ್ರೈವಿಂಗ್, ಸಣ್ಣ ಮಕ್ಕಳು 16 ಇಯರ್ಸ್ 15 ಇಯರ್ಸ್ ಅವರು ಡ್ರೈವ್ ಮಾಡ್ತಾರೆ. ಸೊ ಇಟ್ ಡಿಪೆಂಡ್ಸ್ ಅಪಾನ್ ವಾಟ್ CC ಆಫ್ ದಿ ಬೈಕ್. 50 cc ಬೈಕ್ಗಿಂತ ಕಮ್ಮಿ, ಆ ಪವರ್ ಇರೋಕ್ಕಿಂತ ಕಮ್ಮಿ ಇದ್ದರೆ 16 ಇಯರ್ಸ್ ಅವರು ಡ್ರೈವ್ ಮಾಡ್ಬೋದು. ಅಥವಾ ಈಗ ಹೊಸದಾಗಿ ಈ ವೈಲೇಷನ್ಸ್, ಟ್ರಾಫಿಕ್ ರೂಲ್ಸ್ ವೈಲೇಷನ್ಸ್ ನಾವು ಕಾಣ್ತೇವೆ ಬಹಳ ಸಲ. ಎಷ್ಟೋ ಸಲ ಹಿಟ್ ಆ್ಯಂಡ್ ರನ್ ಕೇಸಸ್ ಇರುತ್ತೆ, ಅವ್ರನ್ನ ಟ್ರ್ಯಾಕ್ ಮಾಡೋದು ಬಹಳ ಕಷ್ಟ. ಸೊ ಅದನ್ನೇ ಹೇಗೆ ಟ್ರ್ಯಾಕ್ ಮಾಡ್ತಾರೆ, ಇದೆಲ್ಲವೂ ಕೂಡ ಸಮ್ ಆಫ್ ದಿ ಇಶ್ಯೂಸ್ ವಿಚ್ ಆರ್ ಪ್ರಿವೇಲಿಂಗ್. ಕೆಲವೊಂದು ಇಶ್ಯೂಸ್ಗಳು ಇರ್ತವೆ, ಆದರೂ ಸಹ ಇನ್ನೂ ಏನಾಗತ್ತೆ ಅಂದರೆ, ವಿ ಬೀಯಿಂಗ್ ದಿ ವಿಜಿಲೆಂಟ್ ಸಿಟಿಸನ್ಸ್, ನಾವು ಪ್ರಜ್ಞಾಪೂರ್ವಕ ಒಂದು ಸಿಟಿಸನ್ಸ್ ಆಗಿ ವಾಟ್ ಶುಡ್ ವಿ ಡೂ, ವಿ ಮಸ್ಟ್ ನೋ ಸಮ್ ಆಫ್ ದಿ ಟ್ರಾಫಿಕ್ ರೂಲ್ಸ್. ಮೇ ನಾಟ್ ಬಿ ನಾವು ಲಾ ಸ್ಟೂಡೆಂಟ್ಸ್ ಆಗಿರಬೇಕಂತಲ್ಲ, ಆದರೆ ಕೆಲವೊಂದು ಲಾ ಅಬೈಡಿಂಗ್ ಸಿಟಿಸನ್ಸ್ ಆಗಿ ಕೆಲವೊಂದು ರೂಲ್ಸನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಇಂಥ ನಿಟ್ಟಿನಲ್ಲಿ ಮೋಟರ್ ವೆಹಿಕಲ್ಸ್ ಆ್ಯಕ್ಟ್ ಹೇಳುವಂಥದ್ದು ಬಹಳ ಒಂದು 1988 ಎನ್ಯಾಕ್ಟ್ ಆಗಿರುವಂಥದ್ದು. ಆದರೆ 1988 ಎನ್ಯಾಕ್ಟ್ ಆದರೂ ಸಹ ಟೆಕ್ನಾಲಜಿ ಹೇಗೆ ಬೆಳೀತಾ ಇದೆ, ರೋಡ್ಸ್ ಹೇಗೆ ಡೆವಲಪ್ ಆಗ್ತಾ ಇದೆ, ಹಾಗೆ ರೋಡ್ ಕಂಡೀಷನ್ ಹೇಗಿದೆ, ಹೊಸ ಹೊಸ ಟೆಕ್ನಾಲಜಿ, ಹೊಸ ಸರ್ಕಮ್ಸ್ಟೆನ್ಸಸ್ಸು, ಈ ಸಂದರ್ಭದಲ್ಲಿ ಸೇಮ್ ಓಲ್ಡ್ ಆ್ಯಕ್ಟ್ ಕಂಟಿನ್ಯೂ ಆದರೆ ಇಟ್ ಮೇ ನಾಟ್ ಬಿ ಪ್ರಾಪರ್. ಸೊ ಅದಕ್ಕೋಸ್ಕರ ಇಟ್ ಹ್ಯಾಸ್ ಸೀನ್ ಲಾಟ್ಸ್ ಆಫ್ ಚೇಂಜಸ್. ಓಕೆ, ಬಹಳಷ್ಟು ಅಮೆಂಡ್ಮೆಂಟ್ಗಳನ್ನೇ ಇಂಟ್ರೊಡ್ಯೂಸ್ ಮಾಡ್ತಾ ಲಾಸ್ಟಿಗೆ 2019 ರೀಸೆಂಟಲ್ಲಿ ಯು ಕ್ಯಾನ್ ಸಿ 1000 ರೂಪೀಸ್ಗೆ ಏರಿಸಿದ್ರು ಫೈನು ಅಂತ ನಾವು
ತುಂಬ ಒಂದು ಸುದ್ದಿಯಲ್ಲಿತ್ತು. ಆ ಒಂದು ಯಾವಾಗ ಫೈನನ್ನು ಇನ್ಕ್ರೀಸ್ ಮಾಡಿದರು ಹೆಲ್ಮೆಟ್ ಇಲ್ಲದೆ, ಅಥವಾ ಈ ಟ್ರಿಪಲ್ ರೈಡಿಂಗ್ ಮಾಡಿದರೆ, ಅಥವಾ ಇನ್ನು ಬಹಳ ತರಹ ಒಂದು ಡ್ರಿಂಕ್ ಆ್ಯಂಡ್ ಡ್ರೈವ್ ಕೇಸಸ್ ಇರುತ್ತೆ. ಪಿಲಿಯನ್ ರೈಡರ್ ಹೆಲ್ಮೆಟ್ ಮಾಡ್ಕೊಳ್ತಾರೆ, ಅಥವಾ ಆ್ಯಕ್ಚುಲ್ ಡ್ರೈವಿಂಗ್ಗೆ ಇಫ್ ಇಸ್ ನಾಟ್ ವೇರಿಂಗ್ ಹೆಲ್ಮೆಟ್, ಹೆಡ್ ಗೇರ್ ಯೂಸ್ ಮಾಡಿದ್ರೆ, ಅಂಡರ್ ಏಜ್ ಪರ್ಸನ್ಸ್ ಡ್ರೈವ್ ಮಾಡಿದರೆ, ಅಥವಾ ಅವರ ಪೇರೆಂಟ್ಸ್ಗೆ ಫೈನ್ ಆಗತ್ತೆ. ಇಟ್ ಮೇ ಅಮೌಂಟ್ ಟು ಸಸ್ಪೆನ್ಷನ್ ಆಫ್ ದಿ ಲೈಸೆನ್ಸ್ ಆಲ್ಸೋ. ಈಗ ಹೊಸ ಹೊಸ ಕಾನ್ಸೆಪ್ಟ್ಗಳು ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಕಮ್ಯುನಿಟಿ ಸರ್ವಿಸ್ ಅಥವಾ ಗುಡ್ ಸಮಾರಿಟನ್ ಅಂತ ಹೇಳುವಂಥದ್ದು, ಅಥವಾ ಇ ಕಾರ್ಡ್ಸ್, ಇ ರಿಕ್ಷಾ, ಇದೆಲ್ಲ ಕೂಡ ಹಲವಾರು ಚೇಂಜಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಆಸ್ ಪರ್ ದಿ ಪ್ರಿವೇಲಿಂಗ್ ಡೆವಲಪಿಂಗ್ ಸಿಚುಯೇಷನ್ ಇನ್ ದಿ ಕಂಟ್ರಿ, ಡೆವಲಪಿಂಗ್ ಟೆಕ್ನಾಲಜಿ ಇನ್ ದಿ ಕಂಟ್ರಿ. ಸೊ ನಮ್ಮ ಈ ಒಂದು ಮೊದಲಿನ ಕಾಲದಲ್ಲಿ ಈ ಡೀಸೆಲ್, ಪೆಟ್ರೋಲು, ಅದಕ್ಕೆ ಸಂಬಂಧಪಟ್ಟ ಫ್ಯೂಯಲ್ಗೆ ಸಂಬಂಧಪಟ್ಟ ಗಾಡಿಗಳು ಮಾತ್ರ ಇದ್ವು. ಈಗ ಹೊಸದಾಗಿದ್ದೇ ನ್ಯಾಚುರಲ್ ಗ್ಯಾಸ್, LPG, ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಇದೆ, ಕಾಂಪ್ರೆಸ್ ನ್ಯಾಚುರಲ್ ಗ್ಯಾಸ್ ಇದೆ. ಸೊ ಅದಕ್ಕೆ ತಕ್ಕ ಹಾಗೆ ಇಂಜಿನ್ಸ್ಗಳನ್ನು ಹೇಗೆ ಬೇಕಾದ್ರೂ ಮಾಡಿಫೈ ಮಾಡ್ಕೊಳ್ಬೋದಾ? ನಾವು ಮೊದಲು ಬಹಳ ಸಲ ಕಾಣ್ತಿದ್ವಿ, ಎಷ್ಟೋ ಸಲ ಈ ಗ್ಯಾಸ್ ಸಿಲಿಂಡ್ರನ್ನು ದೇ ವಿಲ್ ಇನ್ಸ್ಟಾಲ್ ಇನ್ ದೇರ್ ವೆಹಿಕಲ್ಸ್ ಆ್ಯಂಡ್ ದೇ ವುಡ್ ಹ್ಯಾವ್ ರನ್ ದೇ ವೆಹಿಕಲ್ಸ್. ಸೊ ಕ್ಯಾನ್ ದಟ್ ಬಿ ಡನ್ ವಿತೌಟ್ ದಿ ಪರ್ಮಿಷನ್ ಆಫ್ RTO, ರೀಜನಲ್ ಟ್ರಾನ್ಸ್ಪೋರ್ಟ್ ಆಫೀಸರ್ಸ್, ಅಥವಾ ಆ ಒಂದು ಆಫೀಸರ್ ಪರ್ಮಿಷನ್ ಇಲ್ಲದೆ ಕ್ಯಾನ್ ದೇ ಡೂ ದ್ಯಾಟ್? ಪರ್ಮಿಷನ್ ತೊಗೊಳ್ಬೇಕು. ಅಥವಾ ಯಾವುದೊಂದು ಪೆಟ್ರೋಲ್ ವೆಹಿಕಲನ್ನು ದೇಲ್ ಕನ್ವರ್ಟ್ ಇನ್ ಟು CNG, ಅಥವಾ ದೇಲ್ ಕನ್ವರ್ಟ್ ಇನ್ ಟು LPG. ನೌ ವಿ ಕ್ಯಾನ್ ಫೈಂಡ್ ದ್ಯಾಟ್ ದೇರ್ ಆರ್ ಡಿಫ್ರೆಂಟ್ LPG ಸ್ಟೇಷನ್ಸ್, CNG ಸ್ಟೇಷನ್ಸ್, ವಿ ಕ್ಯಾನ್ ಸಿ. ಬಟ್ ಆ ವೆಹಿಕಲನ್ನು ಮಾಡಿಫಿಕೇಷನ್ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಕರೆಕ್ಟ್, ಹೇಗೆ ಮಾಡ್ಬೋದು, ಅದು ಬಹಳ ಮುಖ್ಯ ಆಗುತ್ತೆ. ಹಾಗೆ ನಾವು ಒಂದು 2012 ನೋಡಿದ್ವಿ, ಈ ಸನ್ ಫಿಲ್ಮ್ಸ್ ಯೂಸ್ ಮಾಡ್ತಾರೆ. ಸನ್ ಫಿಲ್ಮ್ಸ್ ಅಂದರೆ ಏನು? ಈ ಟಿಂಟೆಡ್ ಗ್ಲಾಸ್ ಹೇಳ್ತವೆ. ಈ ಕಾರಲ್ಲಿ ಎಲ್ಲ ಕಂಪ್ಲೀಟಾಗಿ ಒಂದು ಕವರ್ ಆಗುತ್ತೆ, ಎಷ್ಟೋ % ವಿಸಿಬಿಲಿಟಿ ಇರೋದಿಲ್ಲ, ಕಂಪ್ಲೀಟಾಗಿ ಅಂದರೆ ಸೂರ್ಯನ ಬೆಳಕು ಬರಬಾರ್ದು ಹೇಳುವಂಥ ಕಾರಣಕ್ಕೆ ಕಂಪ್ಲೀಟಾಗಿ ಕವರ್ ಮಾಡ್ತಾರೆ. ಸೊ ಹೀಗೆ ಕವರ್ ಮಾಡಿದಾಗ ಇಟ್ ಲೆಡ್ ಟು ಲಾಟ್ಸ್ ಆಫ್ ಮೊಲೆಸ್ಟೇಷನ್ಸ್. ಕಾರ್ ಒಳಗೆ ಕ್ರೈಮ್ಸ್ ಆಗುವಂಥದ್ದು ಬಹಳ, ಆ ಕೇಸ್ ಇನ್ಕ್ರೀಸ್ ಆಯಿತು. ಸೊ ಸುಪ್ರೀಂ ಕೋರ್ಟ್ ಹ್ಯಾಡ್ ಬ್ಯಾನ್ಡ್ ದಿಸ್, ಏನು ಯೂಸ್ ಆಫ್ ಸನ್ ಫಿಲ್ಮ್ಸ್ ಇನ್ ದಿ ಕಾರ್ಸ್, ಇನ್ ದಿ ಮೋಟರ್ ವೆಹಿಕಲ್ಸ್. ಇಟ್ಸ್ ನಾಟ್ ಪರ್ಮಿಟೆಡ್. ಆದರೆ ಮ್ಯಾನುಫ್ಯಾಕ್ಚರರ್ಸೇ ಇವರು ಇಂತಿಷ್ಟು ಪ್ರಮಾಣದ, ಇಷ್ಟು ಟ್ರಾನ್ಸ್ಪರೆನ್ಸಿ ಇರುವಂತಹ ಒಂದು ಈ ಒಂದು ಗ್ಲಾಸಸನ್ನು ದೇ ಕ್ಯಾನ್ ಪ್ರಿಪೇರ್ ಹೇಳುವಂಥದ್ದು ರೂಲ್ಸ್ ಮಾಡಿದ್ದಾರೆ. ಸೆಂಟ್ರಲ್ ಮೋಟರ್ ವೆಹಿಕಲ್ಸ್ ರೂಲ್ಸಲ್ಲಿದೆ. ಸೊ ಅಲಾಂಗ್ ವಿತ್ ಮೋಟರ್ ವೆಹಿಕಲ್ಸ್ ಆ್ಯಕ್ಟ್ ವಿ ಮಸ್ಟ್ ಆಲ್ಸೋ ರೀಡ್ ಸೆಂಟ್ರಲ್ ಮೋಟರ್ ವೆಹಿಕಲ್ ರೂಲ್ಸ್ ಆ್ಯಂಡ್ ಅಲಾಂಗ್ ವಿತ್ ಸ್ಟೇಟ್ ರೂಲ್ಸ್. ಸ್ಟೇಟ್ ಕೆಲವೊಂದು ಸಲ ಏನಾದರೂ ನೋಟಿಫೈ ಮಾಡಿದರೆ, ಬಿಕಾಸ್ ಸ್ಟೇಟ್ಗೆ ಆ ಪವರ್ ಕೊಟ್ಟಿದ್ದಾರೆ, ನೀವು ನಿಮ್ಮ ಸ್ಟೇಟ್ಗೆ ತಕ್ಕ ಹಾಗೆ ಕೆಲವೊಂದು ರೂಲ್ಸನ್ನು ಮಾಡ್ಕೊಳ್ಳಿ ಹೇಳುವಂಥದ್ದು. ಸೊ ಅದನ್ನು ವೆರಿ ಇಂಪಾರ್ಟೆಂಟ್ ದಿಸ್ 2019. ನೀವು ಯಾವುದಾದ್ರು ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್, ಸಿವಿಲ್ ಜಡ್ಜ್ ಎಕ್ಸಾಮ್ಸ್ಗೆ ಓದ್ತಾ ಇದ್ರೂ ಸಹ ಪ್ಲೀಸ್ ಗಿವ್ ಎಂಫಸಿಸ್ ಫಾರ್ 2019 ಅಮೆಂಡ್ಮೆಂಟ್. ಯಾವುದೇ ಇರಲಿ, ಹೊಸ ಅಮೆಂಡ್ಮೆಂಟ್ಗಳು, ರೀಸೆಂಟ್ ಅಮೆಂಡ್ಮೆಂಟ್ಗಳು. ಇದು ನಿಮಗೆ ಹೇಗೆ ಗೊತ್ತಾಗ್ತದೆ? ನೀವು ಯಾವುದೇ ಒಂದು ಬೇರೆ ಆ್ಯಕ್ಟ್ ನೋಡಿದರೆ ಅಲ್ಲಿ ಲಿಸ್ಟ್ ಆಫ್ ಅಮೆಂಡಿಂಗ್ ಆ್ಯಕ್ಟ್ಸ್ ಅಂತಲೇ ಕೊಟ್ಟಿರ್ತಾರೆ. ಸೊ ಅದನ್ನು ನೀವು ಚೆಕ್ ಮಾಡಿದರೆ ರೀಸೆಂಟ್ ಅಮೆಂಡ್ಮೆಂಟ್ ಯಾವುದಂತ ನೋಡಿ, ಅದರಲ್ಲಿ ನೀವು ಎಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿದರೂ ನಿಮಗೆ ಅದರದ್ದು ಸಿಗುತ್ತೆ. ಓಕೆ, ಸೊ ದಿಸ್ ಇಸ್ ರಿಗಾರ್ಡಿಂಗ್ ದಿ ಮೋಟರ್ ವೆಹಿಕಲ್ಸ್ ಆ್ಯಕ್ಟ್. ವೆರಿ ಬ್ರೀಫ್ ಇಂಟ್ರಡಕ್ಷನ್ 1988 ಹಾಗೆ ನಾವು ಮೋಟರ್ ವೆಹಿಕಲ್ಸ್ ಟ್ರಿಬ್ಯುನಲ್ ಕಾನ್ಸ್ಟಿಟ್ಯೂಟ್ ಆಗಿದೆ. ಇದಕ್ಕೆ ಕಾಂಪನ್ಸೇಷನ್ ಕ್ಲೇಮ್ ಮಾಡ್ಬೋದು ಇನ್ಶೂರೆನ್ಸ್ ಕಂಪ್ನಿಯಿಂದ. ಸೊ ಇನ್ಶೂರೆನ್ಸ್ ಹೇಗಿರಬೇಕು? ಇನ್ಶೂರೆನ್ಸ್ ಇರುವಂಥ ಗಾಡಿನೇ ಡ್ರೈವ್ ಮಾಡಬೇಕು. ಇನ್ಶೂರೆನ್ಸ್ ಇಲ್ಲದೆ ಇರುವಂಥ ಗಾಡಿನ ಡ್ರೈವ್ ಮಾಡಿದರೆ ಅದು ಕೂಡ ಅಫೆನ್ಸು. ಸೊ ಹಲವಾರು ಒಫೆನ್ಸಸ್ಗಳನ್ನು ಮೆನ್ಷನ್ ಮಾಡಿದ್ದಾರೆ. ಹಾಗೆ ಹೇಗೆ ಲೈಸೆನ್ಸ್ ತಗೊಳ್ಬೇಕು ಅಂತ ಹೇಳಿದ್ದಾರೆ, ಅಥವಾ ಯಾವ ವೆಹಿಕಲ್ ಎಷ್ಟು ವೇಟ್, ಯಾವ ರೀತಿಯಲ್ಲಿ ರಸ್ತೆಯಲ್ಲಿ ಸಂಚರಿಸಬೇಕು ಅದನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅಥವಾ ಆ ಸಿಟಿಸನ್ಸ್ಗಳು ಏನು ಮಾಡಬೇಕು ಅದನ್ನು ಕೂಡ ಇದೆ. ಸೊ ದಿಸ್ ಆ್ಯಕ್ಟ್ ಇಸ್ ಕವರಿಂಗ್ ಆಲ್ ಕೈಂಡ್ಸ್ ಆಫ್ ಆ್ಯಕ್ಟ್ಸ್ ಪರ್ಟೈನಿಂಗ್ ಟು ದ ಟ್ರಾಫಿಕ್. ನಮ್ಮ ಸಂಚಾರದಲ್ಲಿ ಏನೇನು ವೆಹಿಕಲ್ಸ್ ಬರುತ್ತೆ, ಅವರ ರಿಜಿಸ್ಟ್ರೇಷನ್ನು, ಅವರನ್ನು ಯಾರು ಕಂಟ್ರೋಲ್ ಮಾಡ್ತಾರೆ, ಅವರು ಸರಿಯಾಗಿ ಪಾಲನೆ ಮಾಡದಿದ್ರೆ ಅದನ್ನು ಏನು ಅಫೆನ್ಸ್ ಆಗುತ್ತೆ, ಆ ಅಫೆನ್ಸ್ಗೆ ಏನು ಫೈನು, ಹಾಗೆ ಈ ಥರ ಒಂದು ಆ ಲಿಂಕನ್ನು ನಾವು ನೋಡ್ಬೋದು ಕಂಟಿನ್ಯೂಸ್ ಆಗಿ. ವಾಟ್ ಇಫ್ ದಿಸ್ ಡಸಂಟ್ ಹ್ಯಾಪನ್ ಆರ್ ಇಫ್ ದಿಸ್ ಹ್ಯಾಪನ್ಸ್ ಹೇಳುವಂಥ ಒಂದು ಥಿಯರಿ ಪ್ರಕಾರ ಆಲ್ ಬೇರ್ ಆ್ಯಕ್ಟ್ಸ್ ದೇ ಆರ್ ಫಾರ್ಮ್ ಮಾಡಿರ್ತಾರೆ, ಎನ್ಯಾಕ್ಟ್ ಮಾಡಿರ್ತಾರೆ. ಅದೇ ರೀತಿಯಲ್ಲಿ ಮೋಟರ್ ವೆಹಿಕಲ್ಸ್ ಆ್ಯಕ್ಟ್ ಕೂಡ. ಆದರೆ ಇಟ್ಸ್ ಕ್ವೈಟ್ ವೆರಿ ಇಂಟ್ರೆಸ್ಟಿಂಗ್ ಲೆಜಿಸ್ಲೇಷನ್ ಆಲ್ಸೋ. ಬಹಳ ನಾವು ಪ್ರಾಕ್ಟಿಕಲ್ ಆಗಿ ನಾವು ನೋಡ್ಲಿಕ್ಕೆ ಹೋದರೆ ನಾವು ಡೇ ಟು ಡೇ ಲೈಫಲ್ಲಿ ಈ ರೀತಿಯೂ ಇತ್ತಾ, ಹೀಗೂ ಇರ್ಬೋದಾ ಹೇಳುವಂಥ ನಾವು ಆ ಆ್ಯಕ್ಟ್ ನೋಡಿದ್ರೆ ಗೊತ್ತಾಗುತ್ತೆ, ಆ ರೂಲ್ಸ್ ನೋಡಿದ್ರೆ ಗೊತ್ತಾಗುತ್ತೆ, ಹೀಗೆ ಮಾಡಿದರೆ ಹೀಗೆ ಸಾಧ್ಯನಾ. ಈಗ ಓಲಾ, ಊಬರ್ ಅಂತ ಹೇಳುವಂಥ ಅಗ್ರಿಗೇಟರ್ಸ್ ಇದೆ, ದೇ ಆರ್ ಬ್ರಾಟ್ ಅಂಡರ್ ದ ಪರ್ವ್ಯೂ ಆಫ್ ಮೋಟರ್ ವೆಹಿಕಲ್ಸ್ ಆ್ಯಕ್ಟ್. ಸೊ ದಟ್ಸ್ ಅ ವೆರಿ ಕ್ವೈಟ್ ಇಂಟ್ರೆಸ್ಟಿಂಗ್ ಲೆಜಿಸ್ಲೇಷನ್. ಹೇಗೆ ಅವರಿಗೆ ಯಾವ ರೀತಿಯಲ್ಲಿ ಅವರನ್ನು ಕಂಟ್ರೋಲ್ ಮಾಡ್ತಾರೆ, ಕಂಟ್ರೋಲ್ ಅಂದರೆ ರೆಗ್ಯುಲೇಟ್ ಮಾಡ್ತಾರೆ. ಯಾಕೆಂದರೆ ಕೆಲವು ಸಲ ಬಹಳಷ್ಟು ಸಲ ನಾವು ನೋಡ್ತೇವೆ
ಯಾವ್ದಾದ್ರು ಒಂದು ಹೊಸ ಒಂದು ಟೆಕ್ನಾಲಜಿ ಅಥವಾ ಹೊಸ ಒಂದು ಬಿಸ್ನೆಸ್, ಹೊಸ ಒಂದು ಸಿಸ್ಟಮ್ ಡೆವಲಪ್ ಆಗುವಾಗ ದೇರ್ ಮೇ ಬಿ ಲ್ಯಾಕ್ ಆಫ್ ಲಾ. ಸಿಮಿಲರ್ ಟು ಈಗ ಡ್ರೋನ್ಸ್ ಏನಿತ್ತು, ಡ್ರೋನನ್ನು ಉಪಯೋಗಿಸ್ತಾ ಇರುವಾಗ ಆವಾಗ ಮುಂಚೆ ಏರ್ಕ್ರಾಫ್ಟ್ ಆ್ಯಕ್ಟ್ ಇಟ್ ವಾಸ್ ಅಪ್ಲಿಕೇಬಲ್. ಸೊ ಏರ್ಕ್ರಾಫ್ಟ್ ಹಾಗೆ ಡ್ರೋನನ್ನು ಒಂದೇ ರೀತಿಯಲ್ಲಿ ನಾವು ಕನ್ಸಿಡರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ವಿತೌಟ್ ಎನಿ ಲಾ ಡ್ರೋನ್ ದೇ ವಿಲ್ ಬಿ ಲೆಫ್ಟ್ ವಿತೌಟ್ ರೆಗ್ಯುಲೇಟೆಡ್. ಸೊ ಹಾಗೆ ಇರುವಂಥ ಆ್ಯಕ್ಟ್ಗಳಲ್ಲಿ ದೇ ವಿಲ್ ಫೈಂಡ್ ಇಟ್. ಇಫ್ ಯಾವುದೂ ಇಲ್ಲ ಅಂದರೆ IPC ಆಗುತ್ತೆ, ರ್ಯಾಶ್ ಆ್ಯಂಡ್ ನೆಗ್ಲಿಜೆನ್ಸ್ ಆ ಥರ ಬೇರೆ ಬೇರೆ ಕ್ಯಾಟಗರಿಯಲ್ಲಿ. ಆದರೂ ದೆರ್ ಈಸ್ ಅ ಟ್ರೆಂಡ್, ಒಂದು ರೂಲ್ಸ್ ಎಲ್ಲವೂ ಕೂಡ ಎನಾಕ್ಟ್ ಆಗಿವೆ. ಸೊ ಅದನ್ನು ಒಂದು ಸಣ್ಣ ಮಟ್ಟಿಗೆ ನೋಡೋಣ, ಯಾವ ರೀತಿಯಲ್ಲಿ ಹೊಸ ಹೊಸ ಕಾನ್ಸೆಪ್ಟ್ಗಳು ಇಂಟ್ರೊಡ್ಯೂಸ್ ಆಗಿವೆ. ಅಥವಾ ನಾವೀಗ ಹ್ಯಾಂಡ್ಸ್ ಫ್ರೀ ಡ್ರೈವಿಂಗ್ ಅಂತ ಹೇಳ್ತೇವೆ. ಸೊ ವೆದರ್ ದ್ಯಾಟ್ ಅಮೌಂಟ್ಸ್ ಟು ಡಿಸ್ಟ್ರಾಕ್ಟೆಡ್ ಫ್ರೀ ಡ್ರೈವಿಂಗ್. ಮೋಟಾರ್ ವೆಹಿಕಲ್ಸ್ ಆ್ಯಕ್ಟಲ್ಲಿ ನೀವು ಕೈ ಬಿಟ್ಟು ಡ್ರೈವ್ ಮಾಡಬಾರ್ದು ಅಂತ ಹೇಳಿದ್ಯಾ, ಅಥವಾ ಡಿಸ್ಟ್ರಾಕ್ಷನ್ ಇರಬಾರ್ದಾ, ಅಥವಾ ಬೇರೆ ಏನೋ ಹೇಳಿದ್ಯಾ? ಸೊ ಈ ಥರ ಸಮ್ ಮಿಥ್ಯಗಳು ಇರ್ತವೆ. ಅದನ್ನೇನಂತ ನೋಡೋಣ. ನೋಡಿ, ನಾವು ಫಸ್ಟಾಗಿ ನಾವು ಟ್ರಾಫಿಕ್ ರೂಲ್ಸಲ್ಲಿ ನೋಡುವಂಥದ್ದು ರೋಡ್ ಆಕ್ಸಿಡೆಂಟ್ಸ್. ಸೊ ರೋಡ್ ಆಕ್ಸಿಡೆಂಟ್ಸ್ ಮೇ ಅಕ್ಕರ್ ಫಾರ್ ಡಿಫ್ರೆಂಟ್ ರೀಸನ್ಸ್. ದೀಸ್ ಆರ್ ಆಲ್ ಸಮ್ ಆಫ್ ದಿ ಸೆಲೆಬ್ರಿಟೀಸ್ ಡ್ಯೂ ಟು ವಿಚ್ ಫಾರ್ ದಿಯರ್ ನೋ ಫಾಲ್ಟ್, ಅವರು ಮಾಡಿರದೇ ಇರುವಂತಹ ತಪ್ಪಿಗೆ ಕೆಲವೊಂದು ಸಲ, ತಪ್ಪು ಅಂದರೆ ಈ ಸಣ್ಣ ನೆಗ್ಲಿಜೆನ್ಸ್ ಇರ್ಬೋದು, ಅಥವಾ ಎರರ್ ಆಫ್ ಜಡ್ಜ್ಮೆಂಟ್ ಇರ್ಬೋದು, ಕೆಲವೊಂದ್ಸಲ ಓವರ್ ಸ್ಪೀಡಿಂಗ್ ಇರ್ಬೋದು, ಕೆಲವೊಂದ್ಸಲ ಹೈವೇಯಲ್ಲಿ ಈ ಲೇನ್ ಡಿಸಿಪ್ಲಿನ್ ಅಂತ ಇರುತ್ತೆ. ಆ ಲೇನ್ ಡಿಸಿಪ್ಲಿನ ಸ್ವಲ್ಪ ಅದನ್ನು ವೈಲೇಟ್ ಮಾಡಿದರೆ ಅದರಿಂದ ಆಗುವಂತಹ ಯಾವುದಾದ್ರೂ ಆಕ್ಸಿಡೆಂಟ್ ಇರ್ಬೋದು. ಸೊ ಇಟ್ ವಿಲ್ ಕಾಸ್ ಎ ಟ್ರೆಮೆಂಡಸ್ ಎಫೆಕ್ಟ್. ನಾವು ಎಷ್ಟೋ ಸಲ ನೋಡ್ತೇವೆ, ಜಸ್ಟ್ ಕೇವಲ ಒಂದು ಡಿವೈಡರ್ಗೆ ಡಿಕ್ಕಿ ಹೊಡೆದು, ಡಿವೈಡರ್ಗೆ ಡ್ಯಾಶ್ ಆಗಿ ಬಿದ್ದು, ಯಾರನ್ನು ಯಾವುದೇ 2 ವೆಹಿಕಲ್ ಆಕ್ಸಿಡೆಂಟ್ ಆಗಬೇಕಂತಲ್ಲ, ಜಸ್ಟ್ ಒಂದು ಮೋಟರ್ ವೆಹಿಕಲ್ನಲ್ಲಿ ಹೋಗ್ತಾ ಇರೋರು, ಮೋಟರ್ ಸೈಕಲಲ್ಲಿ ಹೋಗ್ತಾ ಇರೋರು ಆ ಒಂದು ಕಂಬಕ್ಕೆ ಅಥವಾ ಒಂದು ಡಿವೈಡರ್ಗೆ ಗುದ್ದಿ ಬಿದ್ದು ಹೆಲ್ಮೆಟ್ ಇಲ್ಲದೆ ಬ್ರೈನ್ ಡ್ಯಾಮೇಜ್ ಆಗಿ ದೇ ಮೈಟ್ ಹ್ಯಾವ್ ಲಾಸ್ ದೇರ್ ಲೈಫ್. ದೇರ್ ಆರ್ ಸೆವೆರಲ್ ಇನ್ಸ್ಟೆನ್ಸಸ್ ಆಫ್ ದೀಸ್ ಕೇಸಸ್. ಎಲ್ಲ ಆಕ್ಸಿಡೆಂಟಿಂದ ಬಿದ್ದು ಸಣ್ಣ ಸಣ್ಣ ಬೀಳುವಿಕೆಯಿಂದ ಆಗಿರುವಂಥ ಕೇಸಸ್ಗಳು. ಸೊ ನಾವು ಎಷ್ಟು ಜಾಗ್ರತೆಯಿಂದ ನಮ್ಮ ಈ ಟ್ರಾಫಿಕ್ಕಲ್ಲಿ ಹೋಗುವಾಗ ಎಷ್ಟು ನಾವು ಜಾಗ್ರತೆಯಿಂದ ಇದ್ದು ಸಹ ಸಾಕಾಗೋದಿಲ್ಲ. ಸೊ ದ್ಯಾಟ್ಸ್ ವೈ ಸಮ್ ಎಕ್ಸಾಂಪಲ್ಸ್ ವಿ ಕ್ಯಾನ್ ಸಿ. ಸೈರಸ್ ಮಿಸ್ಟ್ರಿ, ಹಿ ವಾಸ್ ಅ ವೆರಿ ಫೇಮಸ್ ಪರ್ಸನ್. ಟಾಟಾ ಸನ್ಸ್ನ ನೆಕ್ಸ್ಟ್ ಸಕ್ಸೆಸರ್ ಅಂತಲೇ ಹೇಳುವಂಥದ್ದು, ಚೇರ್ಮನ್ ಆಗಿದ್ದಂಥವ್ರು. ಸೊ ಹಿಸ್ ಡೆತ್ ಕಾಸ್ಟ್ ಲಾಟ್ಸ್ ಆಫ್ no one had expected this, that this person was going to die in an accident, car accident. ಅದು ಯಾಕೆ ಆಯಿತು? ಓವರ್ ಸ್ಪೀಡಿಂಗ್. ಡ್ರೈವರ್ ಸ್ವಲ್ಪ ಓವರ್ ಸ್ಪೀಡ್ ಆಗಿದ್ದಕ್ಕೆ, ಮತ್ತು ಎರರ್ ಆಫ್ ಜಡ್ಜ್ಮೆಂಟ್. ಕೆಲವೊಂದ್ಸಲ ಆ ಡಿಸ್ಟೆನ್ಸ್ ಎಷ್ಟೋ ಕಮ್ಮಿ ಇರುತ್ತೆ. ಎಷ್ಟು ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಬೇಕು ಒಂದು ವೆಹಿಕಲಿಂದ ಇನ್ನೊಂದು ವೆಹಿಕಲ್ಗೆ, ಅಥವಾ ಆ ರೋಡ್ ಸೈಡಿಂದ ಎಷ್ಟು ಡಿಸ್ಟೆನ್ಸ್ ಮಾಡಬೇಕು ಅದು ಕೂಡ ಗೊತ್ತಿರೋದಿಲ್ಲ. ಅಂದರೆ ಎರರ್ ಆಗುತ್ತೆ, ಗೊತ್ತಾಗೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಈ ಒಂದು ರೋಡ್ ಆಕ್ಸಿಡೆಂಟ್ ಆಗುತ್ತೆ. ಇನ್ನೊಂದು ಇದು ನೋಡಿರ್ಬೋದು, ಬಹಳ ಒಂದು ಪ್ರತಿಭಾವಂತ ನಟ ಆದಂಥ ಸಂಚಾರಿ ವಿಜಯ್ ಅಂತ ಎಲ್ಲರೂ ಕೇಳಿರ್ಬೋದು. ಸೊ ಅವ್ರದ್ದು ಕೂಡ ಹೆಲ್ಮೆಟ್ಲೆಸ್ ರೈಡಿಂಗ್ ಆ ಕಾರಣಕ್ಕೋಸ್ಕರ ಅವರು ಕೂಡ ಡೆತ್ ಆಯಿತು. ಸೊ ಇದೆಲ್ಲ ರೋಡ್ ಆಕ್ಸಿಡೆಂಟ್ಸಲ್ಲಿ ಆಗಿರುವಂಥದ್ದು. ಇಫ್ ದೇ ವುಡ್ ಹ್ಯಾವ್ ಫಾಲೋಡ್ ಆರ್ ಯಾವುದಾದ್ರು ಒಂದು ಸೇಫ್ಟಿ ಮೆಥಡನ್ನು ಫಾಲೋ ಮಾಡಿದಿದ್ರೆ ಅವರ ಜೀವ ಇನ್ನೂ ಇರ್ತಿತ್ತೋ ಹೇಳುವಂಥದ್ದು ಒಂದು ಆಶಯ ಎಲ್ರಿಗೂ. ಸೊ ಅದಕ್ಕೋಸ್ಕರ ಇನ್ನು ನೋಡಿ, ಇದು ಒಂದು ಬಹಳ ಒಂದು ದುರಂತವಾದ ಒಂದು ಆಕ್ಸಿಡೆಂಟ್ನ ಕಥೆ. ಒಂದು ತಾಯಿ ಮಗಳು ಒಂದು ರಿಯಾಲಿಟಿ ಶೋದಲ್ಲಿ, ದೇ ವೇರ್ ಪಾರ್ಟಿಸಿಪೆಂಟ್ಸ್, ವೆರಿ ಸೆಲೆಬ್ರಿಟೀಸ್. ತಾಯಿ ಡ್ರೈವ್ ಮಾಡ್ಕೊಂಡು ಹೋಗುವಾಗ ಮಗಳು ಹಿಂದ್ಗಡೆಯಿಂದ ಬಿದ್ದು ಒಂದು ಗಾಡಿ ಅದು ಡಿಕ್ಕಿ ಹೊಡೆದು ಇಟ್ ಕಾಸ್ಡ್ ಆಕ್ಸಿಡೆಂಟ್, ಡೆತ್ ಆಫ್ ದಿಸ್ ಆಫ್ ದಿ ಚೈಲ್ಡ್. ಇದು ಕೂಡ ಹಾಗೆ. ಯಾಕೆಂದರೆ ಡ್ಯೂ ಟು ಟ್ರಾಫಿಕ್ ಪುವರ್ ಕಂಡೀಷನ್ಸ್ ಇರುವಾಗ ಸಹ, ಆವಾಗ ಸಹ ಏನಾಗುತ್ತೆ, ರೋಡ್ ಕಂಡೀಷನ್ಸ್ ಇರುವಾಗ ಸಹ ಆವಾಗ ಸಹ ಪ್ರಾಬ್ಲಮ್ ಆಗುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಇದು ಒಂದು ಎಕ್ಸಾಂಪಲ್. ಇನ್ನು ಕೆಲವೊಂದ್ಸಲ ಡ್ರಿಂಕ್ ಆ್ಯಂಡ್ ಡ್ರೈವಿಂಗ್ ಕೇಸಸ್. ಸೊ ಶಿ ವಾಸ್ ಅ ಮಾಡೆಲ್, ಸೋನಿಕಾ ಚೌಹಾನ್ ಅಂತ. ಇಟ್ ವಾಸ್ ರಿಪೋರ್ಟೆಡ್ ದ್ಯಾಟ್ ಶಿ ವಾಸ್ ಡ್ರೈವಿಂಗ್ ಅಂಡರ್ ದಿ ಇನ್ಫ್ಲುಯೆನ್ಸ್ ಆಫ್ ಆಲ್ಕೋಹಾಲ್ ಅಂತ ಹೇಳುವಂಥದ್ದು. ಸೊ ಓವರ್ ಆಲ್ ಏನು, ಆಕ್ಸಿಡೆಂಟ್ಸ್ಗೆ, ರೋಡ್ ಆಕ್ಸಿಡೆಂಟ್ಸ್ಗೆ ಒಂದೇ ಕಾರಣ ಅಲ್ಲ, ಯಾವಾಗಲೂ ಒಂದು ಸ್ಪೀಡಿಂಗ್ ಅಂತ ಅಲ್ಲ. ಕೆಲವೊಂದು ಸಲ, ಎಷ್ಟೋ ಸಲ ಬೆಳಗ್ಗೆ 4 ಗಂಟೆ ಜಾವದಲ್ಲಿ ಎಷ್ಟೋ ಆಕ್ಸಿಡೆಂಟ್ಸ್ಗಳಾಗ್ತವೆ. ಯಾಕೆ? ಸ್ವಲ್ಪ ಆ ಒಂದು ಮೈಂಡ್ಲೆಸ್ ಡ್ರೈವಿಂಗ್ ಅಂತ ಆಗುತ್ತೆ. ಆ ಮನಸ್ಸು ಸರಿಯಾಗಿ ಆ ನಿದ್ದೆ ಬರುವಂಥ ಟೈಮ್ ಅದು ಬೆಳಗಿನ ಜಾವ. ಕಂಟಿನ್ಯೂಸ್ ಡ್ರೈವಿಂಗ್ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಕಣ್ಣು ನಿದ್ರೆ ಬರುವಂತಹ ಆ ಪರಿಸ್ಥಿತಿ ಬಂದರೆ ಆವಾಗ ಇಟ್ 1 ಸೆಕೆಂಡ್ ಸಾಕು. ಜಸ್ಟ್ ಒಂದು ಸ್ಪೀಡಲ್ಲಿ ಹೋಗ್ತಾ ಇರುವಾಗ ಗಾಡಿ ಜಸ್ಟ್ ಒಂದು ಸ್ಮಾಲ್ ಡಿವಿಯೇಷನ್ ಇದ್ರೂ ಸಾಕು. ಸೊ ಅದಕ್ಕೋಸ್ಕರ ಕೆಲವೊಂದು ವೆಹಿಕಲ್ ಮಾಡಿಫಿಕೇಷನ್ಸ್ ಮಾಡಬಾರ್ದು.
ಕೆಲವೊಂದ್ಸಲ ಏರ್ ಬ್ಯಾಗ್ಸ್ ಇರುತ್ತೆ. ಫಸ್ಟ್ ಎದುರಿಗೆ ಯಾವುದೋ ಬುಲ್ ಬಾರ್ಸ್ ಅಂತ ಹಾಕ್ತಾರೆ. ನಾವು ದಟ್ಸ್ ಅ ಟ್ರೆಂಡ್ ಫ್ಯಾನ್ಸಿ ಆಗಿ. ಸೊ ಇಟ್ ಮೇ ಸಮ್ಟೈಮ್ಸ್ ಹೇಳ್ತಾರೆ ಅದು ವೆರಿ ಸೇಫ್ಟಿ ಅಂತ. ಆದರೆ ಕೆಲವೊಂದ್ಸಲ ಆ ಯಾವುದೋ ಒಂದು ಏರ್ ಬ್ಯಾಗ್ ಓಪನ್ ಆಗದೆ ಇರಲಿಕ್ಕೆ ಅದು ಕೂಡ ಕಾರಣ ಆಗತ್ತೆ. ಸೊ ನಾವು ಕೆಲವೊಂದು ನಮ್ಮ ವೆಹಿಕಲನ್ನು ಮಾಡಿಫಿಕೇಶನ್ ಮಾಡುವಾಗ ಹೇಗೆ ಯಾವ ರೀತಿ ಇಂಪ್ಯಾಕ್ಟ್ ಆಗ್ಬೋದು, ಯಾಕೆ ಆ ಒಂದು ಪರ್ಟಿಕ್ಯುಲರ್ ಮಾಡಿಫಿಕೇಶನ್ ಮಾಡಬಾರ್ದು ಅಂತ ಹೇಳಿದರು, ಟ್ರಾಫಿಕ್ ಆ್ಯಕ್ಟಲ್ಲಿ ಮೋಟಾರ್ ವೆಹಿಕಲ್ಸ್ ಆ್ಯಕ್ಟಲ್ಲಿ ಏನಾದರೂ ಆ ಕಾರಣ ಇತ್ತಾ ಈ ಥರ ಮಾಡಬಾರ್ದು ಅಂತ, ಅದನ್ನು ನಾವು ಫಸ್ಟು ಕಂಡು ಹಿಡ್ಕೊಳ್ಬೇಕು. ಯಾಕಂದರೆ ಲೀಗಲ್ ಅಡಾಪ್ಟೇಷನ್, ಲೀಗಲ್ ಮಾಡಿಫಿಕೇಶನ್, ಈಗ ಸಣ್ಣ ಪೇಂಟ್ ಎಲ್ಲ ಸ್ವಲ್ಪ ಚೇಂಜ್ ಮಾಡುವಂಥದ್ದು ಅಥವಾ ಟೈರ್ಸ್ ಕೆಲವೊಂದು ಸಲ ಚೇಂಜ್ ಮಾಡ್ತಾರೆ, ದ್ಯಾಟ್ಸ್ ಆಲ್ ಪರ್ಮಿಸಿಬಲ್. ಆದರೆ ಎಕ್ಸ್ಟ್ರಾ ವಿಡ್ತ್ ಟೈರ್ಸ್ಗಳನ್ನು ಹಾಕ್ತಾರೆ. ಅಗೇನ್ ದೆರ್ ವಾಸ್ ಇನ್ಸಿಡೆಂಟ್ ದ್ಯಾಟ್ ಒನ್ ಕಾರ್ ವಾಸ್ ಫೈನ್ಡ್, 50,000 ತನಕ ಫೈನ್ ಆಯಿತು ಜಸ್ಟ್ ಒಂದು ಇದು ಕಾರ್ನ ಟೈರ್ ಎಕ್ಸ್ಟ್ರಾ ವಿಡ್ತ್ ಕಾರ್ ಟೈರ್ ಚೇಂಜ್ ಮಾಡಿದ್ದಕ್ಕೆ. ಸೊ ಇದೆಲ್ಲ ಕೂಡ ನ್ಯಾಷನಲ್ ಕ್ರೈಮ್ಸ್ ರೆಕಾರ್ಡ್ಸ್ ಬ್ಯೂರೋ, ಇದರಲ್ಲಿ ನಾವು ನೋಡಿ ಪ್ರತಿ ವರ್ಷ ಆಗುವಂತಹ ಈ ಆಕ್ಸಿಡೆಂಟ್ ಕೇಸಸ್ಗಳು ಅಥವಾ ಯಾವುದೇ ಕ್ರೈಮ್ ರಿಪೋರ್ಟ್ ಆದರೂ ಸಹ ಈ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋದಲ್ಲಿ ನಾವು ಕಾಣ್ತೇವೆ. ಸೊ ಇದರಲ್ಲಿ ನೋಡಿ ಪ್ರತಿ ವರ್ಷ 2021ರಲ್ಲಿ 4,03,116 ರೋಡ್ ಆಕ್ಸಿಡೆಂಟ್ಗಳಾದವು ಆಲ್ ಓವರ್ ಇಂಡಿಯಾ. ಆ್ಯಂಡ್ ಇಟ್ ಕಾಸ್ಟ್ ಅಬೌಟ್ 1,50,000 ಅಷ್ಟು ಜನ ತೀರ್ಕೊಂಡ್ರು. ಸೊ ಇಟ್ಸ್ ನಾಟ್ ಅ ವೆರಿ ಸ್ಮಾಲ್ ಅಮೌಂಟ್, ನಾಟ್ ಎಟ್ ಆಲ್ ಅ ಸ್ಮಾಲ್ ಅಮೌಂಟ್, ಖಂಡಿತವಾಗಿಯೂ ಸ್ಮಾಲ್ ಅಮೌಂಟ್ ಅಲ್ವೇ ಅಲ್ಲ. ಆದರೆ ದಿಸ್ ಕ್ಯಾನ್ ಬಿ ಸ್ಟಾಪ್ಡ್. ಇಷ್ಟು ಒಂದು ಅಮೌಂಟ್, ಈ ಒಂದು ಪ್ರಮಾಣವನ್ನು ಕಮ್ಮಿ ಮಾಡ್ತಾ ಹೋಗ್ಬೋದು. ಸೊ ನೋಡಿ ಕೆಲವೊಂದು, ಈಗ ನಾನು ಅದೇ ನಮ್ಮ ಆ್ಯಕ್ಚುಯಲ್ ಟಾಪಿಕ್ಗೆ ಬರೋಣ. ಕೆಲವೊಂದು ಹ್ಯಾಂಡ್ಸ್ ಫ್ರೀ ಡ್ರೈವಿಂಗ್ ಅಂತ ನಾವು ನೋಡ್ತೇವೆ ಮೋಟಾರ್ ವೆಹಿಕಲ್ಸ್ ಆ್ಯಕ್ಟಲ್ಲಿ. ವೆದರ್ ದಿಸ್ ಇಸ್ ಪರ್ಮಿಸಿಬಲ್, ಡಿಸ್ಟ್ರಾಕ್ಷನ್ ಫ್ರೀ ಡ್ರೈವಿಂಗ್ ಅಂತ, ರಸ್ತೆಯಲ್ಲಿ ಹೋಗುವಾಗ ಡ್ರೈವ್ ಮಾಡ್ತಾ ಹೋಗುವಾಗ ಮೊಬೈಲಲ್ಲಿ ಕಾಲ್ ಮಾಡ್ಕೊಂಡು ಮಾತಾಡಬಾರ್ದು ಅಂತ ಇದೆ. ಆಫ್ ಕೋರ್ಸ್ ಅದು ಇಟ್ ಅಮೌಂಟ್ಸ್ ಟು ರ್ಯಾಶ್ ಆ್ಯಂಡ್ ನೆಗ್ಲಿಜೆಂಟ್ ಡ್ರೈವಿಂಗ್. ಸೊ ನೀವೇನು ಮಾಡ್ತೀರಿ, ಬ್ಲೂಟೂತ್ ಹಾಕ್ಕೊಳ್ತೀರಿ ಅಥವಾ ಯಾವುದಾದ್ರೂ ಈ ಸ್ಪೀಕರ್ ಹಾಕ್ಕೊಳ್ತೀರಿ. ವೆದರ್ ದಿಸ್ ಇಸ್ ಪರ್ಮಿಸಿಬಲ್. ಸೊ ರ್ಯಾಶ್ ಆ್ಯಂಡ್ ನೆಗ್ಲಿಜೆನ್ಸ್ ಡಸ್ ನಾಟ್ ಅಮೌಂಟ್ ಟು ಹೋಲ್ಡಿಂಗ್ ದಿ ಮೊಬೈಲ್ ಇನ್ ಹ್ಯಾಂಡ್. ಇಟ್ ಆಲ್ಸೋ ಅಮೌಂಟ್ಸ್ ಟು ಇಫ್ ಯು ಆರ್ ಡಿಸ್ಟ್ರಾಕ್ಟೆಡ್ ಫ್ರಮ್ ಡ್ರೈವಿಂಗ್. ನೀವು ಮಾತಾಡ್ತಾ ಡ್ರೈವ್ ಮಾಡ್ತಾ ಇದ್ರೆ ಕ್ಯಾನ್ ಯು ಫುಲ್ಲಿ ಕಾನ್ಸಂಟ್ರೇಟ್ ಆನ್ ಡ್ರೈವಿಂಗ್? ನೋ, ಇಟ್ ಈಸೆಂಟ್. ಸೊ ಅದು ಕೂಡ ಡಿಸ್ಟ್ರಾಕ್ಷನ್ ಫ್ರೀ ಡ್ರೈವಿಂಗ್ಗೆ. ನೀವು ಮೊಬೈಲಲ್ಲಿ ಹೀಗೆ ಮಾತಾಡ್ತಾ ಇಲ್ಲ ಅಂತ ಹೇಳ್ಕೊಂಡು ಈ ಸ್ಪೀಕರಲ್ಲಿ ಮಾತಾಡ್ತಾ ಇದ್ರೆ ಅದು ಕೂಡ ಒಫೆನ್ಸ್ ಆಗತ್ತೆ. ಸೊ ಇದೆಲ್ಲ ಕೆಲವೊಂದು ಮಿಥ್ಯೆಗಳು. ನಾವು ಏನು ತಿಳ್ಕೊಳ್ತೇವೆ, ಹೀಗೆ ಮೊಬೈಲ್ ಹಿಡ್ಕೊಳ್ದಿದ್ರೆ ಆವಾಗ ಐ ಮೇ ನಾಟ್ ಬಿ ಲಯಬಲ್ ಅಂತ ಹೇಳುವಂಥ ಒಂದು ಸಾಮಾನ್ಯ ಮಿಥ್ಯೆ ಇರತ್ತೆ. ಬಟ್ ದ್ಯಾಟ್ ಈಸ್ ನಾಟ್ ಟ್ರೂ. ಅದು ವಿಷಯ ಸತ್ಯ ಅಲ್ಲ. ಸೊ ಈ ಡಿಸ್ಟ್ರಾಕ್ಷನ್ ಫ್ರೀ ಡ್ರೈವಿಂಗ್ ಹೇಳುವಂಥದ್ದನ್ನು ಆದಷ್ಟು ಕಾರ್ ಡ್ರೈವಿಂಗ್ ಮಾಡುವಾಗ ಯಾವುದೇ ರೀತಿಯ ಕಾಲ್ ಅಟೆಂಡ್ ಮಾಡಬಾರ್ದು. ಅರ್ಜೆಂಟ್ ಕಾಲ್ ಬಂದರೆ ರಸ್ತೆಯಲ್ಲಿ ಕಾರನ್ನು ನಿಲ್ಲಿಸಿ ಆಮೇಲೆ ಕಾಲ್ ಅಟೆಂಡ್ ಮಾಡಬೇಕು. ಹಾಗೆ ಇನ್ನು ಕೆಲವರಿಗೆ ಬಹಳ ಒಂದು ಅರ್ಜೆಂಟ್ ಮೆಸೇಜಸ್ಗೆ ಆನ್ಸರ್ ಮಾಡುವಂಥದ್ದು, ರಿಪ್ಲೈ ಮಾಡುವಂಥದ್ದು. ಸೊ ದಟ್ಸ್ ಮೋಸ್ಟ್ ಡೇಂಜರಸ್. ಈ ಕಾಲ್ ಆದರೂ ಪರವಾಗಿಲ್ಲ, ಆದರೆ ಮೆಸೇಜಸ್ ಮಾಡುವಾಗ ಕಂಪ್ಲೀಟ್ ನಮ್ಮ ಕಣ್ಣು ಸ್ಕ್ರೀನ್ ಮೇಲೆ ಹೋಗುತ್ತೆ, ಎದುರಿನ ಒಂದು ರಸ್ತೆ ಮೇಲೆ ಇರೋದಿಲ್ಲ. ಮತ್ತು ಏನಾಗುತ್ತೆ, ಸ್ಪೀಡ್ ಆಗ್ತಾ ಹೋದಾಗೆ ಆ ಡ್ರೈವರ್ನ ವಿಷನ್ ಇಟ್ ಬಿಕಮ್ಸ್ ನ್ಯಾರೋ ಆಗ್ತಾ ಹೋಗುತ್ತೆ. he will be unable to see the side angles. So it's scientifically given. ಸ್ಪೀಡ್ ಆಗ್ತಾ ಜಾಸ್ತಿ ಸ್ಪೀಡ್ ಆಗ್ತಾ ಒಂದು ಡ್ರೈವಿಂಗ್. ಸೊ ಅಂಥ ಟೈಮಲ್ಲಿ ಯಾವುದಾದ್ರೂ ಕಾಲ್ ಬಂತು ಅಂತ ಮೊಬೈಲ್ ನೋಡುವಂಥದ್ದು ಅಥವಾ ಯಾವುದಾದ್ರೂ ಮೆಸೇಜ್ ಬಂತು ಅಂತ ನೋಡುವಂಥದ್ದು, ಇಟ್ಸ್ ಅ ವೆರಿ ಡೇಂಜರಸ್ ಆ್ಯಕ್ಟ್. ಇನ್ ಅ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಇಟ್ ಮೇ ಕಾಸ್ ಡೆತ್. ಓಕೆ, ಸ್ಪಾಟ್ ಡೆತ್ ಆಗುವಂಥ ಚಾನ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿಯ ಯಾವುದೇ ರೀತಿಯ ಒಂದು ಒಫೆನ್ಸ್ ಹೌದು, ಆದರೆ ಇಟ್ ವಿಲ್ ಆಲ್ಸೋ ಅಮೌಂಟ್ ಟು ಅವರ್ ನಮ್ಮ ಲೈಫನ್ನು ತೆಗೆಯುವಂಥದ್ದು. ಸೊ ಇಟ್ ಮೇ ಹ್ಯಾಪನ್ ಟು ಎನಿ ಒನ್. ನಮ್ಗಾಗಲಿಕ್ಕಿಲ್ಲ ಹೇಳುವಂಥ ಒಂದು ಸಾಮಾನ್ಯದ ಒಂದು ಏನು ಹೇಳ್ತಾರೆ ಅಭಿಪ್ರಾಯ ನಮಗಿರತ್ತೆ. ಬಟ್ ನೋ, ಇಟ್ ಮೇ ಹ್ಯಾಪನ್ ಟು ಅಸ್ ಓನ್ಲಿ. ನಾವು ಜಸ್ಟ್ ಸ್ಕೂಟರ್ ಡ್ರೈವ್ ಮಾಡುವಾಗ ಜಸ್ಟ್ ಒಂದು ಕೆಲವೊಂದ್ಸಲ ಏನಾಗುತ್ತೆ, ಸ್ಕೂಟ್ರಲ್ಲಿ ಹೋಗ್ತಾ ಇರುವಾಗ ಸಹ ಹಿಂದೆಯಿಂದ ಬಂದು ಯಾರಾದರೂ ಗುದ್ದುಬಿಡ್ತಾರೆ. ಫಾರ್ ನೋ ಫಾಲ್ಟ್ ಆಫ್ ಅಸ್. ನಾವು ಏನು ತಪ್ಪು ಮಾಡದಿದ್ರು ಸಹ, ಈವನ್ ಇಫ್ ವಿ ಆರ್ ಫಾಲೋಯಿಂಗ್ ಆಲ್ ಕೈಂಡ್ ಆಫ್ ಟ್ರಾಫಿಕ್ ರೂಲ್ಸ್ ಆಲ್ಸೋ. ಸೊ ಇಟ್ಸ್ ವೆರಿ ನೆಸಸರಿ ಟು ಮೇಂಟೈನ್ ಅ ಪರ್ಟಿಕ್ಯುಲರ್ ಡಿಸ್ಟೆನ್ಸ್. ಕೆಲವೊಂದು ಅದಕ್ಕೋಸ್ಕರ ಟ್ರಾಫಿಕ್ ರೂಲ್ಸ್ ಕೆಲವೊಂದು ಈ ಟ್ವಿಟರಲ್ಲಿರುತ್ತೆ,
ಬೇರೆ ಬೇರೆ ಸ್ಟೇಟ್ ಅಥಾರಿಟೀಸ್ ಅವರೆಲ್ಲರೂ ಕೂಡ ದೇ ಹ್ಯಾವ್ ದೇರ್ ಓನ್ ಟ್ವಿಟರ್, ಇನ್ಸ್ಟಾಗ್ರಾಮ್ಸ್. ಸೊ ದೇ ವಿಲ್ ಬಿ ರೆಗ್ಯುಲರ್ಲಿ ಪೋಸ್ಟಿಂಗ್ ಅಬೌಟ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸೇಫ್ ಡ್ರೈವಿಂಗ್, ಸೇಫ್ ಟ್ರಾಫಿಕ್ ರೂಲ್ಸ್, ವಾಟ್ ಆಲ್ ಯು ಹ್ಯಾವ್ ಟು ಫಾಲೋ, ದೆನ್ ವಾಟ್ ಆರ್ ಆಲ್ ದ ಸಿಂಬಲ್ಸ್, ಅದು ಏನು, ಅದರ ಅರ್ಥ ಏನು. ಈಗ ನಾವು ಎಷ್ಟೋ ಸಲ ನೋಡ್ತೇವೆ, ನಮ್ಗೆ ಎಷ್ಟು ಜನರಿಗೆ ಗೊತ್ತಿದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ, ಆದರೆ ಅಲ್ಲೇನು ಹಾಕಿರ್ತಾರೆ, ರಸ್ತೆಯಲ್ಲಿ ಮಾರ್ಕ್ ಮಾಡಿರ್ತಾರೆ, ಕೆಲವೊಂದ್ಸಲ ಸ್ಟ್ರೇಟ್ ಲೈನ್ ಹಾಕಿರ್ತಾರೆ, ಕೆಲವೊಂದ್ಸಲ ಆ ಜಾಗ ಬಿಟ್ಟು ಬಿಟ್ಟು ಲೈನ್ ಹಾಕಿರ್ತಾರೆ. ಸೊ ಈವನ್ ದ್ಯಾಟ್ ಹ್ಯಾಸ್ ಸರ್ಟನ್ ಮೀನಿಂಗ್. ಈ ಓವರ್ಟೇಕ್ ಮಾಡಲಿಕ್ಕೆ ಅಥವಾ ಲೇನ್ ಚೇಂಜ್ ಮಾಡಲಿಕ್ಕೆ ಇಟ್ ಹ್ಯಾಸ್ ಅ ಮೀನಿಂಗ್ ಫಾರ್ ಈಚ್ ಆ್ಯಂಡ್ ಎವ್ರಿ ಲೈನ್ ವಿಚ್ ದೇ ಡ್ರಾ. ಅಥವಾ ಕೆಲವೊಂದು ಡೇಂಜರಸ್ ವೆಹಿಕಲ್ಸನ್ನು ತೊಗೊಂಡು ಹೋಗುವಾಗ ಅದಕ್ಕೆ ಒಂದು ರೂಲ್ಸ್ ಇದೆ. ಸೊ ಪ್ರತಿಯೊಂದಕ್ಕೂ ರೂಲ್ಸ್ ಇದೆ, ಬಟ್ ಹೌ ಮಚ್ ವಿ ನೋ ದೆಮ್, ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಆ ನಿಟ್ಟಿನಲ್ಲಿ ಈ ಡಿಸ್ಟ್ರಾಕ್ಷನ್ ಫ್ರೀ ಡ್ರೈವಿಂಗ್ ಹೇಳುವಂಥದ್ದು, even this is dangerous only, this amounts to dangerous driving, rash and negligent driving, which will become punishable under Motor Vehicles Act. ಆಮೇಲೆ ಯಾವ ಸೆಕ್ಷನ್ ಅಂತ ಆಮೇಲೆ ಲಾಸ್ಟಿಗೆ ನೋಡೋಣ. ಹಾಗೆ ಇನ್ನೊಂದು, ಸಣ್ಣ ಸಣ್ಣ ಮಕ್ಕಳನ್ನ ಕರ್ಕೊಂಡು ನಾವು ಹೋಗ್ತೇವೆ, ಟ್ರಿಪಲ್ ರೈಡಿಂಗ್ ನಾವು 2 ವೀಲರ್ಸ್ ಮೋಟರ್ ಸೈಕಲ್, ಕೆಲಸಲ 4 ಜನ ಕೂಡ ಆಗ್ತಾರೆ, ಗಂಡ ಹೆಂಡತಿ 2 ಮಕ್ಕಳು. ಸೊ ಈವನ್ ದಿಸ್ ಇಸ್ ನಾಟ್ ಅ ವೆರಿ ಸೇಫ್ ಡ್ರೈವಿಂಗ್. ಈ ಥರ ಅದು ಹೆಲ್ಮೆಟ್ ಇಲ್ಲದೆ ಟ್ರಾವೆಲ್ ಮಾಡ್ತಾ ಇದ್ರೆ ಮೋಟರ್ ವೆಹಿಕಲಲ್ಲಿ ಏನಾಗುತ್ತೆ, ಸೊ ಇಟ್ಸ್ ಆಲ್ವೇಸ್ ಇಬ್ಬರೇ ಡ್ರೈವ್ ಮಾಡುವಂಥದ್ದು ಪ್ರಿಫರೇಬಲ್. ಆ್ಯಂಡ್ ಟ್ರಿಪಲ್ ರೈಡಿಂಗ್ ಆದರೆ ಒಫೆನ್ಸ್ ಆಗುತ್ತೆ. ಓಕೆ, ಇಟ್ ಬಿಕಮ್ಸ್ ಒಫೆನ್ಸ್. ಬೇರೆ ಬೇರೆ ಸ್ಟೇಟ್ಗೆ ಬೇರೆ ಬೇರೆ ಇದು ಫೈನ್ಸ್ ಇರ್ಬೋದು. ಸ್ಟೇಟ್ಸ್ ಆರ್ ಫ್ರೀ ಟು ಚೇಂಜ್, ಮಾಡಿಫೈ ದಿ ಟ್ರಾಫಿಕ್ ಫೈನ್ಸ್. ಸೊ ನಾವಿಲ್ಲಿ ಬಹಳ ಇನ್ನೊಂದು ನೋಡುವಂಥದ್ದು, ಅಂಡರ್ ಏಜ್ ಡ್ರೈವಿಂಗ್. ವೆನ್ ಇಟ್ಸ್ ಕಮ್ಸ್ ಟು ಡ್ರೈವಿಂಗ್, ಏಜ್ ಮ್ಯಾಟರ್ಸ್. ಕೆಲವೊಂದು ಮಕ್ಕಳು 16 ವರ್ಷ, ಈಗ ನಾರ್ಮಲ್ ಆಗಿ 16 ವರ್ಷಕ್ಕೆ PUC SSLC ಆಗ್ತಾರೆ, ನೆಕ್ಸ್ಟು 11th 12th ಕಾಲೇಜಿಗೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ಕೊಳ್ಳೆ ಎಷ್ಟೋ ಜನ ದೇ ವಾಂಟ್ ಟು ಗೋ ಆನ್ ಸ್ಕೂಟರ್, ವೆಹಿಕಲ್, ಬೈಕ್. ಎವ್ರಿ ಒನ್ ನೋಸ್ 18 years ಇಸ್ ದಿ ಏಜ್. 18 years ಲೈಸೆನ್ಸ್ ಇಲ್ಲದೆ ಡ್ರೈವ್ ಮಾಡಲಿಕ್ಕಿಲ್ಲ. ಆದರೂ ಸ್ಟಿಲ್ ಕೆಲವೊಂದ್ಸಲ ಮಕ್ಕಳು ಸ್ಕೂಟರ್ನ ತರುವಂಥದ್ದು ಕಾಲೇಜ್ ಅಥಾರಿಟೀಸ್, ಸ್ಕೂಲ್ ಅಥಾರಿಟೀಸು ನೋಡಿರ್ತಾರೆ, ಪೇರೆಂಟ್ಸು ನೋಡಿರ್ತಾರೆ. ಬಟ್ ಇಟ್ಸ್ ನಾಟ್ ಅ ಮ್ಯಾಟರ್, ಅಂದರೆ ಅಂಥ ದೊಡ್ಡ ವಿಷಯ ಅಲ್ಲ ಅಂತ ದೇ ಮೇ ನೆಗ್ಲೆಕ್ಟ್ ಆರ್ ದೇ ಮೇ ನಾಟ್ ಸೇ ಎನಿಥಿಂಗ್. ಬಟ್ ಇಟ್ ಈಸ್ ಅ ಒಫೆನ್ಸ್ ಓನ್ಲಿ. ಒಂದೇ ಒಂದು ವಿಷಯದಲ್ಲಿ 16 years ಅಬವ್ ಅವರು ಪಬ್ಲಿಕಲ್ಲಿ ಡ್ರೈವ್ ಮಾಡ್ಬೋದು. ಯಾವುದಕ್ಕೆ ಅಂದರೆ ಇಟ್ ಡಿಪೆಂಡ್ಸ್ ಅಪಾನ್ ದಿ CC ಆಫ್ ದಿ ಬೈಕ್. 50 cc ಬೈಕ್ಗಿಂತ ಕಮ್ಮಿ ಇದ್ದರೆ ಆವಾಗ 16 ವರ್ಷಕ್ಕಿಂತ ಜಾಸ್ತಿ 16ರಿಂದ 18 ವರ್ಷದೊಳಗಿನ ಮಕ್ಕಳು ಸಹ ಡ್ರೈವ್ ಮಾಡ್ಬೋದು. ಅದರ್ವೈಸ್ ವಿತೌಟ್ 18 years ಲೈಸೆನ್ಸ್ ಇಲ್ಲದೆ ಡ್ರೈವ್ ಮಾಡಲಿಕ್ಕಿಲ್ಲ. ಇವನ್ ಪೇರೆಂಟ್ಸ್ ಆರ್ ಪನಿಷಬಲ್. ಯಾರು ಪೇರೆಂಟ್ಸ್, ಇಫ್ ದೇ ಆರ್ ಅಲೋವಿಂಗ್, ಪೇರೆಂಟ್ಸ್ ಅಂತ ಅಲ್ಲ, ಎನಿ ಒನ್ ಹೂ ಈಸ್ ಅಲೋವಿಂಗ್ ಅನ್ಅಥರೈಸ್ಡ್ ಪರ್ಸನ್ ಟು ಡ್ರೈವ್ ಆರ್ ದ ಮೈನರ್ಸ್ ಟು ಡ್ರೈವ್, ಇವನ್ ದೇ ಆರ್ ಪನಿಷಬಲ್. ಸಮ್ಟೈಮ್ಸ್ ಏನಾಗುತ್ತೆ, ಇಟ್ ಮೇ ಅಮೌಂಟ್ ಟು ಸಸ್ಪೆನ್ಷನ್ ಆಫ್ ಲೈಸೆನ್ಸ್ ಕೂಡ ಸಸ್ಪೆಂಡ್ ಆಗುವಂಥ ಚಾನ್ಸ್ ಇರುತ್ತೆ. ಈಗ ಹೊಸ ರೀತಿ ಪನಿಷ್ಮೆಂಟ್ ಹೇಳಿದ್ದಾರೆ, ಕಮ್ಯುನಿಟಿ ಸರ್ವಿಸ್. ನೀವು ಕಮ್ಯುನಿಟಿಗೆ ಸರ್ವಿಸ್ ಮಾಡಬೇಕು ವಿತೌಟ್ ಪೇಮೆಂಟ್, ಅದೊಂದು ಫಾರ್ಮ್ ಆಫ್ ದಿ ಪನಿಷ್ಮೆಂಟ್. ಲೈಸೆನ್ಸ್ ಎಲ್ಲ ಸಸ್ಪೆಂಡ್ ಆದರೆ ಕೆಲವೊಂದು ಸ್ಟೇಟಲ್ಲಿ ಇಂಪ್ಲಿಮೆಂಟ್ ಆಗಿದೆ, ಕೇರಳದಲ್ಲಿ ಇಂಪ್ಲಿಮೆಂಟ್ ಆಗಿದೆ ಇದೆಲ್ಲ. ಸೊ ಅದೆಲ್ಲ ಕೂಡ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಹೇಳೋದಕ್ಕಿಂತ ಆ್ಯಕ್ಚುಲ್ ಪ್ರಾಕ್ಟಿಕಲ್ ಫ್ಯಾಕ್ಟ್ಸ್ ವಿಚ್ ಆರ್ ಬೀಯಿಂಗ್ ಈಗ ಆಗ್ತಾ ಇರುವಂಥದ್ದು. ಓಕೆ, ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಹೇಳುವಂಥದ್ದು, ಅದ್ರ ಬಗ್ಗೆ ಕೂಡ ಈಗ ಹೊಸದಾಗಿ ಇದು ಮಾಡ್ತಾ ಇದ್ದಾರೆ. ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಅಂದರೆ ಏನು? ವಾಟ್ ಡು ಮೀನ್ ಬೈ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ? ಈಗ ನಾವು ಬೆಂಗಳೂರು ಅಥವಾ ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ಹೋಗೋದಾದರೆ ಮೆಟ್ರೋ, ನಮಗೆ ಅಲ್ಲಿ ಮನೆ ಹತ್ತಿರದಲ್ಲಿ ಮೆಟ್ರೋ ಸ್ಟೇಷನ್ ಇದೆ, ಮೆಟ್ರೋ ಹತ್ತುತ್ತೇವೆ. ಆಮೇಲೆ ಮೆಟ್ರೋ ಆ ಡೆಸ್ಟಿನೇಷನ್ ಸ್ಟಾಪ್ ರೀಚ್ ಆಗುತ್ತೆ, ಆ ಸ್ಟಾಪಲ್ಲಿ ಅಲ್ಲಿಂದ ಇಳ್ಕೊಂಡು ದೆನ್ ಹೌ ಡು ವಿ ರೀಚ್ ಅವರ್ ಡೆಸ್ಟಿನೇಷನ್ ಪಾಯಿಂಟ್? ನಮ್ಮ ಡೆಸ್ಟಿನೇಷನ್ ಪಾಯಿಂಟನ್ನು ನಾವು ಹೇಗೆ ರೀಚ್ ಆಗ್ತೇವೆ, ಹೇಗೆ ಹೋಗ್ತೇವೆ, ಅದು ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಅಂತ ಹೇಳುವಂಥದ್ದು. ಸೊ ಅದನ್ನು ಕೂಡ ಅಡ್ರೆಸ್ ಮಾಡಲಿಕ್ಕೆ ಮೋಟರ್ ವೆಹಿಕಲ್ಸ್ ಆ್ಯಕ್ಟ್ ಟ್ರೈ ಮಾಡ್ತಾ ಇದೆ. ಹೇಗೆ ದೇರ್ ಆರ್ ಲಾಟ್ಸ್ ಆಫ್ ಈ ಸರ್ವೆ ಮಾಡಿದ್ದಾರೆ, ಡಿಫ್ರೆಂಟ್ ಪ್ರಾಜೆಕ್ಟ್ಸ್ ಮಾಡಿದ್ದಾರೆ, ಹೇಗೆ ಬೇರೆ ಬೇರೆ ಸಿಟೀಸಲ್ಲಿ ಈ ಒಂದು, ಯಾಕೆಂದರೆ ಯು ಕ್ಯಾನ್ ಟೇಕ್ ಐದರ್ ಟ್ಯಾಕ್ಸಿ, ಐದರ್ ಆಟೋ, ಐದರ್ ಅನದರ್ ಬಸ್, ಹೀಗೆ ಬೇರೆ ಬೇರೆ ರೀತಿ ಮೆಥಡ್ ಇದೆ. ಸೊ ಅದನ್ನು ಸುಲಭ ಮಾಡಬೇಕು ಹೇಳುವಂಥ ಕಾರಣಕ್ಕೆ ಈ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಹೇಳುವಂಥ ಆ ಒಂದು ಕಾನ್ಸೆಪ್ಟು ಅದು ಕೂಡ ಈಗ ಪ್ರಚಲಿತದಲ್ಲಿದೆ. ನೆಕ್ಸ್ಟ್, ಟೆಕ್ಸ್ಟ್, ಟ್ವೀಟ್ ಆ್ಯಂಡ್ ಟಾಕ್ ಲೇಟರ್. ಯುವರ್ ಫಸ್ಟ್ ಪ್ರಯಾರಿಟಿ ಶುಡ್ ಬಿ ಟು ಡ್ರೈವ್ ಸೇಫ್. ಸೊ ಇದು ನಾನು ಆವಾಗಲೇ ಹೇಳಿದಾಗೆ, ನಾವು ಯಾವಾಗಲೂ ಈ ಮೊಬೈಲಲ್ಲಿ ಮಾತಾಡೋದಕ್ಕಿಂತ ನಮ್ಮ ಕಣ್ಣಿನ ಒಂದು ದೃಷ್ಟಿ ಡ್ರೈವಿಂಗ್ ಬಿಟ್ಟು ಮೊಬೈಲ್ ಕಡೆ ಹೋದರೆ ಅದರಷ್ಟು ಡೇಂಜರಸ್, ನಮಗೂ ಡೇಂಜರಸ್, ನಮ್ಮ
ಯಾರು ಪ್ಯಾಸೆಂಜರ್ಸ್ ಇರ್ತಾರೆ ಅವರಿಗೂ ಡೇಂಜರಸ್, ಹಾಗೆ ಉಳಿದಂತಹ ಒಂದು ಎದುರು ಬರುವಂತಹ ಗಾಡಿ ಎಷ್ಟೋ ಜನರ ಲೈಫನ್ನು ತಗೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಸೊ ವೆರಿ ವೆರಿ ಡೇಂಜರಸ್ ಥಿಂಗ್. ಸೊ ಫಸ್ಟ್ ಪ್ರಯಾರಿಟಿ ಯಾವಾಗಲೂ ಸೇಫ್ ಡ್ರೈವಿಂಗ್ಗೆ ಮಾತ್ರ ಇರಬೇಕು. ನೆಕ್ಸ್ಟ್ ಇದು ಇನ್ನೊಂದು, ಡು ನಾಟ್ ಡ್ರಿಂಕ್ ಆ್ಯಂಡ್ ಡ್ರೈವ್, ಇಟ್ಸ್ ಅ ಪನಿಷಬಲ್ ಅಫೆನ್ಸ್ ಆ್ಯಂಡ್ ಲೀಡ್ಸ್ ಟು ಲಾಸ್ ಆಫ್ ಲೈಫ್. ಇದು ಕೂಡ ಪನಿಷ್ಮೆಂಟ್ ಇದೆ. ಈ ಥರ ಇಲ್ಲಿ ಪೋಸ್ಟರ್ಸ್ಗಳೆಲ್ಲವೂ ಕೂಡ ಎಲ್ಲ ಈಗ ದಿಸ್ ಇಸ್ ದಿ ಪೋಸ್ಟರ್ ಆಫ್ ಕರ್ನಾಟಕ ಸ್ಟೇಟ್ ರೋಡ್ ಸೇಫ್ಟಿ ಅಥಾರಿಟಿ. ಹಾಗೆ ಹಲವಾರು ಎಲ್ಲ ಸ್ಟೇಟ್ಸ್ಗಳು ಕೂಡ ಅವರ ಒಂದು ಬ್ಯಾನರಲ್ಲಿ ದೇ ವುಡ್ ಬಿ ಪಬ್ಲಿಷಿಂಗ್ ದೀಸ್ ಕೈಂಡ್ ಆಫ್ ಪೋಸ್ಟರ್ಸ್. ಸೊ ಜಸ್ಟ್ ಅದ್ರ ಮೇಲೆ ಒಂದು ಕಣ್ಣು ಹಾಯಿಸಿ, ಆವಾಗ ಹೊಸ ವಿಷಯಗಳು ಕೂಡ ಸಿಗ್ತವೆ. ಯಾವುದು ಒಫೆನ್ಸ್, ಸೊ ಡ್ರಿಂಕ್ ಆ್ಯಂಡ್ ಡ್ರೈವ್ ಇಸ್ ಅ ಪನಿಷಬಲ್ ಒಫೆನ್ಸ್ ಎಲ್ರಿಗೂ ಗೊತ್ತು. ಆದರೆ ನಾವು ಎಷ್ಟು ಸಲ ಫಾಲೋ ಮಾಡ್ತೇವೆ, ಎಷ್ಟು ಸಲ ನಮಗೆ ಆ ಒಂದು ಒಫೆನ್ಸ್ ಕೆಲವೊಂದು ಸಲ ನಾವು ಆಗಿರುವಂಥದ್ದು ನೋಡಿದ್ದೇವೆ. ಬಿಕಾಸ್ ಟ್ರಾಫಿಕ್ ಪೊಲೀಸ್ ದೇ ಆರ್ ದೇರ್ ಜಾಬ್ ಇಸ್ ಟು ಫೈಂಡ್ ದಿ ಒಫೆನ್ಸ್ ಹೇಳುವಂಥ ಆ ಒಂದು ನಾವು ಮೆಂಟಾಲಿಟಿಗಿಂತ ಇದು ಎಲ್ಲ ಯಾಕೆ ಮಾಡಿದ್ದಾರೆ, ಯಾಕೆಂದರೆ ಈ ರೋಡ್ ಆಕ್ಸಿಡೆಂಟ್ಸು ಎಷ್ಟೋ ಆಗ್ತಾ ಇರುವಂಥದ್ದು. ಕೆಲವೊಂದು ಸಲ ಹೈವೇಸಲ್ಲಿ ರಿಪೀಟೆಡ್ ಪ್ಲೇಸಲ್ಲಿ ಅದೇ ಪ್ಲೇಸಲ್ಲಿ ಅಥವಾ ಅದೇ ಒಂದು, ಯಾಕೆಂದರೆ ಆ ಪ್ಲೇಸಲ್ಲೇ ಕೆಲವೊಂದು ಜಂಕ್ಷನ್ಗಳೆಲ್ಲ ಬರುತ್ತೆ, ಒಂದು 3-4 ರೋಡ್ ಕೂಡುವಂಥ ಜಂಕ್ಷನ್ ಇರುತ್ತೆ, ಅಲ್ಲೂ ಕೂಡ ಇಷ್ಟೇ ರೀತಿಯ ಆಕ್ಸಿಡೆಂಟ್ಸ್ಗಳ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅಲ್ಲಿ ಆದಷ್ಟು ಸಿಗ್ನಲ್ಸ್ ಇರ್ತವೆ ಅಥವಾ ಯಾವುದೋ ಒಂದು ಸೇಫ್ಟಿ ಪ್ರಿಕಾಷನ್ಸ್ಗಳು ಹೇರಿರ್ತಾರೆ. ಸೊ ಅದನ್ನು ವೈಲೇಟ್ ಮಾಡಿದರೆ ಅದು ನಮಗೆ ತೊಂದರೆ ಆಗುತ್ತೆ. ಸೊ ಅದಕ್ಕೋಸ್ಕರ ಇವೆಲ್ಲವನ್ನು ಕೂಡ ಫಾಲೋ ಮಾಡೋದು ಬಹಳ ಮುಖ್ಯ. ಡು ನಾಟ್ ಡ್ರಿಂಕ್ ಆ್ಯಂಡ್ ಡ್ರೈವ್, ಅದರ್ವೈಸ್ ಇಟ್ಸ್ ಅ ಪನಿಷಬಲ್ ಒಫೆನ್ಸ್. ಹಾಗೆ ಇದು ಒಂದು ಸೇಫ್ಟಿ ಬೆಲ್ಟ್ ವೇರ್ ಮಾಡುವಂಥದ್ದು. ಸೊ ನಾವು ಯಾವಾಗಲೂ ಏನು ಮಾಡುವಂಥದ್ದು, ಟ್ರಾಫಿಕ್ ಪೊಲೀಸ್ ಯಾರಾದರೂ ಕಂಡು ಕೂಡಲೇ ಅಥವಾ ಎಲ್ಲಿ ಆ ಸಿಟೀಸಲ್ಲಿ ಸೀಟ್ ಬೆಲ್ಟ್ ಕಂಪಲ್ಸರಿ ವೇರ್ ಮಾಡಬೇಕು ಹೇಳಿದ್ದಾರೆ, ಒಂದು ಡ್ರೈವರ್ ಅವರು ಕಂಪಲ್ಸರಿ ಸೀಟ್ ಬೆಲ್ಟ್ ಹಾಕಬೇಕಾಗತ್ತೆ. ಇನ್ನೊಂದು ಅವ್ರ ಪಕ್ಕದಲ್ಲಿ ಎದುರಿಗೆ ಯಾರು ಕೂತ್ಕೊಂಡಿರ್ತಾರೆ ಅವರು ಕೂಡ ಸೀಟ್ ಬೆಲ್ಟ್ ಹಾಕಬೇಕಾಗತ್ತೆ. ಕೆಲವೊಂದು ಸಿಟೀಸ್ಗಳಲ್ಲಿ ಕಂಪಲ್ಸರಿ ಮಾಡಿರ್ತಾರೆ, ಕೆಲವೊಂದಲ್ಲಿ ಕಂಪಲ್ಸರಿ ಇರೋದಿಲ್ಲ. ಸೊ ಇಟ್ಸ್ ನಾಟ್ ಕಂಪಲ್ಸರಿ ಅಂತ ಹೇಳಿ ಹಾಗೆ ಮಾಡುವಂಥದ್ದಲ್ಲ. ಯಾಕೆಂದರೆ ಸೀಟ್ ಬೆಲ್ಟ್ ಯಾಕೆ ಹಾಕ್ತಾರೆ, ಯಾಕೆಂದರೆ ಒಂದು ಇಂಪ್ಯಾಕ್ಟ್ ಆದಾಗ, ಒಂದು ಆಕ್ಸಿಡೆಂಟ್ ಆದಾಗ ಆ ಕೊಲ್ಯೂಷನ್ ಏನಿರುತ್ತೆ ಅದನ್ನು ಸೀಟ್ ಬೆಲ್ಟ್ ತಡೆಗಟ್ತದೆ. ಅದು ಆ ವ್ಯಕ್ತಿಯನ್ನು ಹೋಗಿ ಅಲ್ಲಿಗೆ ಆ ಗ್ಲಾಸ್ ಪೇನಿಗೆ ಹೋಗಿ ಕೊಲ್ಯೂಡ್ ಆಗುವಂಥದ್ದು, ಡಿಕ್ಕಿ ಹೊಡೆಯುವಂಥದ್ದನ್ನು ಬಹಳಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡ್ತದೆ. ಸೊ ಅದಕ್ಕೋಸ್ಕರ ಸೀಟ್ ಬೆಲ್ಟನ್ನು ಹಾಕುವಂಥದ್ದು ಬಹಳ ಬಹಳ ಅಗತ್ಯ. ಅದು ಸಣ್ಣ ಮಕ್ಕಳಿದ್ರೆ ಅವ್ರಿಗೂ ಕೂಡ ಹಾಕಬೇಕು. ಅವರನ್ನು ಮುಂದ್ಗಡೆ ಕೂರಿಸಿ ನಾವು ಸೀಟ್ ಬೆಲ್ಟ್ ಹಾಕ್ಕೊಂಡು ಕೂತ್ಕೊಳ್ಳುವಂಥದ್ದು ಬಹಳ ಡೇಂಜರಸ್. ಓಕೆ, ಸೊ ಇದು ಒಂದು ಯೂಸ್ ಅ ಸೆಕ್ಯೂರ್ ಡಿವೈಸ್. ಕೆಲವೊಂದ್ಸಲ ಏನಿರುತ್ತೆ, ಕೆಲವೊಂದು ವೆಹಿಕಲ್ಸಲ್ಲೇ ಕೆಲವೊಂದು ಸೇಫ್ಟಿ ಪ್ರಿಕಾಷನ್ಸ್ ಮಾಡಿರ್ತಾರೆ. ಇಫ್ ಯು ಡು ನಾಟ್ ವೇರ್ ಅ ಸೀಟ್ ಬೆಲ್ಟ್ ಇಟ್ ಕೀಪ್ಸ್ ಆನ್ ಬ್ಲಿಂಕಿಂಗ್, ಅದೊಂದು ಸೌಂಡ್ ಬರ್ತಾ ಇರುತ್ತೆ. ಸೊ ಆ ಥರ ವೆಹಿಕಲ್ಸ್ಗಳು ಕೂಡ ಇವೆ. ಆದರೆ ದಿಸ್ ಕೆನಾಟ್ ಬಿ ಅಕ್ಸೆಪ್ಟೆಡ್ ಇನ್ ಎವ್ರಿ ವೆಹಿಕಲ್. ಸೊ ಅದಕ್ಕೋಸ್ಕರ ಹೊಸ ವೆಹಿಕಲ್ಸ್ಗಳಿದ್ದರೂ ಇಫ್ ವಿ ಮೇಕ್ ಅ ಪ್ರಾಕ್ಟೀಸ್, ಇಫ್ ವಿ ಡೂ ಅ ಪ್ರಾಕ್ಟೀಸ್ ಆಫ್ ವೇರಿಂಗ್ ಸೀಟ್ ಬೆಲ್ಟ್ ರೆಗ್ಯುಲರ್ಲಿ, ವೆದರ್ ವಿ ಆರ್ ಎ ಡ್ರೈವರ್ ಆರ್ ವೆದರ್ ವಿ ಆರ್ ಸಿಟ್ಟಿಂಗ್ ನೆಕ್ಸ್ಟ್ ಟು ದ ಡ್ರೈವರ್ ಆರ್ ವಿ ಆರ್ ಸಿಟ್ಟಿಂಗ್ ಬಿಹೈಂಡ್ ಆಲ್ಸೋ. ಸೊ ಬಿಹೈಂಡ್ ಅವರು ಕೂಡ ವೇರ್ ಮಾಡೋದು ಬಹಳ ಕಷ್ಟ. ಇನ್ನು ವೀಲಿಂಗ್, ದಿಸ್ ಈಸ್ ಅ ವೆರಿ ವೆರಿ ಇದು ಯಂಗ್ ಜನ್ರೇಷನಲ್ಲಿ ನಾವು ನೋಡುವಂಥದ್ದು. ವೀಲಿಂಗ್ ಮಾಡ್ತಾರೆ. ದಿಸ್ ಇಸ್ ಆಲ್ ಅನ್ಸೇಫ್ ಡ್ರೈವಿಂಗ್, ರ್ಯಾಶ್ ಆ್ಯಂಡ್ ನೆಗ್ಲಿಜೆಂಟ್ ಡ್ರೈವಿಂಗ್. ನಾವು ಎಷ್ಟೋ ಸಲ ಸ್ಟಂಟ್ಸ್ಗಳನ್ನು ಮಾಡಲಿಕ್ಕೆ ಅದನ್ನು ಒಂದು ಮೇ ಬಿ ಇಟ್ ಮೇ ಬಿ ಅ ಕ್ರೇಜ್ ಅಮಂಗ್ ಯಂಗ್ಸ್ಟರ್ಸ್, ಆದರೆ ದಿಸ್ ಇಸ್ ನಾಟ್ ಸೇಫ್. ಈ ಥರ ವೀಲಿಂಗ್ ಮಾಡುವಂಥದ್ದು ಬಹಳ, ಅನ್ಲೆಸ್ ಇಟ್ಸ್ ಅ ಕೈಂಡ್ ಆಫ್ ಸಮ್ ಸ್ಪೋರ್ಟ್ಸಲ್ಲಿ ಅಥವಾ ಸೂಪರ್ವೈಸ್ಡ್ ಈ ಸ್ಕಿಲ್ಡ್ ಟೆಕ್ನಿಷಿಯನ್ಸ್ ಸ್ಟಂಟ್ ಮೆನ್ ಅವರ ಗೈಡೆನ್ಸಲ್ಲಿ ಮಾಡುವುದಕ್ಕಿಂತ ಹೊರತು ಬೇರೆ ನಾವು ಎಲ್ಲೂ ಮಾಡಬಾರ್ದು. ಸಣ್ಣ ಮಕ್ಕಳು ಮಾಡುವಂಥ ಜಾಸ್ತಿದು ನಾವು ಟಿ ವಿಯಲ್ಲಿ ಎಷ್ಟು ಅಡ್ವರ್ಟೈಸ್ಮೆಂಟ್ಸ್ಗಳನ್ನು ನೋಡ್ತೇವೆ. ಸೊ ಅಡ್ವರ್ಟೈಸ್ಮೆಂಟ್ಸ್ಗಳನ್ನು ನೋಡ್ತಾ ಎಲ್ಲೋ ಒಂದು ಕಡೆ ವೀಲಿಂಗ್ ಮಾಡಿರೋದು ನೋಡ್ತೇವೆ, ಯಾವುದೋ ಒಂದು ಆ್ಯಡ್, ಒಂದು ಡ್ರಿಂಕ್ಸ್ ಆ್ಯಡಲ್ಲಿ. ಅದನ್ನು ನೋಡಿಕೊಂಡು ಈ ಮಕ್ಕಳು ಕೂಡ ಫಾಲೋ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಅಲ್ಲಿ ಸಣ್ಣದಾಗಿ ಬರೆದಿರ್ತಾರೆ, ದಿಸ್ ಸ್ಟಂಟ್ ಶುಡ್ ನಾಟ್ ಬಿ ಪರ್ಫಾರ್ಮ್ಡ್ ಅಂಡರ್ ದಿ ಸೂಪರ್ವೈಸ್ಡ್ ಗೈಡೆನ್ಸ್ ಅಥವಾ ಏನಾದರೂ ಒಂದಿರುತ್ತೆ. ಓಕೆ, ಸೊ ಅದನ್ನು ಮಾಡಲಿಕ್ಕೆ ಹೋಗಲೇಬಾರ್ದು. ವೀಲಿಂಗ್, ದಿಸ್ ಇಸ್ ಆಲ್ಸೋ ಎನ್ ಒಫೆನ್ಸ್. ಇನ್ನು ಪ್ಯಾಸೆಂಜರ್ಸ್, ಓವರ್ ಕ್ರೌಡಿಂಗ್ ಆಫ್ ಈ ಥರ ವೆಹಿಕಲ್ಸ್ ಏನಿರುತ್ತೆ, ಡಿಫ್ರೆಂಟ್ ಟೈಪ್ ಆಫ್ ಕ್ಯಾರೇಜಸ್ ಅಂತ ಇರುತ್ತೆ. ಸ್ಟೇಜ್ ಕ್ಯಾರೇಜ್, ಟ್ರಾನ್ಸ್ಪೋರ್ಟ್ ವೆಹಿಕಲ್, ಗೂಡ್ಸ್ ಕ್ಯಾರೇಜ್. ಸೊ ಇಟ್ ಡಿಪೆಂಡ್ಸ್ ಅಪಾನ್ ಹೌ ಮೆನಿ ನಂಬರ್ ಆಫ್ ಪರ್ಸನ್ಸ್ ಯು ಕ್ಯಾನ್ ಕ್ಯಾರಿ ಹೇಳುವಂಥದ್ದೆಲ್ಲ ಮೋಟರ್ ವೆಹಿಕಲ್ಸಲ್ಲಿ ಆ್ಯಕ್ಟಲ್ಲಿ ಸರಿಯಾಗಿ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ. ಲೈಟ್ ಮೋಟರ್ ವೆಹಿಕಲ್, ಮೀಡಿಯಮ್ ಸೈಜ್ಡ್ ವೆಹಿಕಲ್,
ಎಷ್ಟು ಆಕ್ಸಲ್ ವೇಟ್ ಇದ್ದರೆ ಎಷ್ಟು ಪ್ರಮಾಣದಲ್ಲಿ ವೇಟ್ ಇರಬೇಕು ಮ್ಯಾಕ್ಸಿಮಮ್, ಎಷ್ಟು ವೇಟ್ ಅದು ಭೂಮಿಗೆ ಕೊಡ್ತದೆ, ಇಟ್ ಪಾಸಸ್ ದ್ಯಾಟ್ ವೇಟ್. ಸೊ ಸೈಂಟಿಫಿಕಲಿ ದೇ ಹ್ಯಾವ್ ಸೆಟ್ ಇಷ್ಟಿಷ್ಟು ಇರಬೇಕು ಹೇಳುವಂಥದ್ದೆಲ್ಲ ನಾವು ನೋಡ್ತೇವೆ. ಆದರೆ ಈಗ ರೂರಲ್ ಇದರಲ್ಲಿ ದೇರ್ ಇಸ್ ಲ್ಯಾಕ್ ಆಫ್ ಬಸ್ಸಸ್. ಅವಾಗ ಏನು ಮಾಡ್ತಾರೆ, ನ್ಯಾಚುರಲಿ ಆದಷ್ಟು ಜನ ಮಕ್ಕಳು ಎಲ್ಲರನ್ನೂ ಹಚ್ಕೊಂಡು ಹೋಗ್ತಾರೆ. ಅದು ಈ ರೂಫ್ ಟಾಪ್ ಮೇಲೆ ಹಚ್ಕೊಂಡು ಹೋಗುವಂಥದ್ದು ಎಷ್ಟು ಡೇಂಜರಸ್. ಯಾಕೆಂದರೆ ಎಷ್ಟೋ ಇಲ್ಲಿಂದ ಬೀಳುವಂಥ ಚಾನ್ಸಸ್ ಇರುತ್ತೆ, ಅಥವಾ ಯಾವುದಕ್ಕೂ ಡಿಕ್ಕಿ ಹೊಡೆಯುವಂಥ ಚಾನ್ಸ್ ಇರುತ್ತೆ. ಮತ್ತು ಕೆಲವೊಂದು ಸಲ ಎಲ್ಲಿ ಹತ್ತುತ್ತಾರೆ ರೋಡನ್ನು, ಬಸ್ಸನ್ನು ಬೋರ್ಡ್ ಮಾಡ್ತಾರೆ. ಆ ಬೋರ್ಡಿಂಗ್ ಅದ್ರ ಮೇಲೆ ಬೋರ್ಡ್ ಮೇಲೆ ನಿಂತ್ಕೊಂಡು ಟ್ರಾವೆಲ್ ಮಾಡ್ತಾರೆ. ಮೇ ಬಿ ಜಾಗ ಇಲ್ಲದೆ ಇನ್ನೊಂದ್ಸಲ ಸುಮ್ಮನೆ, ಈಗ ನಾವು ಟ್ರೈನಲ್ಲಿ ಇದನ್ನು ಹಿಡ್ಕೊಂಡು ಟ್ರಾವೆಲ್ ಮಾಡ್ತೇವಲ್ಲ, ಅದೇ ರೀತಿಯಲ್ಲಿ ಜಸ್ಟ್ ಫಾರ್ ಕ್ರೇಜ್. ಸೊ ಇದೆಲ್ಲ ಕೂಡ ಏನಾಗುತ್ತೆ, ಕೇವಲ ಟ್ರಾಫಿಕ್ ವೈಲೇಷನ್ ಅಷ್ಟೇ ಆಗೋದಿಲ್ಲ, ದೇರ್ ಈಸ್ ಅ ರೀಸನ್ ಫಾರ್ ಎವ್ರಿಥಿಂಗ್. ಓಕೆ, ಹೆಲ್ಮೆಟ್ ಇಲ್ಲದೆ ಸ್ಪೀಡಾಗಿ ರಾಂಗ್ ಸೈಡಲ್ಲಿ ಬರುವಂಥದ್ದು ಕೆಲವರು, ಅದು ವಿತೌಟ್ ಕಮಿಂಗ್ ಇನ್ ಅ ಪ್ರಾಪರ್ ವೇ. ಲೆಫ್ಟಲ್ಲಿ ಹೋಗೋರು ರೈಟಿಗೆ ಎದುರಿಗೆ ಬಂದರೆ ಏನಾಗುತ್ತೆ, ಎಷ್ಟು ಪ್ರಾಬ್ಲಮ್ ಆಗುವಂತಹ ಸಾಧ್ಯತೆ ಇರುತ್ತೆ. ಸೊ ಇದಕ್ಕೋಸ್ಕರ ಡು ನಾಟ್ ಟ್ರಾವೆಲ್ ಬೈ ಸಿಟ್ಟಿಂಗ್ ಆನ್ ದಿ ರೂಫ್ ಆಫ್ ದಿ ಬಸ್. ರೂಫ್ ಆಫ್ ದಿ ಬಸ್ಸಲ್ಲಿ ಕೂತ್ಕೊಂಡು ಟ್ರಾವೆಲ್ ಮಾಡಬಾರ್ದು. ಹಾಗೆ ಇನ್ನು ನಾವು ನೋಡ್ತೇವೆ ಕೆಪಾಸಿಟಿ ಮ್ಯಾಕ್ಸಿಮಮ್ ಎಷ್ಟೋ ಈ ಲಾಕ್ಸು ಅಥವಾ ಕೆಲವೊಂದು ಸಲ ಇದು ಮರದ ದಿಮ್ಮಿಗಳು ಇದೆಲ್ಲ ಲಾರಿಯಿಂದ ಹೊರಗೆ ಚಾಚ್ಕೊಂಡಿರ್ತವೆ. ನಾವೆಷ್ಟು ಸಲ ನೋಡಿದ್ದೇವೆ, ಎಷ್ಟೋ ಟ್ಯಾಂಕರ್ಸು ಅಥವಾ ಈ ಕಂಟೈನರ್ಸು ಈ ಲಾರಿಯಿಂದ ಕೆಳಗೆ ಬಿದ್ದು ರೋಡ್ ಬ್ಲಾಕ್ ಆಗಿ ಕೆಲವೊಂದ್ಸಲ ಎಲ್ಲ ಸ್ಪಿಲ್ ಆಗಿ 1-2-3 ದಿನ ಟ್ರಾಫಿಕ್ ಬ್ಲಾಕ್ ಆಗಿದೆ ಹೇಳೋದು ನಾವು ನೋಡಿದ್ದೇವೆ. ಪ್ರತಿದಿನ ಬರುವಂತಹ ನ್ಯೂಸ್ ಪೇಪರ್ ರಿಪೋರ್ಟ್ಸ್. ಸೊ ಯಾರ ಜವಾಬ್ದಾರಿ ಇದು? ಹೂ ಮಸ್ಟ್ ಡೂ ದಿಸ್? ಟ್ರಾಫಿಕ್ ಪೊಲೀಸ್ನವರು ಎಷ್ಟು ಸಲ ಎಷ್ಟು ಅಫೆನ್ಸ್ ಅಂತ ಬುಕ್ ಮಾಡಿದ್ರು ಸಹ ತೊಂದರೆ ಆಗುವಂಥದ್ದು ನಮ್ಮಂಥ ಸಿಟಿಸನ್ಸ್ಗಳಿಗೆ. ಓಕೆ, ಅದಕ್ಕೋಸ್ಕರ ಈ ಎಲ್ಲ ರೂಲ್ಸ್, ಮೋಟಾರ್ ವೆಹಿಕಲ್ಸ್ ಆ್ಯಕ್ಟ್ ಇದೆ, ಅದು ಕನ್ನಡದಲ್ಲೂ ಅವೈಲೇಬಲ್ ಇದೆ, ರೂಲ್ಸ್ ಕೂಡ ಇದೆ, ಅದನ್ನು ಆದಷ್ಟು ಓದಿ. ಯಾಕೆಂದರೆ ಇಟ್ ಈಸ್ ಕಾಂಪ್ರಹೆಂಡಿಬಲ್, ನಮ್ಗೆ ಅರ್ಥ ಆಗುವಂಥದ್ದು. ಇದು ಕೇವಲ ಲಾ ಸ್ಟೂಡೆಂಟ್ಸ್ಗಲ್ಲ, ಬಟ್ ಎಲ್ಲರಿಗೂ. ಈಗ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಕೂಡ ನಮಗೆಲ್ರಿಗೂ ಗೊತ್ತಿರಲೇಬೇಕಾಗಿರುವಂಥ ಆ್ಯಕ್ಟ್ ಹೌದು. ಆದರೂ ಅದು ಸ್ವಲ್ಪ ಟೆಕ್ನಿಕಲ್ ವರ್ಡ್ಸ್ ಇರೋದಕ್ಕೆ ಅರ್ಥ ಆಗದೇ ಇರುವಂಥ ಚಾನ್ಸಸ್ ಇರುತ್ತೆ. ಆದರೆ ಮೋಟಾರ್ ವೆಹಿಕಲ್ಸ್ ಆ್ಯಕ್ಟ್ ಪ್ರತಿಯೊಬ್ಬರಿಗೂ ವೆಹಿಕಲ್ ಬಗ್ಗೆ ಒಂದು ಸಾಮಾನ್ಯವಾದ ಜ್ಞಾನ ಅಂತೂ ಖಂಡಿತವಾಗಿಯೂ ಇರುತ್ತೆ. ಸೊ ಅದಕ್ಕೋಸ್ಕರ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಮೋಟಾರ್ ವೆಹಿಕಲ್ಸ್ ಆ್ಯಕ್ಟ್ ಒಂದು ಲ್ಯಾಂಗ್ವೇಜ್ ಕೊಟ್ಟಿದ್ದಾರೆ. ಅದನ್ನು ನಾವು ಪ್ರತಿಯೊಂದು ಪ್ರಾವಿಷನ್ಸ್, ರೂಲ್ಸ್, ರೆಗ್ಯುಲೇಷನ್ಸನ್ನು ಓದ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಅದಕ್ಕೋಸ್ಕರ ಈ ಲೋಡಿಂಗ್ ಕೆಪಾಸಿಟಿ ಎಷ್ಟು ಇರಬೇಕು, ಆಕ್ಸಲ್ ವೇಟ್, ಇದೆಲ್ಲ ಆಕ್ಸಲ್ ಎಷ್ಟು ಟ್ರಾನ್ಸ್ಮಿಟ್ ಮಾಡುತ್ತೆ, ಅದಕ್ಕಿಂತ ಜಾಸ್ತಿ ತೊಗೊಳ್ಬಾರ್ದು ಹೇಳುವಂಥದ್ದೆಲ್ಲ ರೂಲ್ಸ್ ಇದೆ. ನಾವು ಕೆಲವು ಸಲ ನೋಡ್ತೇವೆ, ಎಷ್ಟು ಈ ಥರ ಮಾಡೋದ್ರಿಂದ, ಎಕ್ಸ್ಟ್ರಾ ವೇಟ್ ಮಾಡೋದ್ರಿಂದ ರೋಡ್ ಕಂಡೀಷನ್ ಕೂಡ ಹಾಳಾಗುತ್ತೆ. ರೋಡ್ ಕಂಡೀಷನ್ ಹಾಳು ಆದ ಕೂಡಲೇ ಅಲ್ಲಿ ಗುಂಡಿಗಳಾಗ್ತವೆ. ಸೊ ಗುಂಡಿಗಳಾದ ಕೂಡಲೇ ರಾತ್ರಿ ಹೊತ್ತು ಬರುವಂಥ 2 ವೀಲರ್ಸು ಅಥವಾ ಸಡನ್ನಾಗಿ ಡ್ರೈವ್ ಮಾಡ್ತಾ ಬರ್ತಾರೆ, ಅಲ್ಲಿ ಗುಂಡಿ ಕಂಡ್ಕೊಳ್ಳಿ ಸಡನ್ ಬ್ರೇಕ್ ಅಪ್ಲೈ ಮಾಡ್ತಾರೆ. ಬ್ರೇಕ್ ಅಪ್ಲೈ ಆದ್ಕೊಳ್ಳೆ ಏನಾಗುತ್ತೆ, ನ್ಯಾಚುರಲಿ ಇಟ್ ವಿಲ್ ಅಮೌಂಟ್ ಟು ಆಕ್ಸಿಡೆಂಟ್, ಇಟ್ ಕಾಸಸ್ ಆಕ್ಸಿಡೆಂಟ್. ಸೊ ಯಾವುದೋ ಒಂದು ಓವರ್ಲೋಡಿಂಗ್ ಆಫ್ ದಿಸ್ ವೆಹಿಕಲ್ ಮೇ ಕಾಸ್ ಆಕ್ಸಿಡೆಂಟ್ ಟು ಸಮ್ ಅದರ್ ಡಿಸ್ಟೆಂಟ್ ಪರ್ಸನ್ಸ್. ಎತ್ತಣ ಮಾಮರ ಎತ್ತಣಕ್ಕೆ ಹೋಗಿಲ್ಲ ಹೇಳುವಂಥ ಒಂದು ಮಾತಿದೆ. ಸೊ ನಮ್ಮ ಕಾರಣದಿಂದ ಯಾರೋ ಒಬ್ಬರಿಗೆ ತೊಂದರೆ ಆಗಬಾರ್ದು, ಅಥವಾ ಬೇರೆ ಯಾರ್ದೋ ಕಾರಣದಿಂದ ನಮಗೂ ತೊಂದರೆ ಆಗಬಾರ್ದು. ಇಫ್ ದ್ಯಾಟ್ ಈಸ್ known to everyone, then we will naturally follow the rules. Innu a signal jump can affect your life, be responsible and follow rules. So signal jump ಮಾಡುವಂಥದ್ದು, ರಾತ್ರಿ ಹೊತ್ತು ಸಿಗ್ನಲ್ ತೊಂದರೆ ಇಲ್ಲ ಅಂತ ನಾವು ಎಷ್ಟೋ ಸಲ ಸಿಗ್ನಲ್ ಜಂಪ್ ಮಾಡಿಬಿಡ್ತೇವೆ. ಸೊ ರಾತ್ರಿ ಕೂಡ when there is a signal which is showing some signal, red signal, green signal, we have to abide by this. ನಾವು ಅದನ್ನು ನೋಡಬೇಕಾಗತ್ತೆ. ನಾವು ವೆದರ್ ಇಟ್ ಈಸ್ ಗುಡ್ ಟು ಗೋ ಆರ್ ವೆದರ್ ವಿ ಹ್ಯಾವ್ ಟು ಸ್ಟಾಪ್ ಆ್ಯಂಡ್ ದೆನ್ ವಿ ಹ್ಯಾವ್ ಟು ಗೋ. ವಿ ಹ್ಯಾವ್ ಟು ಸಿ ಲೆಫ್ಟ್ ಆ್ಯಂಡ್ ರೈಟ್. ಕೆಲವು ಸಲ ರೋಡ್ ಕ್ರಾಸ್ ಮಾಡ್ತಾರೆ ಎಷ್ಟೋ ಜನ, ಲೆಫ್ಟ್ ರೈಟ್ ನೋಡೋದಿಲ್ಲ. ಸೊ ದೀಸ್ ಆರ್ ಆಲ್ ಎಲ್ಲದೂ ಆ್ಯಕ್ಟಲ್ಲೂ ಹೇಳಿಕ್ಕಿರೋದಿಲ್ಲ, ಕೆಲವೊಂದು ಕಾಮನ್ ಸೆನ್ಸಲ್ಲಿ ನೋಡುವಂಥದ್ದು ಇರುತ್ತೆ. ಸೊ ಸಿಗ್ನಲ್ ಜಂಪ್ ರಾತ್ರಿ ಇರಲಿ ಹಗಲಿರಲಿ, ಯು ಕೆನಾಟ್ ಜಂಪ್ ದ್ಯಾಟ್ ವೆನ್ ಸಿಗ್ನಲ್ ಈಸ್ ಬಿನ್ ಗಿವನ್. ಇನ್ನೊಂದು ಬಹಳ ನಾವು ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ಅಟ್ಲೀಸ್ಟ್ ಸ್ವಲ್ಪ ರೂಲ್ಸ್ ಇರುತ್ತೆ, ಅಥವಾ ಇನ್ನು ಸಣ್ಣ ಸಣ್ಣ ಟೌನ್ಸಲ್ಲಿ ದೇರ್ ವಿಲ್ ಬಿ ನೋ ಲೇನ್ಸ್ ಓನ್ಲಿ. ಲೇನ್ ಅಂತಲೇ ಇರೋದಿಲ್ಲ. ಒಂದು ಈ ಕಡೆ ಲೆಫ್ಟಿಂದ ಹೋಗ್ತಾ ಇರೋರು ಸಡನ್ನಾಗಿ ಲೆಫ್ಟ್ ಸೈಡಿಗೆ ಹೋಗಬೇಕಾದ್ರೆ ವಿತೌಟ್ ಹಾರ್ನ್ ಮಾಡದೆ ದೇ ವಿಲ್ ಜಸ್ಟ್ ಕ್ರಾಸ್. ಅವಾಗ ಏನಾಗುತ್ತೆ, ಹಿಂದಿಂದ ಬಂದು ಡಿಕ್ಕಿ ಹೊಡಿತಾರೆ. ಸೊ ಈ ಲೇನ್ ಡಿಸಿಪ್ಲಿನ್ ಕೂಡ ಫಾಲೋ ಮಾಡೋದು ಬಹಳ ಮುಖ್ಯ. ಒಂದು ಲೆಫ್ಟಿಂದ ರೈಟ್ ಹೋಗುವಾಗ ಅಥವಾ ರೈಟಿಂದ ಲೆಫ್ಟ್ ಬರುವಾಗ
ಪ್ರಾಪರ್ ಇಂಡಿಕೇಟರ್ಸ್ ಹಾಕಬೇಕು, ಅಥವಾ ಪ್ರಾಪರ್ ಸಿಗ್ನಲ್ಸ್ ಕೊಡಬೇಕು, ಅಥವಾ ಯು ಹ್ಯಾವ್ ಟು ಸ್ಟಾಪ್, ಯು ಹ್ಯಾವ್ ಟು ಲುಕ್ ಬ್ಯಾಕ್ ಆರ್ ಬೇರೆ ವೆಹಿಕಲ್ ಬರ್ತಾ ಇದೆಯಾ ಅಂತ ಹೇಳಿ. ಸೊ ಇದೆಲ್ಲವೂ ಕೂಡ ತುಂಬ ಸಣ್ಣ 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 ವಿಷಯಗಳು, ಹೇಳುವಂಥ ಅವಶ್ಯಕತೆಗಳೇ ಇಲ್ಲ, ಆದರೂ ಹೇಳಬೇಕು. ಯಾಕೆಂದರೆ ವೆದರ್ ವಿ ಆರ್ ಡೂಯಿಂಗ್ ದಿಸ್, ವೆದರ್ ವಿ ಆರ್ ನಾಟ್ ಡೂಯಿಂಗ್ ದಿಸ್ ಹೇಳುವಂಥದ್ದು ನಮ್ಮ ಮನಸ್ಸಿಗೆ ಬಂದರೆ ಆವಾಗ ಸ್ವಲ್ಪ ಮಟ್ಟಿಗೆ ವಿ ಮೇ ಫಾಲೋ ದ ರೂಲ್ಸ್. ಓಕೆ, ಸೊ ಈ ಥರ ನೋಡಿ, ಇಲ್ಲಿ ಕಾಣ್ತಾ ಇರ್ಬೋದು ನೋಡಿ, ನಾನಿಲ್ಲಿ ಇದೇ ಈಗ ಹೀಗೆ ಗ್ಯಾಪ್ ಬಿಟ್ಟು ಇರುತ್ತೆ ಲೇನ್ ಕೆಲವೊಂದು, ದಿಸ್ ಹ್ಯಾಸ್ ಸರ್ಟನ್ ಮೀನಿಂಗ್. ಅಥವಾ ಕಂಟಿನ್ಯೂಸ್ ಆಗಿ ಇಲ್ಲಿ ನೋಡಿ, ಇಲ್ಲಿ ಕಂಟಿನ್ಯೂಸ್ ಆಗಿದೆ, ದಿಸ್ ಹ್ಯಾಸ್ ಸರ್ಟನ್ ಮೀನಿಂಗ್. ಸೊ ಎಲ್ಲದಕ್ಕೂ ಇಟ್ ಹ್ಯಾಸ್ ಸರ್ಟನ್ ಮೀನಿಂಗ್ ವಿಚ್ ಹ್ಯಾವ್ ಬಿನ್ ಗಿವನ್ ಅಂಡರ್ ಡಿಫ್ರೆಂಟ್ ರೂಲ್ಸ್. ಮೋಟಾರ್ ವೆಹಿಕಲ್ಸ್ ಆ್ಯಕ್ಟ್ ಒಂದೇ ಅಲ್ಲ, ಅದಕ್ಕೆ ಸೆಂಟ್ರಲ್ ರೂಲ್ಸ್ ಇದೆ, ಹಾಗೆ ಈ ಮೋಟಾರ್ ಅಗ್ರಿಗೇಟರ್ ರೂಲ್ಸ್ ಇದೆ, ಅಥವಾ ಈ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಹಾಕಲಿಕ್ಕೆ ಅದಕ್ಕೆ ಮೋಟರ್ಸ್ಗೆ ರೂಲ್ಸ್ ಇದೆ, ಅಥವಾ ಹೊಸ ಹೊಸ ಇನ್ನೋವೇಷನ್ಸ್ ಆಗ್ತಾ ಇದೆ, ಅವರಿಗೆ ಸ್ವಲ್ಪ ಇನ್ನೂ ಜಾಸ್ತಿ, ಈಗ ಎಲೆಕ್ಟ್ರಿಕ್ ಸ್ಕೂಟರ್, ಎಲೆಕ್ಟ್ರಿಕ್ ವೆಹಿಕಲ್, ಎಲೆಕ್ಟ್ರಿಕ್ ಕಾರ್ಟ್, ಎಲೆಕ್ಟ್ರಿಕ್ ರಿಕ್ಷಾ, ಅವರಿಗೆಲ್ಲ ಸ್ವಲ್ಪ ಕನ್ಸೆಷನ್ಸ್ ಕೊಡ್ತಾರೆ, ಪರ್ಮಿಷನ್ಗೆ ಅಥವಾ ಫೀಸಿಗೆ ಇರ್ಬೋದು, ಅಥವಾ ಪರ್ಮಿಟ್ಗೆ ಇರ್ಬೋದು. ಸೊ ಇವೆಲ್ಲವೂ ಕೂಡ ಏನಾಗುತ್ತೆ, ಇನ್ನೋವೇಷನ್ಸು, ಆ ರೂಲ್ಸನ್ನು ನಾವು ನೋಡಬೇಕು. ಓಕೆ, ಸೊ ಹಾಗೆ ಈ ಒಂದು ಲೇನ್ ಡಿಸಿಪ್ಲಿನ್ ಫಾಲೋ ಮಾಡಬೇಕು ಅಂತ. ಹಾಗೆ ಮಕ್ಕಳನ್ನು ಕೂಡ ಹೆಲ್ಮೆಟ್ ಇಲ್ಲದೆ ಹೊರಗಡೆ ಕರ್ಕೊಂಡು ಹೋಗಬಾರ್ದು. ಬಿಕಾಸ್ ಮಕ್ಕಳಿಗೆ ತುಂಬ ಒಂದು ಸೂಕ್ಷ್ಮವಾದ ಒಂದು ಅವರ ಆರ್ಗನ್ಸ್ ಇರೋದ್ರಿಂದ ಸ್ವಲ್ಪ ಏಟಾದರೂ ಸಹ, ಬಿದ್ದರೂ ಸಹ ಡೈರೆಕ್ಟಾಗಿ ಪೆಟ್ಟಾಗುವಂಥದ್ದು ತಲೆಗೆ. ಎಷ್ಟೋ ರಿಪೋರ್ಟೆಡ್ ಕೇಸಸ್ ಇದೆ, ಡೈರೆಕ್ಟ್ ತಲೆಗೆ ಹೆಲ್ಮೆಟ್ ಇಲ್ಲದೆ ಸಡನ್ನಾಗಿ ತಲೆಗೆ ಡಿಕ್ಕಿ ಹೊಡೆದು ಅವರು ಸ್ಪಾಟ್ ಡೆತ್ ಆಗಿದ್ದಾರೆ. ಇಲ್ವೋ ಕೆಲವೊಂದು ಸಲ ಆ ಬ್ರೈನ್ ಡ್ಯಾಮೇಜ್ ಆಗಿದೆ, ಅದು ಕೂಡ ನ್ಯಾಚುರಲಿ ಇಟ್ ಅಮೌಂಟ್ಸ್ ಟು ಡೆತ್ ಓನ್ಲಿ. ಓಕೆ, ಇನ್ನು ವೆನ್ ದಿ ಕಾರ್ಸ್ ಆರ್ ರಿವರ್ಸಿಂಗ್, ಇನ್ಫಾರ್ಮ್ ದಿ ಕಿಡ್ಸ್ ಟು ನಾಟ್ ಟು ಗೋ ಬಿಹೈಂಡ್ ದೆಮ್. ತುಂಬ ಸಲ ಇದು ಆ್ಯಕ್ಚುಲಿ ಫಿಲ್ಮಲ್ಲಿ ಆಗುವಂಥ ಘಟನೆಗಳಲ್ಲ. ನಾವು ಕೆಲವು ಸಲ ಫಿಲ್ಮಲ್ಲಿ ಇದೆಲ್ಲ ಇರುತ್ತೆ, ಆದರೆ ಆ್ಯಕ್ಚುಲಿ ಎಷ್ಟೋ ಜನ ಮಕ್ಕಳು ರಿವರ್ಸ್ ಮಾಡುವಾಗ ಹಿಂದೆ ಬಂದು ಹಿಂದ್ಗಡೆ ಕಾಣೋದಿಲ್ಲ. ಅದಕ್ಕೋಸ್ಕರ ಆ ಒಂದು ರಿವರ್ಸ್ ಇದಿರುತ್ತೆ. ಕೆಲವೊಂದು ಸ್ವಲ್ಪ ಕಾಸ್ಟ್ಲಿ ವೆಹಿಕಲ್ಸಲ್ಲಿ, ಅಪ್ಗ್ರೇಡೆಡ್ ವೆಹಿಕಲ್ಸಲ್ಲಿ ಹಿಂದ್ಗಡೆ ರಿವರ್ಸಿಂಗ್ ಇದು ಮಾಡುವಾಗ ಅವರಿಗೆ ಆ ಒಂದು ಕ್ಯಾಮ್ರಾ ಇರುತ್ತೆ. ಬಟ್ ಎಲ್ಲ ಕಾರಲ್ಲಿ ಇರೋದಿಲ್ಲ, ಈ ಲಾರಿಲೆಲ್ಲ ಇರುತ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಮಕ್ಕಳನ್ನು ಯಾವತ್ತೂ ರಿವರ್ಸ್ ಮಾಡುವಾಗ, ಯಾವುದೇ ವೆಹಿಕಲ್ ರಿವರ್ಸ್ ಮಾಡುವಾಗ ಅಂತನಲ್ಲ, ಸುಮ್ಮನೆ ಕೂಡ ಹಿಂದೆ ನಿಲ್ಲಿಸಬಾರ್ದು. ಸ್ಟಾಪ್, ಒಂದು ವೆಹಿಕಲ್ ಪಾರ್ಕ್ ಹಾಕ್ಕೊಂಡಿದ್ರು ಸಹ ಮಕ್ಕಳನ್ನು ಕಾರ್ನ ಹಿಂದೆ, ಅದ್ರ ವೆಹಿಕಲ್ ಹಿಂದೆ ನಿಲ್ಲಿಸಿ ಹೋಗಬಾರ್ದು. ಓಕೆ, ನೆಕ್ಸ್ಟ್ ವಿಲ್ ಕಮ್ ಟು ಅ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಆಫ್ ವೆಹಿಕಲ್ ಆಗ್ರಿಗೇಟರ್ಸ್. ವೆಹಿಕಲ್ ಆಗ್ರಿಗೇಟರ್ಸ್ ಅಂದರೆ ಯಾರು? ಈಗ ನಾವು ಇತ್ತೀಚೆಗೆ ಅಂದರೆ ಒಂದು 10 ವರ್ಷ ಆಗಿರ್ಬೋದು, ಈ ಟ್ರೆಂಡ್ ಡೆವಲಪ್ ಆಗ್ತಾ ಇದೆ. ಇಟ್ಸ್ ಅ ಕೈಂಡ್ ಆಫ್ ಅ ಮಾರ್ಕೆಟ್ ಪ್ಲೇಸ್, ಆದರೆ ಥ್ರೂ ಅಪ್ಲಿಕೇಶನ್ಸ್. ಸೊ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಕೂಡ ಇದಕ್ಕೆ ಅಪ್ಲೈ ಆಗುವಂಥದ್ದು. ಮೋಟಾರ್ ವೆಹಿಕಲ್ ಆಗ್ರಿಗೇಟರ್ಸ್ ಅಂತ ನಾವು ನೋಡುವಂಥದ್ದು. ಏನಾಗುತ್ತೆ ಅಂದರೆ, ಈಗ ಟ್ಯಾಕ್ಸಿ ಸರ್ವಿಸಸ್ ಲೈಕ್ ಓಲಾ, ಉಬರ್, ದೇ ಹ್ಯಾವ್ ಡೆವಲಪ್ಡ್ ಆನ್ ಆ್ಯಪ್. ಅವರು ಆ್ಯಪ್ ಡೆವಲಪ್ ಮಾಡಿ ಬೇರೆ 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 ಡ್ರೈವರ್ಸನ್ನು, ಅವರ ಕ್ಯಾಬ್ಸನ್ನು ಅಗ್ರಿಗೇಟ್ ಮಾಡ್ತಾರೆ, ಒಂದು ಕಡೆ ತಂದು ಅವರಿಗೆ ದೇ ಆರ್ ಪ್ರೊವೈಡಿಂಗ್ ಮಾರ್ಕೆಟ್ ಪ್ಲೇಸ್ ಫಾರ್ ದ ಪ್ಯಾಸೆಂಜರ್ಸ್ಗೆ ಎಲ್ಲಿಂದ ಎಲ್ಲಿಗೆ ಹೋಗಬೇಕು ಹೇಳುವಂಥದ್ದು ಟೆಕ್ನಾಲಜಿ ಮುಖಾಂತರ ಡೆವಲಪ್ ಮಾಡಿದ್ದಾರೆ. ಬಟ್ ದೇರ್ ವಾಸ್ ನೋ ರೂಲ್ಸ್ ಆಸ್ ಸಚ್ ಟಿಲ್ 2020 ತನಕ ಅವ್ರು ಎಷ್ಟು ಚಾರ್ಜಸ್ ಮಾಡ್ತಿದ್ರು, ಅಥವಾ ದೇ ವುಡ್ ಗೆಟ್ ದಿ ಕಮಿಷನ್ ಫ್ರಮ್ ದಿ ಡ್ರೈವರ್ಸು ಎಷ್ಟೋ ಡ್ರೈವಿಂಗ್ ಮಾಡಿ ಎಷ್ಟು ಇನ್ಕಮ್ ಮಾಡ್ತಿದ್ರು, ಎಷ್ಟು ಅರ್ನ್ ಮಾಡ್ತಿದ್ರು, ಅದರಲ್ಲಿ ಕಮಿಷನ್ನು ಇಟ್ ವುಡ್ ಅಮೌಂಟ್ ಟು 20%, 30% ತನಕ ಕಮಿಷನ್ ಆಗಿಬಿಡ್ತಿತ್ತು. ಡ್ರೈವರ್ಸಿಗೆ ಸಿಗೋದು ಏನು ವರ್ಕೌಟ್ ಆಗ್ತಾ ಇರಲಿಲ್ಲ, ಅವರ ಡೀಸೆಲ್ ಎಕ್ಸ್ಪೆನ್ಸ್ ಅಥವಾ ಪೆಟ್ರೋಲ್ ಎಕ್ಸ್ಪೆನ್ಸಸ್ ಎಲ್ಲ ತೊಗೊಂಡು. ಆವಾಗ ಸೊ ದೇರ್ ವಾಸ್ ಅ ನೀಡ್ ಆಫ್ ಅ ಪರ್ಟಿಕ್ಯುಲರ್ ಲಾ. ಹಾಗೆ ಕೆಲವೊಂದು ಇನ್ಶೂರೆನ್ಸ್ ಅಥವಾ ಆ ಡ್ರೈವರ್ಸಿಗೆ, ಈಗ ಎಷ್ಟೋ ಜನ ಈ ಓಲಾ ಮುಖಾಂತರ, ಉಬರ್ ಮುಖಾಂತರ ಬುಕ್ ಮಾಡ್ತಾರೆ, ಆದರೆ ಡ್ರೈವರ್ಸ್ ಯಾರು ಅಂತ ಓಲಾದವರಿಗೆ ಗೊತ್ತಿರೋದಿಲ್ಲ. ಜಸ್ಟ್ ಅ ಪ್ರೊಫೈಲ್ ಡೇಟಾ ಇರುತ್ತೆ, ದೇ ಮೇ ನಾಟ್ ಬಿ ಕಂಟ್ರೋಲಿಂಗ್ ದೆಮ್. ಸೊ ವಾಟ್ ದ ಲಾ ಫೆಲ್ಟ್ ವಾಸ್, ಲಾ ಏನು ಅವಶ್ಯಕ ಅಂತ ತಿಳ್ಕೊಂತು ಅಂದರೆ, ಆಲ್ ದೀಸ್ ಆ್ಯಪ್ ಬೇಸ್ಡ್ ಅಗ್ರಿಗೇಟರ್ಸ್, ಮೋಟಾರ್ ವೆಹಿಕಲ್ ಅಗ್ರಿಗೇಟರ್ಸ್, ಈಗ ಬೈಕ್ಸ್ ಕೂಡ ಇದೆ, ಬೈಕ್ಸ್ ಮುಖಾಂತರ ಅಗ್ರಿಗೇಟ್ ಮಾಡ್ತಾರೆ. ಸೊ ಇಟ್ ನಾಟ್ ಓನ್ಲಿ ಅಪ್ಲೈಸ್ ಟು ಕಾರ್ಸ್ ಬಟ್ ಆಲ್ ಕೈಂಡ್ ಆಫ್ ವೆಹಿಕಲ್ ಅಗ್ರಿಗೇಟರ್ಸ್. ಫಾರ್ ದೆಮ್ ಒಂದು ಇನ್ಶೂರೆನ್ಸ್, ಡ್ರೈವರ್ಸಿಗೆಲ್ಲ ಇನ್ಶೂರೆನ್ಸ್ ಫೆಸಿಲಿಟಿ ಮಾಡಬೇಕು ಹೇಳೋಂಥದ್ದಂತೂ. ಇನ್ನೊಂದು ಆ ಪ್ರೈಸನ್ನು ರೆಗ್ಯುಲೇಟ್ ಮಾಡ್ತು. ಒಟ್ಟೊಟ್ಟು ನೀವು ಪ್ರೈಸ್ ಚಾರ್ಜ್ ಮಾಡಲಿಕ್ಕಿಲ್ಲ, ಎಷ್ಟೋ ಮಿನಿಮಮ್ ಪ್ರೈಸ್ ಇರಬೇಕು. ಮಿನಿಮಮ್ ₹100 ಅಂತ ಅಲ್ಲ, ಮಿನಿಮಮ್ ₹1000 ಅಂತ ಅಲ್ಲ, ಎಷ್ಟೋ ಒಂದು ದಿಸ್ ಬೇಸಿಕ್ ಲಿಮಿಟ್ ಅಂತ ಹೇಳ್ತು. ಹಾಗೆ ಕ್ಯಾನ್ಸಲೇಷನ್ ಮಾಡಿದರೆ ಎಷ್ಟು % ತನಕ ಕ್ಯಾನ್ಸಲೇಷನ್ ಪೆನಾಲ್ಟಿ ಅಂತ ಹಾಕ್ಬೋದು. ಈವನ್ ದೇರ್ ಇಸ್ ಅ ರೂಲ್ ಫಾರ್ ದ್ಯಾಟ್. ಅಥವಾ ಈ ಡ್ರೈವರ್ಸಿಗೆ ಹೇಗೆ ಟ್ರೈನಿಂಗ್ ಕೊಡಬೇಕು,
ಯಾವ ರೀತಿ, ಹೌ ಟು ಯೂಸ್ ದಿ ಆ್ಯಪ್, ಹೌ ಟು ಯೂಸ್ ದಿ GPS, ಹೌ ಟು ಬಿಹೇವ್ ವಿತ್ ದಿ ಪ್ಯಾಸೆಂಜರ್ಸ್, ಇವೆಲ್ಲವನ್ನು ಕೂಡ ಹೇಳ್ತು. ಓಕೆ, ಸೊ ದೀಸ್ ಕ್ಯಾನ್ ಬಿ ಫೌಂಡ್ ಇನ್ ಮೋಟರ್ ವೆಹಿಕಲ್ ಅಗ್ರಿಗೇಟರ್ ಗೈಡ್ಲೈನ್ಸ್ 2020. ಸೊ ಬೇಸಿಕಲಿ ಯಾಕೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್, ಯಾಕೆಂದರೆ ಈಸಿಲಿ ಆ ಲಾಸ್ಟ್ ಮಿನಿಟ್ ಕನೆಕ್ಟಿವಿಟಿ ಅಂತ ಏನು ಹೇಳಿದೆ, ಆ ಲಾಸ್ಟ್ ಈಗ ಮೆಟ್ರೋದಿಂದ ಇಳ್ಕೊಂಡು ನಾವು ನಮ್ಮ ಡೆಸ್ಟಿನೇಷನ್ ಪ್ಲೇಸ್ ರೀಚ್ ಆಗಲಿಕ್ಕೆ ವಿ ಮೇ ಹ್ಯಾವ್ ಟು ಯೂಸ್ ಆಲ್ ದಿಸ್ ಕೈಂಡ್ ಆಫ್ ಅಗ್ರಿಗೇಟಿಂಗ್ ಫೆಸಿಲಿಟೀಸ್, ಯಾವುದಾದ್ರು ಒಂದು ವೆಹಿಕಲ್ನ ಉಪಯೋಗಿಸಲೇಬೇಕಾಗತ್ತೆ. ಸೊ ವೆನ್ ದ್ಯಾಟ್ ಗ್ರೋಸ್ ನ್ಯಾಚುರಲಿ ದ ಎಕನಾಮಿ ಗ್ರೋಸ್ ಅಲ್ವಾ. ವೆನ್ ದ ಪೀಪಲ್ ಫೈಂಡ್ ಇಟ್ ಈಸಿ ಟು ಟ್ರಾನ್ಸ್ಪೋರ್ಟ್, ಟು ಕಮ್ಯೂಟ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್, ಟೈಮ್ ವೇಸ್ಟ್ ಆಗದೆ, ಟ್ರಾಫಿಕ್ ಇಲ್ಲದೆ, ಒಂದು ಆದಷ್ಟು ಬೇಗ ನಿಗದಿತ ಸಮಯದಲ್ಲಿ ಒಂದು ಡೆಸ್ಟಿನೇಷನ್ ಪ್ಲೇಸಿಗೆ ಹೋಗಿ ರೀಚ್ ಆಗುವಂತಹ ಒಂದು ಸಾಮರ್ಥ್ಯ ಆ ಸಿಟಿಯಲ್ಲಿ ಇದೆ ಅಂತ ಆದರೆ, then naturally that will lead to the increase of the economy of that particular city or the metropolitan city. So that's why for the purpose of ease of doing business, ಆ ಬಿಸ್ನೆಸ್ ಇದು ಮಾಡಲಿಕ್ಕೋಸ್ಕರ ಅಥವಾ ಡ್ರೈವರ್ ವೆಲ್ಫೇರ್, ಎಷ್ಟೋ ಜನ ಡ್ರೈವರ್ಸ್ ಇಡೀ ದಿನ ಅಲ್ಲೇ they would have been associated with these kind of aggregators ಜೊತೆ ಅಸೋಸಿಯೇಟ್ ಆಗಿರ್ತಾರೆ. ಹಾಗೆ ಅವರ ಒಳಿತಿಗೋಸ್ಕರ ಇನ್ಶೂರೆನ್ಸ್, ಒಂದು ಬೇಸಿಕ್ ಒಂದು ಸೋಷಿಯಲ್ ಸೆಕ್ಯೂರಿಟಿ ಅಂತ ಇದೆ, ಆ ಕಾರಣಕ್ಕೋಸ್ಕರ ಡ್ರೈವರ್ ವೆಲ್ಫೇರ್ ಬೇಕೇ ಆಗತ್ತೆ. ಇನ್ನು ಕಸ್ಟಮರ್ ಸೇಫ್ಟಿ ಹೌದು, ಡ್ರೈವರ್ ನಾವು ವೆಲ್ಫೇರ್ ನೋಡಿದ್ವಿ, ಕಸ್ಟಮರ್ಸ್ಗೆ ಒಂದು ಸೇಫ್ಟಿ, ಈ ಒಂದು ಸರ್ವಿಸನ್ನ ಯೂಸ್ ಮಾಡಬೇಕಾ ಬೇಡವಾ? ಯಾಕಂದರೆ ಎಷ್ಟೋ ಸಲ ನಾವು ನೋಡಿದ್ದೇವೆ, ಕೆಲವೊಂದು ಸಲ ಡಕಾಯಿತಿ, ರೇಪ್ ಕೂಡ ಆಗಿರುವಂಥ ಚಾನ್ಸಸ್ ಇರುತ್ತೆ. ಸೊ ಹೌ ವಿಲ್ ದೆ ಗೆಟ್ ಟು ನೋ, ಹೇಗೆ ನಾವು ಈ ಒಂದು ಸರ್ವಿಸನ್ನು ಯೂಸ್ ಮಾಡಿದ್ರೆ ಕ್ಯಾನ್ ವಿ ಬಿ ಪ್ರೊಟೆಕ್ಟೆಡ್, ನಾವು ಸೇಫಾಗಿ ನಮ್ಮ ಜರ್ನಿ ಮಾಡ್ಬೋದಾ ಹೇಳುವಂಥ ನಂಬಿಕೆ ಸಹ ಕಸ್ಟಮರ್ಸಲ್ಲಿ ಬರಬೇಕು. ಅದಕ್ಕೋಸ್ಕರ ಕೂಡ ಈ ಒಂದು ರೂಲನ್ನು ಎನಾಕ್ಟ್ ಮಾಡಿದರು. ಹಾಗೆ ಲೈಸೆನ್ಸಿಂಗ್, ಕರೆಕ್ಟಾಗಿ ಲೈಸೆನ್ಸ್ ತೊಗೊಂಡ್ರೆ ಮಾತ್ರ ದ ರೆಗ್ಯುಲೇಟಿಂಗ್ ಅಥಾರಿಟೀಸ್ ವಿಲ್ ಬಿ ನೋಯಿಂಗ್ ಆ್ಯಂಡ್ ದೇ ಕ್ಯಾನ್ ರೆಗ್ಯುಲೇಟ್. ಲೈಸೆನ್ಸ್ ಇಲ್ಲದೆ ಮಾಡ್ತಿದ್ದಾರೆ ಅಂದರೆ ದೇ ಆರ್ ಡೂಯಿಂಗ್ ಸಮ್ ಅನ್ಅಥರೈಸ್ಡ್ ಆ್ಯಕ್ಟ್. ಈಗ ಕಾರನ್ನು ಪೇಂಟ್ ಮಾಡ್ತಾರೆ, ಕಂಪ್ಲೀಟಾಗಿ ಪೇಂಟ್ ಮಾಡ್ತಾರೆ, ಆಗ ಏನು ಒಂದು ಸಣ್ಣದಾದ ಪ್ರಿಸಂಪ್ಷನ್ ಏನು ಬರ್ಬೋದು, ಇಟ್ಸ್ ನಾಟ್ ಲೈಕ್ ಅ ವೆರಿ ಟ್ರೂ ಥಿಂಗ್, ಇದು ಕದ್ದ ಕಾರ್ ಇರ್ಬೋದು, ಅದಕ್ಕೋಸ್ಕರ ಅದರ ಐಡೆಂಟಿಟಿನ ಹೈಡ್ ಮಾಡಲಿಕ್ಕೋಸ್ಕರ ಈ ಥರ ಪೇಂಟ್ ಚೇಂಜ್ ಮಾಡಿದ್ದಾರೆ ಹೇಳುವಂತಹ ಒಂದು ಕಾಮನ್ ಒಂದು ಪ್ರಿಸಂಪ್ಷನ್ ಬರೋದಿಲ್ವಾ. ಸೊ ಅದಕ್ಕೋಸ್ಕರ ಲೈಸೆನ್ಸಿಂಗ್ ಸರಿಯಾಗಿ ಆದರೆ ಆವಾಗ ಆ ಒಂದು ಆ ಬಿಸ್ನೆಸ್ ಏನಿರುತ್ತೆ, ದೇ ಕ್ಯಾನ್ ಟ್ರ್ಯಾಕ್ ದ ಅಥಾರಿಟಿ ಲೈಕ್ ಸ್ಟೇಟ್ ಗೌರ್ಮೆಂಟ್ ಅಥವಾ ರೀಜನಲ್ ಟ್ರಾನ್ಸ್ಪೋರ್ಟ್ ಅಥಾರಿಟೀಸ್, ದೇ ಕ್ಯಾನ್ ಟ್ರ್ಯಾಕ್ ಆಲ್ ದೀಸ್ ಪರ್ಸನ್ಸ್ ಬಿಹೈಂಡ್ ದಿಸ್ ಅಗ್ರಿಗೇಟಿಂಗ್ ಸರ್ವಿಸ್. ದೇ ಕ್ಯಾನ್ ಟ್ರ್ಯಾಕ್ ದ ಡ್ರೈವರ್ಸ್ or they can track the vehicles and they can also regulate. They will be having a record of that. So licensing ಬಗ್ಗೆನೂ ಆ ರೂಲ್ಸ್ ಹೇಳಿದೆ. ಇನ್ನು ನಾವು ನೋಡುವಂಥದ್ದು ಕಾರ್ ವಿಂಡೋ ಫಿಲ್ಮ್ ಟಿಂಟ್. ಇಟ್ ಹ್ಯಾಡ್ ಕ್ರಿಯೇಟೆಡ್ ಅ ಲಾಟ್ ಆಫ್ ರಕಸ್ ಓವರ್ ದಿ ಇಯರ್ಸ್. ನಾವು ಇನ್ನೂ ಸಹ ಇಟ್ಸ್ ನಾಟ್, ಎಷ್ಟೋ ಜನ ಕಾರಿಗೆ ಬ್ಲ್ಯಾಕ್, ಈ ಒಂದು ಕಂಪ್ಲೀಟ್ ಬ್ಲ್ಯಾಕ್ ಟಿಂಟೆಡ್ ಗ್ಲಾಸ್ ಹಾಕ್ಕೊಳ್ತಾರೆ. ಸೊ ಫಾರ್ ವಾಟ್ ಪರ್ಪಸ್? ಒಂದು ಯಾಕೆ ಮಾಡ್ತಾರೆ ಅಂದರೆ, ಬಿಸಿಲು ಟ್ರಾವೆಲಿಂಗ್ ಮಾಡುವಾಗ ಡೈರೆಕ್ಟ್ ಸನ್ಲೈಟ್ ಬರಬಾರ್ದು ಹೇಳುವಂಥ ಕಾರಣಕ್ಕೆ ಸನ್ ಫಿಲ್ಮ್ಸನ್ನು ಉಪಯೋಗಿಸಿದ್ರು. ಬಟ್ ದಿಸ್ ವಾಸ್ ಕಂಪ್ಲೀಟ್ಲಿ ಬ್ಯಾನ್ಡ್. ಒಂದು ಕಾಲದಲ್ಲಿ 2012ರಲ್ಲಿ ಸುಪ್ರೀಂ ಕೋರ್ಟ್ ಬ್ಯಾನ್ ಮಾಡ್ತು. ಸುಪ್ರೀಂ ಕೋರ್ಟ್ ಬ್ಯಾನ್ ಮಾಡಿದಾಗ ವಿ ಕುಡ್ ಸಿ ಎವ್ರಿವೇರ್, ಎಲ್ಲ ಕಡೆ ಟ್ರಾಫಿಕ್ ಪೊಲೀಸರು ಆ ಒಂದು ಸನ್ ಫಿಲ್ಮನ್ನು ತೆಗೆಸ್ತಿದ್ರು ಕಾರಿಗೆ ಹಾಕಿರುವಂಥದ್ದು. ಸೊ ಈವನ್ ನಾವು ಇಟ್ಸ್ ನಾಟ್ ಪರ್ಮಿಟೆಡ್. ಆದರೆ ಒಂದು ಪರ್ಟಿಕ್ಯುಲರ್ ಟ್ರಾನ್ಸ್ಪರೆನ್ಸಿ ಅಂತ ಇದೆ. ಒಂದು ಕಾರಿನ ಗ್ಲಾಸ್ ಇಷ್ಟು 70% ಎದುರು ಮತ್ತು ಹಿಂದಿನ ಗ್ಲಾಸ್, ಇಟ್ ಕ್ಯಾನ್ ಹ್ಯಾವ್ 70% ಆಫ್ ಟ್ರಾನ್ಸ್ಪರೆನ್ಸಿ ಆ್ಯಂಡ್ ದ ಸೈಡ್ ಪ್ಯಾನಲ್ಸ್ ಏನಿದೆ ಇಟ್ ಕ್ಯಾನ್ ಹ್ಯಾವ್ 50%. ಸೊ ಅದಕ್ಕಿಂತ ಜಾಸ್ತಿ ನೀವು ಅದನ್ನು ಮುಚ್ಚಲಿಕ್ಕಿಲ್ಲ, ಲೈಟ್ ಬರುವಂಥದ್ದು 50% ತನಕ ಯು ಕ್ಯಾನ್ ಬ್ಲಾಕ್. ಬಟ್ ಯು ಅಂದರೆ ನಾವಲ್ಲ, ಮ್ಯಾನುಫ್ಯಾಕ್ಚರರ್ಸ್. This has been given to manufacturers. Manufacturers, while they manufacture the glass, they can have the glass as per these standards. ಈ ಸ್ಟ್ಯಾಂಡರ್ಡ್ ಪ್ರಕಾರ ಗ್ಲಾಸನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಹೇಳುವಂಥದ್ದು. ಎದುರು ಮತ್ತು ಹಿಂದೆ 70% ವಿಸಿಬಿಲಿಟಿ ಟ್ರಾನ್ಸ್ಪರೆನ್ಸಿ ಅಂದರೆ 70%, 30% ಲೈಟ್ ಕಟ್ ಆಗ್ಬೋದು, 70% ಲೈಟ್ ಟ್ರಾನ್ಸ್ಮಿಟ್ ಆಗಬೇಕು ಅಂತ. ಇದು ಒಂದು. ಇನ್ನು ಕಾರ್ ಮಾಡಿಫಿಕೇಷನ್ಸ್. ಸೊ ಕಾರ್ ಮಾಡಿಫಿಕೇಷನ್ಸು ಅದು ನಾವು ಆ್ಯಕ್ಚುಲಿ ಏನು ವಿತೌಟ್ ಎನಿ ಅವರ್ ನಾಲೆಜ್, ನಮಗೆ ಗೊತ್ತಿಲ್ಲದೆ ಸಮ್ ಫ್ಯಾನ್ಸಿ ಇದಕ್ಕೋಸ್ಕರ ಕಾರನ್ನು ಇನ್ನೂ ಚೆನ್ನಾಗಿ ಕಾಣುವ ಹಾಗೆ ಮಾಡಬೇಕು. ಇಟ್ ಮಸ್ಟ್ ಲುಕ್ ಲೈಕ್ ಸಮಥಿಂಗ್ ಇಮ್ಯಾಜಿನೇಷನ್ ವಿ ವುಡ್ ಬಿ ಹ್ಯಾವಿಂಗ್.
ಅದ್ರ ಪ್ರಕಾರ ನಾವೇನು ಮಾಡ್ತೇವೆ, ಆ ಸ್ಪೆಸಿಫಿಕೇಶನ್ಸ್ ಏನು ಕೊಟ್ಟಿರ್ತಾರೆ ಮ್ಯಾನುಫ್ಯಾಕ್ಚರರು, ಅದನ್ನು ಬಿಟ್ಟು ವಿ ಮಾಡಿಫೈ ದ್ಯಾಟ್. ಬಟ್ ಸಮ್ ವಿಲ್ ಬಿ ಆ್ಯಕ್ಚುಲಿ ಇಲ್ಲಿಗಲ್ ಕಾರ್ ಮಾಡಿಫಿಕೇಶನ್ಸ್ ಆಗುತ್ತೆ. ಸೊ ಮೊದಲದಾಗಿ ನಾನು ಹೇಳಿದ್ದು ಟಿಂಟೆಡ್ ವಿಂಡೋ ಗ್ಲಾಸ್ ವಿತ್ ಲೆಸ್ ದ್ಯಾನ್ 50% ವಿಸಿಬಿಲಿಟಿ ಇದೆ. ಟಿಂಟೆಡ್ ಗ್ಲಾಸ್ ನಾವೇನೇನೋ ಹಾಕ್ತೇವೆ, ಫಿಲ್ಮ್ಸ್ ಹಾಕ್ತೇವೆ ಆ ಗ್ಲಾಸಿಗೆ, ಇಟ್ಸ್ ಕಂಪ್ಲೀಟ್ಲಿ ರಾಂಗ್. 50%ಗಿಂತ ಕಮ್ಮಿ ವಿಸಿಬಿಲಿಟಿ ಇದ್ದರೆ ಇಟ್ ಈಸ್ ಅನ್ ಅಫೆನ್ಸ್. ಹಾಗೆ ಯೂಸಿಂಗ್ ಫ್ಯಾನ್ಸಿ ಆ್ಯಂಡ್ ಲೌಡ್ ಹಾರ್ನ್ಸ್, ಕೆಲವು ಸಲ ಬೇಕಂತ ಗಟ್ಟಿಯಾಗಿ ಆ ಹಾರ್ನ್ಗಳನ್ನು ಮ್ಯಾನುಫ್ಯಾಕ್ಚರ್ ಪ್ರೊವೈಡ್ ಮಾಡೋದಕ್ಕಿಂತ ಬಿಟ್ಟು 100 ಡೆಸಿಬಲ್ಸ್ಗಿಂತ ಜಾಸ್ತಿ ಆಗಬಾರ್ದು. ಸೊ ಡೆಸಿಬಲ್ ಇಸ್ ಅ ಕೈಂಡ್ ಆಫ್ ಯೂನಿಟ್, ಅ ಮೆಜರ್ಮೆಂಟ್ ವಿಚ್ ಪ್ರೊವೈಡ್ಸ್ ಫಾರ್ ದಿ ಮೆಜರಿಂಗ್ ಸೌಂಡ್. ಸೊ ಎಷ್ಟೋ ನಾಯ್ಸ್ ಪೊಲ್ಯೂಷನು ಎಷ್ಟೆಷ್ಟೋ ಲೆವೆಲಲ್ಲಿ ಇರಬೇಕು ಅಂತ ಇದೆ. ಸೊ ಹಾರ್ನ್ ಕೂಡ ಇಟ್ ಶುಡ್ ನಾಟ್ ಎಕ್ಸೀಡ್ 100 ಡೆಸಿಬಲ್ಸ್. ಆದರೆ ಈಗ ನಾವು ಫ್ಯಾನ್ಸಿ ಲೌಡ್ ಹಾರ್ನ್ಸ್ ಹಾಕಿದ ಕೂಡಲೇ ನ್ಯಾಚುರಲಿ ಅದು ವೈಲೇಟ್ ಮಾಡಿದಾಗೆ. ಇನ್ನೊಂದು ಸೈಲೆನ್ಸರ್ ಏನಿರುತ್ತೆ, ಆ ಪೈಪ್ ಏನಿರುತ್ತೆ, ಎಕ್ಸಾಸ್ಟ್ ಪೈಪ್ಸ್, ಸೈಲೆನ್ಸರ್ಸ್, ಅದು ಕೂಡ ಸಮಥಿಂಗ್ ವಿಲ್ ಚೇಂಜ್. ಅದು ಕೂಡ ಮಾಡಲಿಕ್ಕಿಲ್ಲ. ಯಾಕೆಂದರೆ ಫಾರ್ ಸಮ್ ಸೇಫ್ಟಿ ಪ್ರಿಕಾಷನ್ಸ್ ದ ಮ್ಯಾನುಫ್ಯಾಕ್ಚರ್ ವುಡ್ ಹ್ಯಾವ್ ಆಫ್ಟರ್ ಲಾಟ್ಸ್ ಆಫ್ ರಿಸರ್ಚ್ ಆ್ಯಂಡ್ ಟೆಕ್ನಾಲಜಿ ಡೆವಲಪ್ಮೆಂಟ್, ಆ ಟೆಕ್ನಾಲಜಿ ಮುಖಾಂತರ ದೇ ವುಡ್ ಹ್ಯಾವ್ ಡೆವಲಪ್ಡ್ ಆ್ಯಂಡ್ ದೇ ವುಡ್ ಹ್ಯಾವ್ ಗಿವನ್ ಅ ಪರ್ಟಿಕ್ಯುಲರ್ ಎಕ್ಸಾಸ್ಟ್ ಪೈಪ್, ಗಿವನ್ ಅ ಪರ್ಟಿಕ್ಯುಲರ್ ವಿಡ್ತ್ ಟೈರ್. ಆ ಟೈರ್ ಆ ಕಾರಣಕ್ಕೋಸ್ಕರ ಟೈರ್ ಕೊಟ್ಟಿರ್ತಾರೆ, ಆ ಕಾರಣಕ್ಕೆ ರೂಫ್ ಟಾಪ್ ಈ ರೀತಿ ಅಂತ ಕೊಟ್ಟಿರ್ತಾರೆ, ಅಥವಾ ಬ್ರೇಕನ್ನು ಒಂದು ರೀತಿಯಲ್ಲಿ ಕೊಟ್ಟಿರ್ತಾರೆ. ಸಸ್ಪೆನ್ಷನ್ನು, ಸಸ್ಪೆನ್ಷನ್ ಈಗ ಕಾರ್ ಇದಾಗುವಾಗ ಸಸ್ಪೆನ್ಷನ್ ಅಂತ ಇರುತ್ತೆ, ಸ್ವಲ್ಪ ಎತ್ತರ ಆಗಲಿಕ್ಕೆ, ಅದು ಆ ಕಾರಣಕ್ಕೆ ಕೊಟ್ಟಿರ್ತಾರೆ. ಸೊ ಕೆಲವೊಂದು ಮಾಡಿಫೈ ಮಾಡ್ಬೋದು, ಕೆಲವೊಂದು ಮಾಡಿಫೈ ಮಾಡಬಾರ್ದು ಅಂತ ಇದೆ. ಸೊ ಇದೆಲ್ಲವೂ ಕೂಡ ಮಾಡಿಫೈ ಮಾಡಬಾರ್ದು ಹೇಳುವಂಥದ್ದು. ಇನ್ನು ನಾವು ನೋಡುವಂಥದ್ದು ಯೂಸ್ ಆಫ್ ಫ್ಯಾನ್ಸಿ ರಿಜಿಸ್ಟ್ರೇಷನ್ ಪ್ಲೇಟ್. ಇತ್ತೀಚೆಗೆ ರೀಸೆಂಟ್ಲಿ ಏನು ಹೇಳಿದ್ರು, ಒಂದು ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ಸನ್ನು ಮಾತ್ರ ಹಾಕಬೇಕು ಅಂತ ಹೇಳಿ ಒಂದು ರೂಲ್ ಬಂದಿದೆ. ಸೊ ಇದು ಅಂದರೆ ಇಂಡಿಯಾ ಹೇಳುವಂಥ ಎಂಬಾಸ್ಮೆಂಟ್ ಆಗಿ ಅಶೋಕ ಚಕ್ರ ಇರುವಂತಹ ಆ ಒಂದು ಚಿತ್ರ ಇರುವಂತಹ ಪರ್ಟಿಕ್ಯುಲರ್ ಫಾಂಟಲ್ಲಿರುವಂತಹ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ಸನ್ನು ಮಾತ್ರ ಹಾಕಬೇಕು. ಬೇರೆ ಕೆಲವು ಸಲ ರೀಜ್ನಲ್ ಲ್ಯಾಂಗ್ವೇಜಲ್ಲೆಲ್ಲ ಹಾಕ್ತಾರೆ ಈ ಒಂದು ನಂಬರ್ಸ್ ಎಲ್ಲ. ಸೊ ಇಟ್ಸ್ ನಾಟ್ ಪರ್ಮಿಸಿಬಲ್. ಯಾಕೆಂದರೆ ಬೇರೆ ಯಾವುದು ಸ್ಟೇಟಿಗೆ ಹೋದಾಗ ಹೌ ಕ್ಯಾನ್ ದೇ ರೀಡ್ ವಿಚ್ ನಂಬರ್ ಇಸ್ ದಿಸ್? ಸೊ ಯೂಸ್ ಆಫ್ ಫ್ಯಾನ್ಸಿ ರಿಜಿಸ್ಟ್ರೇಷನ್ ಪ್ಲೇಟ್ಸ್, ದಿಸ್ ಇಸ್ ಕಂಪ್ಲೀಟ್ಲಿ ಇಲ್ಲಿಗಲ್. ಓನ್ಲಿ ದೇ ಹ್ಯಾವ್ ಟು ಯೂಸ್ ಎಂಬೋಸ್ಡ್ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ಸ್. ಹಾಗೆ ಲೈಟ್ ಮಾಡಿಫೈ ಮಾಡ್ತಾರೆ, ಲೈಟ್ ಆ್ಯಂಡ್ ಟೈರ್ ಮಾಡಿಫಿಕೇಷನ್ಸ್. ಕಾರಿಗಿರುವಂಥ ಹೈ ಬೀಮ್ ಲೈಟ್, ಅದು ಆ್ಯಕ್ಚುಲಿ ರಾತ್ರಿ ಡಿಪ್ ಮಾಡಬೇಕು ಹೇಳುವಂಥದ್ದೆಲ್ಲ ಇರುತ್ತೆ. ಸೊ ಬಟ್ ನೋ ಒನ್ ಆ್ಯಕ್ಚುಲಿ ಇಫ್ ದೆ ಫಾಲೋ ಆರ್ ನಾಟ್, ಇಟ್ ಡಿಪೆಂಡ್ಸ್. ಯಾಕೆಂದರೆ ರಾತ್ರಿ ಹೊತ್ತು ಟ್ರಾವೆಲ್ ಮಾಡುವಂಥದ್ದು ಎವ್ರಿ ಒನ್ ವಿಲ್ ಬಿ ನೋಯಿಂಗ್, ಎದುರಿನ ಸೈಡ್ನವರು ಅದನ್ನು ಡಿಮ್ ಮಾಡಬೇಕು ವೆನ್ ವೆಹಿಕಲ್ ಕಮ್ಸ್ ಫ್ರಮ್ ದಿ ಫ್ರಂಟ್. ಆದರೆ ಡಿಮ್ ಮಾಡೋದಿಲ್ಲ, ಹೈ ಬೀಮ್ ಲೈಟಲ್ಲೇ ಇರುತ್ತೆ. ಅದು ಕಣ್ಣಿಗೆ ಬಹಳ ಎಫೆಕ್ಟ್ ಆಗಿ ದ ಅಪೋಸಿಟ್ ಸೈಡ್ ಡ್ರೈವರ್ ಮೇ ಲೂಸ್ ದಿ ಕಂಟ್ರೋಲ್ ತಪ್ಪುವಂಥ ಚಾನ್ಸ್ ಇರುತ್ತೆ, ಅಥವಾ ಜಡ್ಜ್ಮೆಂಟ್ ಮಾಡ್ಲಿಕ್ಕೆ ಸರಿ ಆಗೋದಿಲ್ಲ. ಎರರ್ ಆಫ್ ಜಡ್ಜ್ಮೆಂಟ್ ಅಂತ ಅದಕ್ಕೆ ಹೇಳುವಂಥದ್ದು. ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಗೊತ್ತಾಗದೇ ಇರುವಂಥ ಚಾನ್ಸ್ ಇರುತ್ತೆ ಹೈ ಲೈಟಿಗೆ. ಸೊ ಆ ಲೈಟಲ್ಲಿ ಕೂಡ ಮಾಡಿಫಿಕೇಶನ್ ಮಾಡಬಾರ್ದು. ಎಷ್ಟು ಲೈಟ್ ಫಾರ್ ಸೇಫ್ಟಿಗೆ ಏನು ಹೇಳಿರ್ತಾರೆ ಇನ್ನೂ ಹಾಕ್ಬೋದು, ಬಿಟ್ಟರೆ ಆ ಮ್ಯಾನುಫ್ಯಾಕ್ಚರ್ ಕೊಟ್ಟಿರುವಂಥ ಮಿನಿಮಮ್ ಸೇಫ್ಟಿ ರಿಕ್ವೈರ್ಮೆಂಟ್ಸನ್ನು ಬಿಟ್ಟು ದೇ ಕೆನ್ ನಾಟ್ ಮಾಡಿಫೈ ದೀಸ್. ಅದೇ ಡಾರ್ಕ್ ಸನ್ ಫಿಲ್ಮ್, ವಿಂಡೋ ಟಿಂಟಿಂಗ್, ದಿಸ್ ಇಸ್ ನಾಟ್ ಪರ್ಮಿಟೆಡ್. ಇಲ್ಲಿಗಲ್ ಹೈ ಇಂಟೆನ್ಸಿಟಿ ಡಿಸ್ಚಾರ್ಜ್ ಲೈಟ್ಸ್, ಕೆಲವೊಂದ್ಸಲ ಕಾರ್ ತುಂಬ ಒಂಥರ ಬ್ರೈಟ್ ಆಗಬೇಕು ಅಂತ ಹೇಳಿ ಜಿಗ್ ಅಂತ ಹೇಳಿ ಒಂದು ಲೈಟ್ ಹಾಕ್ತಾರೆ. ಸೊ ಅದು ಕೂಡ ಹೈ ಇಂಟೆನ್ಸಿಟಿ ಡಿಸ್ಚಾರ್ಜ್ ಲೈಟ್ಸ್, ದೋಸ್ ಆರ್ ನಾಟ್ ಪರ್ಮಿಟೆಡ್. ಇನ್ನು ಚಾಪಿಂಗ್ ದ ರೂಫ್, ನಾವು ಎಷ್ಟೋ ಸಲ ಜೀಪಲ್ಲಿ ಹೋಗುವಾಗ ಓಪನ್ ವ್ಯೂ ಸಿಗತ್ತೆ ಅಂತ ಹೇಳಿ ಜೀಪಲ್ಲಿ ಹೋಗ್ತೀವಿ ಮುಂಚಿನ ಕಾಲದಲ್ಲಿ. ಸೊ ಈಗಲೂ ಕೂಡ ಇಫ್ ಆ ಕಾರಲ್ಲೇ ಹಾಗೆ ಬಂದಿದ್ರೆ ರೂಫನ್ನು ಓಪನ್ ಮಾಡುವಾಗೆ ದೆನ್ ಓಕೆ. ಬಟ್ ಕೆಲವರು ಏನು ಮಾಡ್ತಾರೆ, ಬೇಕಂತ ರೂಫನ್ನು ಕಟ್ ಮಾಡಿಸ್ತಾರೆ ಹೊರಗಿಂದ ಮೇಲಿಂದ. ಸೊ ದ್ಯಾಟ್ ಇಸ್ ನಾಟ್ ಎಟ್ ಆಲ್ ಪರ್ಮಿಸಿಬಲ್. ಹಾಗೆ ಇಂಜಿನ್ ಸ್ವ್ಯಾಪ್, ಇಂಜಿನನ್ನು ಸ್ವ್ಯಾಪ್ ಮಾಡ್ತಾರೆ. ಕೆಲವೊಂದ್ಸಲ ಈ ಇಂಜಿನ್ ಬೇಡ ಇನ್ನೊಂದು ಇಂಜಿನ್ ಹಾಕ್ಬೋದು ಅಂತ ಹೇಳಿ, ವೆನ್ ದ್ಯಾಟ್ ಇಸ್ ನಾಟ್ ಪರ್ಮಿಸಿಬಲ್. ಬುಲ್ ಬಾರ್ ಕ್ರ್ಯಾಶ್ ಗಾರ್ಡ್ಸ್, ಕಾರ್ನ ಎದುರಿಗೆ ಒಂದು ಬುಲ್ ಬಾರ್ ಅಂತ ಎದುರಿಗೆ ಇಷ್ಟು ದೊಡ್ಡದು ಬಾರ್ ಹಾಕ್ತಾರೆ, ಅಥವಾ ಕ್ರ್ಯಾಶ್ ಗಾರ್ಡ್ ಅಂತ ಸೇಫ್ಟಿಗೆ ಅಂತ ಹಾಕುವಂಥದ್ದು. ಆದರೆ ಕೆಲವೊಂದ್ಸಲ ದಿಸ್ ಮೇ ಬಿ ಅನ್ಸೇಫ್ ಆಲ್ಸೋ. ಅದೇ ಏರ್ ಬ್ಯಾಗ್ಸ್ ಓಪನ್ ಆಗದಿರೋಂಥ ಚಾನ್ಸ್ ಇರುತ್ತೆ, ಅಥವಾ ಉಳಿದ ಪ್ಯಾಸೆಂಜರ್ಸ್ಗೆ ಡಿಕ್ಕಿ ಹೊಡೆದು ತಾಗಿ ಏನಾದರೂ ಆಗುವಂಥ ಚಾನ್ಸ್ ಇರುತ್ತೆ. ಸೊ ಇವನ್ ವಿಚ್ ಇಸ್ ನಾಟ್ ಪರ್ಮಿಟೆಡ್, ದ್ಯಾಟ್ ಶುಡ್ ನಾಟ್ ಬಿ ಯೂಸ್ಡ್. ಇನ್ನು ಬಾಡಿ ಲಿಫ್ಟ್ ಕಿಟ್ಸ್, ಆ ಕಾರಿನ ಒಂದು ಬಾಡಿ ಏನಿದೆ ಅದು ಎತ್ತರ ಕಾಣಬೇಕು ಅಂತ ಹೇಳಿ ಕೆಲವೊಂದು ಕಿಟ್ಸ್ಗಳನ್ನು ಹಾಕ್ತಾರೆ. ಇವನ್ ದ್ಯಾಟ್ ಇಸ್ ನಾಟ್ ಪರ್ಮಿಟೆಡ್. ಸೊ ದೀಸ್ ಆರ್ ಆಲ್ ವಿ ಕ್ಯಾನ್ ಸೇ ದಟ್ ದೇ ಕಮ್ ಅಂಡರ್ ದಿ ಕ್ಯಾಟಗರಿ ಆಫ್ ಇಲ್ಲಿಗಲ್ ಕಾರ್ ಮಾಡಿಫಿಕೇಷನ್ಸ್. ಕಾರನ್ನು ಇಲ್ಲಿಗಲ್ ಆಗಿ ಮಾಡಿಫೈ ಮಾಡ್ತಿದ್ದಾರೆ ಅಂತ. ಸೊ ಲೀಗಲ್ ಕಾರ್ ಮಾಡಿಫಿಕೇಷನ್ಸ್ ಏನು? ಟೈರ್ ಅಪ್ಗ್ರೇಡ್ ಮಾಡುವಂಥದ್ದು.
ಸೊ ಆ ಸ್ಪೆಸಿಫೈಡ್ ವಿರ್ತಲ್ಲಿ ಸ್ಪೆಸಿಫೈಡ್ ಇದರಲ್ಲಿ ಒಳ್ಳೆ ಕ್ವಾಲಿಟಿ ಒಳ್ಳೆ ರಬ್ಬರ್ ಇರುವಂತಹ ಒಂದು ಟೈರ್ ಹಾಕ್ತಾರಾ, ಓಕೆ, ದ್ಯಾಟ್ ಈಸ್ ಅಪ್ಗ್ರೇಡಿಂಗ್ ಟೈರ್ಸ್. ಬಟ್ ಎಕ್ಸ್ಟ್ರಾ ವಿಡ್ತ್ ಇರುವಂತಹ ಟೈರ್ಸ್, ಆ ಪ್ರಪೋರ್ಷನ್ಗಿಂತ ಜಾಸ್ತಿ ಆಗುವಂಥ ಟೈರ್ಸ್, ದ್ಯಾಟ್ ಕಾಂಟ್ ಬಿ ಯೂಸ್, ದ್ಯಾಟ್ ಬಿಕಮ್ಸ್ ಇಲ್ಲಿಗಲ್. ಹಾಗೆ ಚೇಂಜಿಂಗ್ ದಿ ಕಲರನ್ನು ಸ್ವಲ್ಪ ನಾರ್ಮಲಿ ಚೇಂಜ್ ಮಾಡ್ಬೋದು. ಹಾಗೆ ಇನ್ನೊಂದು ಮಾಡಿಫಿಕೇಶನ್ ಫಾರ್ ಡಿಫ್ರೆಂಟ್ಲಿ ಏಬಲ್ಡ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಡಾಪ್ಟೇಷನ್ ಅಂತ ಹೇಳ್ತಾರೆ, ಮೋಟರ್ ವೆಹಿಕಲ್ಸ್ ಆ್ಯಕ್ಟಲ್ಲಿ ಕೊಟ್ಟಿದ್ದಾರೆ. ಅಡಾಪ್ಟಿಂಗ್ ವೆಹಿಕಲ್. ಈಗ ಡಿಸೇಬಲ್ಡ್ ಪರ್ಸನ್ಸ್ಗೆ ವೆನ್ ದೇ ಕೆನಾಟ್ ಡ್ರೈವ್, ಅವಾಗ ಅವರು ಇನ್ನೊಂದು ಯಾವುದಾದ್ರು ವೀಲ್ಸನ್ನು ಫಿಕ್ಸ್ ಮಾಡ್ಬೋದು. 4 ಅಂದರೆ ಈಗ 4 ಚಕ್ರ ಆಗ್ಬೋದು, 2 ವೀಲರ್. ಸೊ ಆ ಥರ that can be adapted, that becomes legal. Okay, only for disabled persons, physically disabled persons. ಬೇರೆಯವರು ಅವರ ಸರಿಯಾಗಿರುವಂಥ ಗಾಡಿನ ಯಾವ ರೀತಿಯಲ್ಲೂ ಚೇಂಜ್ ಮಾಡಲಿಕ್ಕಿಲ್ಲ, ಎಕ್ಸೆಪ್ಟ್ ಸಮ್ ಮೈನರ್. ಈಗ ಕಲರನ್ನು ಸ್ವಲ್ಪ ಚೇಂಜ್ ಮಾಡಿಸ್ಬೋದು, ಸಿಲ್ವರ್ ಪೇಂಟ್ ಇರೋದನ್ನು ವೈಟ್ ಪೇಂಟ್ ಮಾಡಿಸ್ಬೋದು. ಆದರೆ ಕಂಪ್ಲೀಟಾಗಿ ಅದರ ಐಡೆಂಟಿಟಿನೇ ಹೈಡ್ ಮಾಡುವಂತಹ ಪೇಂಟ್ ಇದ್ದರೆ, ಇಫ್ ಯು ಡೂಯಿಂಗ್ ಎನಿ ಮಾಡಿಫಿಕೇಶನ್ ದೆನ್ ಯು ಹ್ಯಾವ್ ಟು ಇಂಟಿಮೇಟ್ ದಿ ವಿಚ್ ಇಸ್ RTOಗೆ ಇಂಟಿಮೇಟ್ ಮಾಡಬೇಕಾಗತ್ತೆ. ದ್ಯಾಟ್ ಈಸ್ ವೆರಿ ನೆಸೆಸರಿ. ಸೊ ದಿಸ್ ಇಸ್ ಒನ್ ಎಕ್ಸಾಂಪಲ್ ಆಫ್ ಫ್ಯಾನ್ಸಿ ನಂಬರ್ ಪ್ಲೇಟ್ಸ್. ಅಲ್ಲ, ಇದು ಮಾಡಬಾರ್ದು ಅಂತ. ದಿಸ್ ಇಸ್ ದ ಪ್ರಾಪರ್ ಪ್ಲೇಟ್. ಓಕೆ, ವೆನ್ ಇಟ್ ಕಮ್ಸ್ ಟು ಫ್ಯಾನ್ಸಿ ನಂಬರ್ ಪ್ಲೇಟ್ಸ್ ಯು ಶುಡ್ ನಾಟ್ ಡೂ, ಬಟ್ ದಿಸ್ ಈಸ್ ದಿ ಪ್ರಾಪರ್ ಒನ್. ಇದು ಏನೇನು ಹೇಳುತ್ತೆ ನೋಡಿ, ಇಲ್ಲಿ ಇಂಡಿಯಾ ಅಂತ ಇದೆ. ಹಾಗೆ ಇಲ್ಲಿ ಅಶೋಕ ಚಕ್ರ, ಕ್ರೋಮಿಯಂ ಬೇಸ್ಡ್ ಅಶೋಕ ಚಕ್ರ, ಹಾಟ್ ಸ್ಟ್ಯಾಂಪ್ ಕ್ರೋಮಿಯಂ ಬೇಸ್ಡ್ ಅಶೋಕ ಚಕ್ರ. ಹಾಗೆ ಇಲ್ಲಿ ಸ್ಟೇಟಿನ ಒಂದು ನಂಬರ್ ಇರುತ್ತೆ. ಇದು ನಾರ್ಮಲ್, ಇದು ಕಾಮನ್ ಇರುತ್ತೆ. ಆದರೆ ಸಮಥಿಂಗ್ ಏನು ಹೇಳ್ತಾರೆ, ಇದೇ ಫಾರ್ಮೆಟಲ್ಲಿ ಇರಬೇಕು ಅಂತ ಹೇಳುವಂಥದ್ದು. ಯೂನಿಕ್ ಲೇಸರ್ ಎಚ್ಡ್ ಸೀರಿಯಲ್ ನಂಬರ್ ಇಂಡಿಯಾ ಅಂತ ಏನಿದೆ ಅದಕ್ಕೆ ಇರುವಂಥದ್ದು. ಓಕೆ, ಇದು ಈ ಮೋಟರ್ ವೆಹಿಕಲ್ ಅಗ್ರಿಗೇಟರ್ಸ್ ಬಗ್ಗೆ ನಾನು ಮಾತಾಡ್ತಾ ಇರುವಾಗ ಆವಾಗ ನೋಡಿದ್ದು. ಸೊ ಡ್ರೈವರ್ ಹೇಗಿರಬೇಕು, ಡ್ರೈವರ್ದು ಏನು ಸೇಫ್ಟಿ ಕೊಟ್ಟಿದ್ದಾರೆ, ಡ್ರೈವರ್ಗೆ ಇನ್ಶೂರೆನ್ಸ್ ಮಾಡಬೇಕು ಹೇಳಿದ್ದಾರೆ, ಅಥವಾ ಡ್ರೈವರ್ಗೆ ಟ್ರೈನಿಂಗ್ ಪ್ರೋಗ್ರಾಮ್, ಇನಿಷಿಯಲಿ ಅವರಿಗೆ ಟ್ರೈನಿಂಗ್ ಪ್ರೋಗ್ರಾಮ್ ಕೊಡಬೇಕು, ರಿಫ್ರೆಷರ್ ಕೋರ್ಸ್ ಮಾಡಬೇಕು, ಹೇಗೆ ಕೋಡ್ ಆಫ್ ಕಂಡಕ್ಟ್ ಇರಬೇಕು ಹೇಳುವಂಥದ್ದನ್ನು ಕಂಪಲ್ಸರಿ ಮಾಡಿದ್ದಾರೆ. ಹಾಗೆ ಅವರಿಗೆ ಅಟ್ಲೀಸ್ಟ್ ಪಾಪ ಅವ್ರು ದುಡ್ದಿದ್ರಲ್ಲಿ 80% ಫೇರ್ ಸಿಗಬೇಕು. 80%, ಇಲ್ಲಾಂದರೆ 30% ಕಮಿಷನ್ ಆದರೆ ಓಲಾಗೆ ಕೊಡೋದಾದರೆ, ಊಬರ್ಗೆ ಕೊಡೋದಾದರೆ ಇವರಿಗೆ ಸಿಗುವಂಥದ್ದು ಕೇವಲ 70% ಮಾತ್ರ. ಸೊ ಮಿನಿಮಮ್ ಅರ್ನಿಂಗ್ ಶುಡ್ ಬಿ 80% ಆಫ್ ದಿ ಫೇರ್ ವಿಚ್ ದೇ ಅರ್ನ್. ಇನ್ನು ಆ ಆ್ಯಪ್ಸ್ ಇದೆಯಲ್ಲ, ಆ ಆ್ಯಪ್ಸ್ ಅದು ಹೇಗೆ ಇರಬೇಕು ಅಂದರೆ, ಅಪ್ಲಿಕೇಶನ್ಸ್ ಒಂದು ಇಂಗ್ಲೀಷ್ ಒಂದು ಹಿಂದಿ ಕಂಪಲ್ಸರಿ ಇರಬೇಕು, ಪ್ಲಸ್ ಒಂದು ರೀಜ್ನಲ್ ಲ್ಯಾಂಗ್ವೇಜ್. ಕರ್ನಾಟಕದಲ್ಲಿದ್ದರೆ ಕರ್ನಾಟಕ, ಕನ್ನಡ, ತಮಿಳ್ನಾಡಿದ್ರೆ ತಮಿಳ್. ಸೊ ಈ ರೀತಿಯಲ್ಲಿ ಆ ರೀಜ್ನಲ್ ಲ್ಯಾಂಗ್ವೇಜ್ ಇರಬೇಕು. ಮತ್ತು ಆ ಡೇಟಾ ಸ್ಟೋರೇಜ್, ಡೇಟಾ ಪ್ರೊಟೆಕ್ಷನ್ ವೆರಿ ಇಂಪಾರ್ಟೆಂಟ್. ಅದನ್ನು ಸರಿಯಾಗಿ ಮೇಂಟೈನ್ ಮಾಡಬೇಕು. ಅದನ್ನು 3 ತಿಂಗಳಿಂದ 24 ತಿಂಗಳ ತನಕ ಇಟ್ಕೊಳ್ಬೋದು. ಹಾಗೆ ಪ್ರೊಟೆಕ್ಟ್ ಕೂಡ ಮಾಡಬೇಕು, ಯಾರ್ಯಾರಿಗೂ ಕೊಡೋದಲ್ಲ. ಡೇಟಾ ಪ್ರೊಟೆಕ್ಷನ್, ಡೇಟಾ ಸೆಲ್ಲಿಂಗೇ ಈಗ ಮೇನ್ ಒಂದು ಇಟ್ ಈಸ್ ಬಿಕಮಿಂಗ್ ಅ ಸ್ಕ್ಯಾಮ್. ಸೊ ಆ ಕಸ್ಟಮರ್ಸ್ದು ಡೇಟಾ ಯಾರಿಗೂ ಕೊಡಲಿಕ್ಕಿಲ್ಲ, ಇಟ್ ಹ್ಯಾಸ್ ಟು ಬಿ ಪ್ರೊಟೆಕ್ಟೆಡ್ ಹೇಳುವಂಥದ್ದು. ಅದನ್ನು ಕೂಡ ಆ್ಯಪ್ಗೆ ಸಂಬಂಧಪಟ್ಟ ಹಾಗೆ ರೂಲ್ಸ್ ಮಾಡಿದ್ದಾರೆ. ಇನ್ನು ಕಸ್ಟಮರ್, ಈಗ ಕೆಲವು ಸಲ ಕಾರ್ ಪೂಲಿಂಗ್ ಫೆಸಿಲಿಟೀಸ್ ಇರುತ್ತೆ. ಸೊ ಕಾರ್ ಪೂಲಿಂಗ್ ಫೆಸಿಲಿಟೀಸಲ್ಲಿ ನಾವೇನು ನೋಡ್ಬೋದು, 4 ಜನ ಒಟ್ಟಿಗೆ ಸೇರಿ ಇಫ್ ದೆ ಬುಕ್ ಓಲಾ, ಸೊ ಅವರಿಗೆ ಆ ಫೇರಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ. ಆ ಪ್ರೈಸ್ ಎಷ್ಟು ಅಮೌಂಟ್ ಕೊಡಬೇಕು ಅದರಲ್ಲಿ ಸ್ವಲ್ಪ 4 ಜನ ಒಬ್ಬರು ಹೋಗೋ ಬದಲು 4 ಜನ ಒಂದೇ ಸೈಡಿಂದ ಇನ್ನೊಂದು ಸೈಡಿಗೆ ಹೋಗುವಂಥವ್ರಿದ್ರೆ 4 ಜನ ಒಟ್ಟೊಟ್ಟಿಗೆ ಬುಕ್ ಮಾಡುವಂಥದ್ದು. ಆದರೆ ಅವರಿಗೆ ದೇ ಮೇ ನಾಟ್ ಬಿ ನೋಯಿಂಗ್ ಹೂ ದ ಕೋ ಪ್ಯಾಸೆಂಜರ್ ಇಸ್, ಇನ್ನೊಬ್ಬರು ಪ್ಯಾಸೆಂಜರ್ ಯಾರು ಅಂತ ಗೊತ್ತಿರೋದಿಲ್ಲ. ಅದೇ ಒಂದು ವೇಳೆ ಹೆಂಗಸಾಯಿತು ಅಂತ ಆದರೆ, ಯಾವ್ದಾದ್ರು ಫೀಮೇಲ್ ಪರ್ಸನ್ ಇದ್ದು ಅಂತ ಇದ್ದರೆ, ಇಟ್ ಮೇ ಕಾಸ್ ಸಮ್ ಸೇಫ್ಟಿ ಕನ್ಸರ್ನ್ಸ್ ಇರ್ಬೋದು. ಅದಕ್ಕೋಸ್ಕರ ಏನು ಹೇಳ್ತಾರೆ, ಫೀಮೇಲ್ ಪ್ಯಾಸೆಂಜರ್ಸ್ ಇದ್ದರೆ ಆವಾಗ ಆದಷ್ಟು ಫೀಮೇಲ್ ಪ್ಯಾಸೆಂಜರ್ಸನ್ನೇ ಪೂಲ್ ಮಾಡಲಿಕ್ಕೆ ನೋಡಬೇಕು, ಅವರ KYC ನೋಡ್ಕೊಂಡಿರಬೇಕು ಅಂತ ಹೇಳುವಂಥದ್ದು. ಕಸ್ಟಮರ್ ಬಗ್ಗೆ, ಪೂಲಿಂಗ್ ಫೆಸಿಲಿಟೀಸ್ ಬಗ್ಗೆನೂ, ಕಾರ್ ಪೂಲಿಂಗ್ ಬಗ್ಗೆ ಆ ರೂಲ್ಸಲ್ಲಿ ಹೇಳಿದ್ದಾರೆ. ಹಾಗೆ ಕ್ಯಾನ್ಸಲೇಷನ್ ಚಾರ್ಜ್ ಶುಡ್ ನಾಟ್ ಎಕ್ಸೀಡ್ 100% ಅಥವಾ 100 ರೂಪಾಯಿಗಿಂತ ಜಾಸ್ತಿ ಆಗಬಾರ್ದು. ಇನ್ನು ಚಾರ್ಜಸ್ ಎಷ್ಟು ಕರೆಕ್ಟಾಗಿ ಬೇಸ್ ಫೇರ್ ಇರಬೇಕು, ಎಕ್ಸ್ಟ್ರಾರ್ಡಿನರಿ ಒಟ್ಟೊಟ್ಟು ಚಾರ್ಜ್ ಮಾಡಲಿಕ್ಕಿಲ್ಲ ಹೇಳುವಂಥದ್ದು. ಅದೆಲ್ಲ ಕೂಡ ಆ ರೂಲ್ಸಲ್ಲಿ ನಾವು ಕಾಣುವಂಥದ್ದು. ಇನ್ನು ನಾವು ಕಮ್ಯುನಿಟಿ ಸರ್ವಿಸ್ ಮ್ಯಾಂಡೇಟರಿ ಫಾರ್ ಗ್ರೇವ್ ಟ್ರಾಫಿಕ್ ಅಫೆನ್ಸಸ್ ಇನ್ ಕೇರಳ. ಈಗ ಕೆಲವೊಂದು ಸ್ಟೇಟ್ಗಳನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದೆ. ಯಾವುದಕ್ಕೆ, ಇಲ್ಲಿ ಸಸ್ಪೆನ್ಷನ್ ಆಫ್ ಲೈಸೆನ್ಸ್, ಡ್ರೈವಿಂಗ್ ಲೈಸೆನ್ಸ್ ಆದ ಕೂಡಲೇ ಯಾರು ಸಸ್ಪೆನ್ಸ್ ಆಫ್ ಡ್ರೈವಿಂಗ್ ಲೈಸೆನ್ಸ್ ಆಗತ್ತೆ ಅವರಿಗೆ ಒಂದು ಕಮ್ಯುನಿಟಿ ಸರ್ವಿಸ್ ಮತ್ತು ರಿಫ್ರೆಷರ್ ಕೋರ್ಸ್ ಆಗಲೇಬೇಕು ಹೇಳುವಂಥದ್ದು ಕೇರಳ ಗೌರ್ಮೆಂಟ್ ಕಂಪಲ್ಸರಿ ಮಾಡಿದೆ. ಓಕೆ, ಇನ್ನೊಂದು ಗುಡ್ ಸಮ್ಯಾರಿಟನ್ ಲಾ, ಮೋಟಾರ್ ವೆಹಿಕಲ್ಸ್ ಆ್ಯಕ್ಟಲ್ಲಿ ಇದೊಂದಿದೆ. ಹೂ ಇಸ್ ಅ ಗುಡ್ ಸಮ್ಯಾರಿಟನ್? ಪಾಪ ಎಷ್ಟೋ ಜನ ವೆಹಿಕಲ್ಸ್ ಆಕ್ಸಿಡೆಂಟ್ ಆದಾಗ ನೋಡಿ, ಗೋಲ್ಡನ್ ಅವರ್ ಹೇಳುವಂಥ ಒಂದು ಕಾನ್ಸೆಪ್ಟ್ ಇದೆ. ಇದನ್ನು ಕೂಡ ಮೋಟಾರ್ ವೆಹಿಕಲ್ಸ್ ಆ್ಯಕ್ಟಲ್ಲಿ ಹೇಳಿದ್ದಾರೆ. ವಾಟ್ ಇಸ್ ಗೋಲ್ಡನ್ ಅವರ್? ಯಾವ್ದಾದ್ರು ಆಕ್ಸಿಡೆಂಟ್ ಆದಾಗ ಆ ಆಕ್ಸಿಡೆಂಟ್ ಆದ 1 ತಾಸೊಳಗೆ
ಆ ವ್ಯಕ್ತಿನ ಆಸ್ಪತ್ರೆಗೆ ಸೇರಿಸಿದ್ರೆ ಅವರು ಬದುಕುಳಿಯುವಂತಹ ಸಾಧ್ಯತೆ ಬಹಳಷ್ಟು ಇದೆ. It's possibly very high that person may survive when this person is admitted in the hospital. ಆದರೆ ಕೆಲವರು ಎಷ್ಟೋ ಜನ ಹೆದರೋದು ಯಾಕೆ? ಏನಾದರೂ ನಮ್ಮ ಮೇಲೆ ಆ್ಯಕ್ಷನ್ ತೊಗೊಂಡ್ರೆ, ಸಿವಿಲ್ ಆ್ಯಕ್ಷನ್ ಇದ್ದರೆ, ಕ್ರಿಮಿನಲ್ ಆ್ಯಕ್ಷನ್ ಬಂದರೆ ಅಂತ ಹೇಳುವಂಥ ಒಂದು ಕಾರಣಕ್ಕೆ ಅಲ್ವಾ. ಸೊ ಅದಕ್ಕೋಸ್ಕರ ಗೋಲ್ಡನ್ ಅವರ್ ಕಾನ್ಸೆಪ್ಟನ್ನು ಮೋಟಾರ್ ವೆಹಿಕಲ್ಸ್ ಆ್ಯಕ್ಟಲ್ಲಿ ಹೇಳಿ ಏನು ಹೇಳಿದ್ದಾರೆ, ಗುಡ್ ಸಮ್ಯಾರಿಟನ್ ಅಂತ ಹೇಳುವಂಥ ಒಂದು ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಗುಡ್ ಸಮ್ಯಾರಿಟನ್ ಅಂದರೆ ಯಾರು ಪಾಪ ಒಂದು ಆಕ್ಸಿಡೆಂಟ್ ಆಗುವಂಥ ಸಂದರ್ಭದಲ್ಲಿ ಒಂದು ಒಳ್ಳೆಯ ಉದ್ದೇಶದಿಂದ ಆ ವ್ಯಕ್ತಿಯನ್ನು ಆಸ್ಪತ್ರೆಗೆ ಸೇರಿಸಲಿಕ್ಕೆ ಪ್ರಯತ್ನ ಪಡ್ತಾನೆ, ಅಂಥ ಸಂದರ್ಭದಲ್ಲಿ ಯಾವುದಾದ್ರು ಇಂಜುರಿ ಅಥವಾ ಡೆತ್ ಆದರೂ ಸಹ ವಾಟ್ ಹ್ಯಾಪನ್ಸ್, ಅವನ ಮೇಲೆ ಯಾವುದೋ ಆ್ಯಕ್ಷನ್ ತೊಗೊಳ್ಬಾರ್ದು. ಸೊ ಪ್ರೊಟೆಕ್ಷನ್ ಈಸ್ ಬಿನ್ ಗಿವನ್ ಟು ದ ಗುಡ್ ಸಮ್ಯಾರಿಟನ್ಸ್ ಹೂ ಡೂ ದೀಸ್ ಡ್ಯೂಟೀಸ್ ಆಫ್ ಅಡ್ಮಿಟಿಂಗ್ ದಿಸ್ ಪರ್ಸನ್ಸ್. ಅವರ ಕೇರ್ ತೊಗೊಳ್ಳುವಂಥದ್ದು, ಆ ಇಮಿಡಿಯೇಟ್ ಆ್ಯಕ್ಷನ್ ಏನು ತೊಗೊಳ್ತಾರೆ ಅವರಿಗೆ ಕೊಟ್ಟಿರುವಂಥ ಈ ಒಂದು ಲಾ. ಓಕೆ, ದಿಸ್ ಇಸ್ ನೋನ್ ಆಸ್ ಗುಡ್ ಸಮ್ಯಾರಿಟನ್ ಲಾ. ಹಾಗೆ ಬೇರೆ ಬೇರೆ ಸ್ಟೇಟ್ಗೆ ಪವರ್ ಕೊಟ್ಟಿದ್ದಾರೆ. ಟ್ರೆಮೆಂಡಸ್ ಪವರ್ ಹ್ಯಾಸ್ ಬಿನ್ ಗಿವನ್ ಟು ಡಿಫ್ರೆಂಟ್ ಸ್ಟೇಟ್ ಗೌರ್ಮೆಂಟ್ಸ್. ಒಂದು ಮೇನ್ ಇದು ಆ್ಯಕ್ಟ್ ಒಂದು ಮಾಡೆಲ್ ಆ್ಯಕ್ಟ್, ಆದರೆ ಅದನ್ನು ಅಡಾಪ್ಟ್ ಮಾಡ್ಕೊಳ್ಬೋದು ಅಂತ ಹೇಳಿ ಸೆಂಟ್ರಲ್ ಆ್ಯಕ್ಟಲ್ಲೇ ಹೇಳಿದ್ದಾರೆ. ಓಕೆ, ಸೊ ಸಮ್ ಆಫ್ ದಿ ಕಾಮನ್ ಅಫೆನ್ಸಸ್ ನೋಡೋಣ. ಯಾವುದಾದ್ರು ಕಾಮನ್ ಅಫೆನ್ಸಸ್ ಅಂತ ನಮ್ಗೆ ಗೊತ್ತಿರ್ಬೋದು, ಅದು ಜಸ್ಟ್ ಫಾರ್ ದ ಪರ್ಪಸ್ ಆಫ್ ಎಷ್ಟು ಫೈನ್ ಅಂತ ಹೇಳಿ. ಸೊ ಅಲೋವಿಂಗ್ ಆ್ಯನ್ ಅನ್ಅಥರೈಸ್ಡ್ ಪರ್ಸನ್ ಟು ಡ್ರೈವ್ ವೆಹಿಕಲ್ಸ್ ಸೆಕ್ಷನ್ 180 ಹೇಳ್ತದೆ. ಯಾರಿಗೋ ಅಥರೈಸೇಷನ್ ಇಲ್ಲದೆ ಅವರಿಗೆ ವೆಹಿಕಲ್ ಡ್ರೈವ್ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟರೆ 5,000 ತನಕ ಫೈನ್ ಇರುತ್ತೆ. ಹಾಗೆ ಡ್ರೈವಿಂಗ್ ವೆಹಿಕಲ್ ವಿತೌಟ್ ಲೈಸೆನ್ಸ್ ಅಥವಾ ಬಿಲೋ ಪ್ರಿಸ್ಕ್ರೈಬ್ಡ್ ಏಜ್ ಲಿಮಿಟ್ ಅವರಿಗೆ ಕೂಡ 5,000 ತನಕ ಫೈನು. ಹಾಗೆ ಇಂಪ್ರಿಸನ್ಮೆಂಟ್ ಕೂಡ ಇರುತ್ತೆ, ಅದನ್ನು ನೋಡ್ಕೊಳ್ಳಿ. ಇಂಪ್ರಿಸನ್ಮೆಂಟ್ ಬಹಳ 3 ತಿಂಗಳಿಗೆ, ಸಣ್ಣ ಸಣ್ಣ ಟ್ರಾಫಿಕ್ ವೈಲೇಷನ್ ಕೂಡ ಇಂಪ್ರಿಸನ್ಮೆಂಟ್ ಹೇಳಿದ್ದಾರೆ. ಹಾಗೆ ಡ್ರೈವಿಂಗ್ ಆಟ್ ಎಕ್ಸೆಸಿವ್ ಸ್ಪೀಡ್, ಓವರ್ ಸ್ಪೀಡಿಂಗಿಗೆ ಸೆಕ್ಷನ್ 183. ಕೆಲವೊಂದ್ಸಲ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಅಫೆನ್ಸ್ ಅಂತೆಲ್ಲ ಇರುತ್ತೆ. ಸೊ ಅದು ಲೈಟ್ ವೆಹಿಕಲ್ಗಾದರೆ ಫೈನ್ 1,000 ರೂಪಾಯಿ, ಅಥವಾ ಮೀಡಿಯಮ್ ಗೂಡ್ಸ್ ವೆಹಿಕಲ್ ಆದರೆ 2,000 ರುಪೀಸ್. ಅದೇ ಮತ್ತೆ 2ನೇ ಸಲ ಅಥವಾ 3ನೇ ಸಲ ಮಾಡಿದರೆ ಅವರ ಡ್ರೈವಿಂಗ್ ಲೈಸೆನ್ಸೇ ಸಸ್ಪೆಂಡ್ ಆಗುತ್ತೆ, ಇಂಪೌಂಡ್ ಆಗುತ್ತೆ ಅಂತ ಹೇಳುವಂಥದ್ದು. ಡ್ರೈವಿಂಗ್ ಡೇಂಜರಸ್ ಆಗಿ ಡ್ರೈವ್ ಮಾಡೋದು ಯಾವುದಿದು ಸೆಕ್ಷನ್ 184. ಇದು ಕೂಡ ಫಸ್ಟ್ ಅಫೆನ್ಸ್ ಆದರೆ ಅಪ್ ಟು 1,000 to 5,000. ಸಬ್ಸಿಕ್ವೆಂಟ್ ಅಫೆನ್ಸ್ ಆದರೆ ಇಂಪ್ರಿಸ್ಮೆಂಟ್ ಅಪ್ ಟು 2 years, 2 ವರ್ಷ ತನಕ ಪನಿಷ್ಮೆಂಟ್ ಇರುತ್ತೆ. ಓಕೆ, ನೆಕ್ಸ್ಟ್ ಡ್ರಂಕ್ ಅಂಡ್ ಡ್ರೈವಿಂಗ್. ಸೊ ಇದು ಕೂಡ ಫಸ್ಟ್ ಅಫೆನ್ಸ್ಗಾದರೆ 6 months 10,000 ತನಕ ಫೈನ್. ಹಾಗೆ ಸಬ್ಸಿಕ್ವೆಂಟ್ ಅಫೆನ್ಸ್ಗಾದರೆ 15,000 ತನಕ ಫೈನ್ ಆಗುತ್ತೆ. ಡ್ರೈವಿಂಗ್ ವೆನ್ ಮೆಂಟಲಿ ಆರ್ ಫಿಸಿಕಲಿ ಅನ್ಫಿಟ್ ಟು ಡ್ರೈವ್, ಮಾನಸಿಕ ಸಾಮರ್ಥ್ಯ ಸರಿ ಇಲ್ಲದೆ ಇರುವಾಗ ಡ್ರೈವ್ ಮಾಡಿದರೆ ಆವಾಗ ಕೂಡ ಅದು ಫಸ್ಟ್ ಅಫೆನ್ಸ್ 1,000 to 2,000 rupees. ಯೂಸ್ ಆಫ್ ಸೇಫ್ಟಿ ಬೆಲ್ಟ್ಸ್ ಆ್ಯಂಡ್ ದಿ ಸೀಟಿಂಗ್ ಆಫ್ ಚಿಲ್ಡ್ರನ್, ಸೇಫ್ಟಿ ಬೆಲ್ಟ್ಸ್ ಉಪಯೋಗಿಸಬೇಕು, ಇಲ್ಲಾಂದರೆ 1,000 rupees. ಮಕ್ಕಳಿಗೆ ಕೂಡ 14 ವರ್ಷಕ್ಕೆ ಕೆಳವರಿಗೆ ದೇ ಹ್ಯಾವ್ ಟು ಬಿ ಸೆಕ್ಯೂರ್ಡ್ ಬೈ ಸೇಫ್ಟಿ ಬೆಲ್ಟ್, ಅದರ್ವೈಸ್ ಫೈನ್ ಅಪ್ ಟು 1,000 rupees. ನೆಕ್ಸ್ಟ್ ಪೆನಾಲ್ಟಿ ಫಾರ್ ನಾಟ್ ವೇರಿಂಗ್ ಪ್ರೊಟೆಕ್ಟಿವ್ ಹೆಡ್ ಗೇರ್, ಹೆಲ್ಮೆಟ್ ಹಾಕದೇ ಇದ್ದರೆ. ಸೊ ಇದು ಕೂಡ ಫೈನ್ ಅಪ್ ಟು 1,000 rupees. ಆ್ಯಂಡ್ ಡಿಸ್ಕ್ವಾಲಿಫೈಡ್ ಫಾರ್ ಹೋಲ್ಡಿಂಗ್ ಲೈಸೆನ್ಸ್, ಇದನ್ನು ಲೈಸೆನ್ಸ್ ಸಸ್ಪೆಂಡ್ ಮಾಡುವಂಥ ಚಾನ್ಸ್ ಇರುತ್ತೆ. ಇನ್ನೊಂದು ಇದು ಬಹಳ ನಾವು ನೋಡ್ತಾ ಇರುವಂಥದ್ದು ಎಮರ್ಜೆನ್ಸಿ ವೆಹಿಕಲ್, ಅಂದರೆ ಆ್ಯಂಬುಲೆನ್ಸ್ ಎಲ್ಲ ಇರುತ್ತೆ. ಆ್ಯಂಬುಲೆನ್ಸ್ ವೆಹಿಕಲ್ಗೆ ಫ್ರೀ ಪ್ಯಾಸೇಜ್ ಕೊಡಬೇಕಾಗ್ತದೆ. ಅದು ಕೂಡ ವಿ ಹ್ಯಾವ್ ಡ್ಯೂಟಿ ಟುವರ್ಡ್ಸ್ ಸೊಸೈಟಿ. ವೆನ್ ದ್ಯಾಟ್ ಈಸ್ ನಾಟ್ ಗಿವನ್, ದೆನ್ ಫೇಲಿಯರ್ ಟು ಅಲೋ ಫ್ರೀ ಪ್ಯಾಸೇಜ್ ಟು ಎಮರ್ಜೆನ್ಸಿ ವೆಹಿಕಲ್ಸ್ ವಿಚ್ ಮೇ amount to imprisonment up to 6 months or fine up to 10,000 or both. ಇನ್ಶೂರೆನ್ಸ್ ಇಲ್ಲದೆ ಡ್ರೈವ್ ಮಾಡುವಂಥದ್ದು, ಡ್ರೈವಿಂಗ್ ಅನ್ಇನ್ಶೂರ್ಡ್ ವೆಹಿಕಲ್ ಫಾರ್ ಸೆಕ್ಷನ್ 196. ಓಕೆ, ದಿಸ್ ಇಸ್ ದ ಫಸ್ಟ್ ಅಫೆನ್ಸ್ ಆ್ಯಂಡ್ ದಿಸ್ ಇಸ್ ಸಬ್ಸಿಕ್ವೆಂಟ್ ಅಫೆನ್ಸ್. ಸೊ ನಾವೆಲ್ಲವೂ ಕೂಡ ಅಫೆನ್ಸ್ಗಳು ಫೈನ್ಗಳು ಎಲ್ಲ 1,000, 5,000, 10,000, 15,000, ಆಮೇಲೆ ಸಸ್ಪೆನ್ಷನ್ ಆಫ್ ದಿ ಲೈಸೆನ್ಸ್ ಈ ಥರಗಳೇ ನೋಡಿದ್ದು. ಹಾಗೆ ಇಂಪ್ರಿಸನ್ಮೆಂಟ್ ಕೂಡ 3 months 2 years ತನಕ ನೋಡಿದ್ದೇವೆ. ಸೊ rather than we are being fined or being punished, we may ourselves punish ourselves. ನಾವೇ ನಮ್ಮನ್ನು ಪನಿಷ್ ಮಾಡ್ಕೊಳ್ಬೋದು ಇಫ್ ಯು ಆರ್ ನಾಟ್ ಫಾಲೋಯಿಂಗ್ ದಿ ಟ್ರಾಫಿಕ್ ರೂಲ್ಸ್. ಸೊ ಅದಕ್ಕೋಸ್ಕರ ಇಟ್ಸ್ ವೆರಿ ನೆಸಸರಿ. ಸೊ ಆ ನಿಟ್ಟಿನಲ್ಲಿ ಒಂದು ಸಣ್ಣ ಕಾನ್ಸೆಪ್ಟನ್ನು ನಾನು ಇವತ್ತು ಕವರ್ ಮಾಡಿದ್ದೇನೆ ವಿತ್ ರಿಗಾರ್ಡ್ ಟು ದ ಟ್ರಾಫಿಕ್ ರೂಲ್ಸ್ ಆ್ಯಂಡ್ ದಿ ಮೋಟರ್ ವೆಹಿಕಲ್ಸ್ ಆ್ಯಕ್ಟ್ ಆಫ್ 1988 along with some of the amendments which have been carried out in 2019. ಓಕೆ, ಸೊ ಇದಿಷ್ಟು ನೋಡೋದಾದರೆ ಇನ್ನು ಅನ್ಅಕಾಡೆಮಿ ಅದ್ರ ಬಗ್ಗೆ ಯಾರಾದರೂ ಹೊಸದಾಗಿ ನನ್ನ ಕ್ಲಾಸ್ಗಳನ್ನು ನೋಡ್ತಾ ಇದ್ದರೆ, ಯು ಮೇ ಬಿ ನೋಯಿಂಗ್ ದ್ಯಾಟ್ ಐ ಆಮ್ ಕಂಡಕ್ಟಿಂಗ್ ಕ್ಲಾಸ್ ಆನ್ ಅನ್ಅಕಾಡೆಮಿ, ಸ್ಪೆಷಲ್ ಕ್ಲಾಸ್ ಆಲ್ಸೋ ಆ್ಯಂಡ್ ಪ್ಲಸ್ ಕೋರ್ಸ್ ಆಲ್ಸೋ. I have been taking classes in batches like evening batch for judiciary and capsule course for judiciary, and tomorrow ನಂದು ಪ್ಲಸ್ ಕೋರ್ಸಲ್ಲಿ ಒಂದು ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ ಸ್ಟಾರ್ಟ್ ಆಗುತ್ತೆ.
ಅದಕ್ಕೆ ಪ್ಲಸ್ ಕೋರ್ಸ್ನವರು ಜಾಯ್ನ್ ಆಗ್ಬೋದು. ಹಾಗೆ ಇನ್ನು ಬಹಳಷ್ಟು ಟೆಸ್ಟ್ಗಳಿವೆ, ಜುಡಿಷರಿ ಟೆಸ್ಟ್ ಸಿರೀಸ್ ಅಂತ ನಾವು ಕಾಣ್ತೇವೆ. ಸೊ ಇಲ್ಲಿ ಫ್ರೀ ಮತ್ತು ಪ್ಲಸ್ ಮತ್ತು ಐಕಾನಿಕ್ ಸಬ್ಸ್ಕ್ರೈಬರ್ಸ್ಗೆ ಬೇರೆ ಬೇರೆ ರೀತಿಯ ಒಂದು ಟೆಸ್ಟ್ ಫೆಸಿಲಿಟೀಸ್ ಅವೈಲೇಬಲ್ ಇದೆ. ನಾವಿಲ್ಲಿ ನೋಡುವಾಗ ಆಕ್ಸಲರೇಟ್ ಟೆಸ್ಟ್ ಸಿರೀಸ್ ಇದೆ, ಚಾಲೆಂಜಸ್ ಸಿರೀಸ್ ಇದೆ, ಹಾಗೆ ಎಲ್ಲ ಆಲ್ ಫ್ರೀ ಟೆಸ್ಟ್, ಕೇಸ್ ಲಾ ಟೆಸ್ಟ್, ಜುಡಿಷರಿ ಮೇನ್ ಟೆಸ್ಟ್, ಜಜ್ಮೆಂಟ್ ರೈಟಿಂಗ್, ಹಾಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್, ಫುಲ್ ಲೆಂತ್ ಮಾಕ್ ಟೆಸ್ಟ್ಗಳು ಇವೆಲ್ಲವೂ ಕೂಡ ನಾವು ಕಾಣ್ಬೋದು. ಹಾಗೆ ಆಲ್ ದಿ ಪ್ಲಸ್ ಸಬ್ಸ್ಕ್ರಿಪ್ಷನ್ನು, ಸ್ಟೇಟ್ ವೈಸ್, ಟಾಪಿಕ್ ವೈಸ್, ಫುಲ್ ಲೆಂತ್ ಸಬ್ಜೆಕ್ಟ್ ಟೆಸ್ಟ್ ಎಲ್ಲವೂ ಕೂಡ ನಾವು ಕಾಣ್ಬೋದು. ಇದೊಂದು ಮೇನ್ ಟೆಸ್ಟ್ಗಳಿಗೆ, ಜುಡಿಷರಿ ಟೆಸ್ಟ್ ಸಿರೀಸ್ಗೆ ಬಹಳ ಇಂಪಾರ್ಟೆಂಟ್ ಅಂತ ನಾವು ಹೇಳುವಂಥದ್ದು. ಇನ್ನು ಜುಡಿಷರಿ ಕೋರ್ ಪ್ರಿಪ್ರೇಷನ್ ಬ್ಯಾಚ್ ಅಂತ ಹೇಳುವಂಥ ಬ್ಯಾಚ್ ಇದೆ, ವಿಚ್ ಇಸ್ ಫಾರ್ 12 months. ಹಾಗೆ ಕ್ಯಾಪ್ಸಲ್ ಕೋರ್ಸ್ ಫಾರ್ ಜುಡಿಷರಿ ಪ್ರಿಪ್ರೇಷನ್ ಬ್ಯಾಚ್, ಇದು ಕೂಡ November 11 3 monthsಗೆ ಇರುವಂಥದ್ದು. ಹಾಗೆ ರ್ಯಾಪಿಡ್ ರಿವಿಷನ್ ಜುಡಿಷರಿ ಬ್ಯಾಚ್ October 27th ಸ್ಟಾರ್ಟ್ ಆಗಿರುವಂಥದ್ದು. ಎಕ್ಸ್ಟೆನ್ಸಿವ್ ಜುಡಿಷಿಯಲ್ ಪ್ರಿಪ್ರೇಷನ್ ಬ್ಯಾಚ್, ಈವನ್ ದಿಸ್ ಹ್ಯಾಸ್ ಬಿನ್ ಸ್ಟಾರ್ಟೆಡ್ ಆನ್ 12 months ಡ್ಯೂರೇಷನ್ಗೆ October 20th ಇರುವಂಥದ್ದು. ಇವೆಲ್ಲರೂ ಕೂಡ ಅನ್ಅಕಾಡೆಮಿ ಜುಡಿಷರಿ ಇದರಲ್ಲಿ ರಾಜಸ್ಥಾನ್ ಜುಡಿಷಿಯಲ್ ಸರ್ವಿಸ್ ಎಕ್ಸಾಮ್ಸಲ್ಲಿ ತುಂಬ ಜನ ಕ್ಲಿಯರ್ ಆಗಿರುವಂಥದ್ದು. ಹಾಗೆ ಕರ್ನಾಟಕ ಮೇನ್ಸ್ ಎಕ್ಸಾಮ್ಸಲ್ಲೂ ಕೂಡ ಬಹಳಷ್ಟು ಜನ ಕ್ಲಿಯರ್ ಆಗಿದ್ದೀರಿ. ವಿ ಆಲ್ಸೋ ಕಾಂಗ್ರೆಚುಲೇಟ್ ಆಲ್ ಆಫ್ ಯು ಹ್ಯಾವ್ ಕ್ಲಿಯರ್ಡ್ ಕರ್ನಾಟಕ ಮೇನ್ಸ್ ಎಕ್ಸಾಮ್ಸ್ ಆ್ಯಂಡ್ ಹೂ ಹ್ಯಾವ್ ಬಿನ್ ಸೆಲೆಕ್ಟೆಡ್ ಫಾರ್ ವೈವಾ, ಹೂ ಹ್ಯಾವ್ ಬಿನ್ ಸೆಲೆಕ್ಟೆಡ್ ಫಾರ್ ಇಂಟರ್ವ್ಯೂ. ಸೊ ದ್ಯಾಟ್ಸ್ ವೈ we congratulate all of you for your bright future, and we congratulate for your good results, and we wish you good luck for your bright future. Okay, ಹಾಗೆ ಇದು ಐಕಾನಿಕ್ ಸಬ್ಸ್ಕ್ರಿಪ್ಷನ್ನ ಒಂದು ಮಾಕ್ ಇಂಟರ್ವ್ಯೂ ವಿಡಿಯೋಸ್, ಅದರದ್ದು ಫೆಸಿಲಿಟಿ ನಿಮಗೆ ಸಿಗುತ್ತೆ ಒಂದು ವೇಳೆ ನೀವು ಐಕಾನಿಕ್ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ. ಹಾಗೆ ಲೈವ್ ಡೌಟ್ ಸಾಲ್ವಿಂಗ್ ಫೆಸಿಲಿಟಿ ಇದೆ, 1:1 ಲೈವ್ ಮೆಂಟರ್ಶಿಪ್ ಫೆಸಿಲಿಟಿ ಇದೆ, ಹಾಗೆ ಫೋಕಸ್ ಟೆಸ್ಟ್ ಸೀರೀಸ್ ಇದೆ, ಹಾಗೆ ಪ್ಲಸ್ ಕೋರ್ಸ್ನ ಎಲ್ಲ ಬೆನಿಫಿಟ್ಗಳು ಕೂಡ ನಿಮಗೆ ಸಿಗ್ತವೆ. ಓಕೆ, ಹಾಗೆ ಅನ್ಅಕಾಡೆಮಿ ಜುಡಿಷರಿ ಯೂಟ್ಯೂಬ್ ಚಾನಲ್ ಹೇಳುವಂಥ ಒಂದು ಯೂಟ್ಯೂಬ್ ಚಾನಲ್ ಇದೆ, ಈಗ ನಾನು ಏನು ಮಾಡ್ತಾ ಇದ್ದೇನೆ ಅದೇ. ಹಾಗೆ ಜುಡಿಷರಿ ಪ್ರೆಪ್ ವಿತ್ ಅನ್ಅಕಾಡೆಮಿ ಹೇಳುವಂಥ ಯೂಟ್ಯೂಬ್ ಚಾನಲ್ ಕೂಡ ಇದೆ, ಅಲ್ಲೂ ಕೂಡ ನಾನು ಕ್ಲಾಸ್ಗಳನ್ನ ತಗೊಳ್ತೇನೆ. ಇನ್ನು ಮುಂದಿನ ವಾರ ಸೋಮವಾರ 9 ನನ್ನ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಕ್ಲಾಸ್ ನೀವು ನೋಡ್ಬೋದು, ವಿಚ್ ಇಸ್ ಆನ್ ಮಾಕ್ ಟೆಸ್ಟ್ number 4. Already number 3 I have done, so this is regarding number 4, and this is the Telegram channel which is for Aparna Bhat. If you type Aparna Bhat, ನಿಮಗೆ ಆ ಚಾನಲ್ ಸಿಗುತ್ತೆ, ಅದು ಕೂಡ ನನ್ನ ಟೆಲಿಗ್ರಾಮ್ ಚಾನಲ್, ಯು ಕ್ಯಾನ್ ರೀಚ್ ಮಿ ದೇರ್. ಸೊ ಇದಿಷ್ಟು ನನ್ನ ಟ್ರಾಫಿಕ್ ರೂಲ್ಸ್ ಇನ್ ಇಂಡಿಯಾ, ಅದ್ರ ಬಗ್ಗೆ ಒಂದು ಕಾಮನ್ ಮಿಸ್ಅಪ್ರೆನ್ಷನ್ಸ್ ಯಾವುದು ಅಂತ ಹೇಳುವಂಥದ್ದು ನಾವು ನೋಡಿದ್ದು. ಸೊ ಹೀಗೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ.